ಬಲರಾಮ ಯಾವ ಕ್ಯಾಟಗರಿಗೆ ಸೇರಿದವನು? 3-4 ತಿಂಗಳು ನಾವು ಶೂಟ್ ಮಾಡ್ತಿರುವಾಗ ಅವರು ಬಲರಾಮ. ಅವನಿಗೋಸ್ಕರ ಯಾವತ್ತೂ ಏನೂ ಮಾಡಿರಲ್ಲ, ಅವ್ನು ಸ್ವಾರ್ಥಿ ಅಲ್ಲ. ನೋಡಕ್ ಒಳ್ಳೆ ಸಿನಿಮಾ ಹೀರೋ ಇದ್ದಂಗಿದ್ದಾನೆ, ಇವನು ಬಿಂಡನ್ ಮರ್ಡರ್ ಮಾಡಿದ್ನ. ಈ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಒಂದು 3-4 ತಿಂಗಳಾಯ್ತು ಅಂತ ಮೆನ್ಷನ್ ಮಾಡೋದಾಗಿತ್ತು. ಅದ್ರಲ್ಲಿ ನಿಮ್ಮ ಇನ್ಪುಟ್ಸ್ ಇರುತ್ತಾ? ಸರ್ ತುಂಬ ಚೆನ್ನಾಗಿತ್ತು ಸರ್ ಅಂತೆಲ್ಲ ಹೇಳಿ, ಸರ್ ಒಂದು ಹೇಳ್ತೀನಿ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂದರು. ಏನು ಅಂತ, ನನಗೆ ಎಲ್ಲೂ ವಿನೋದ್ ಪ್ರಭಾಕರ್ ಸರ್ ಕಾಣಿಸಿಲ್ಲ, ನನಗೆ ಬಲರಾಮನೇ ಕಾಣಿಸಿದ್ದು. ಈ ಹುಡುಗ ನಮ್ಮ ಹೆಸರನ್ನ ಉಳಿಸ್ತಾನೆ. ಈಸ್ ಆಲ್ಸೋ ಅ ಗುಡ್ ಮಿಮಿಕ್. ಮಾಡಿದ್ದೀನಿ. ಬಟ್ ಈಗ ನಾನು ಆ ಇಂದ ಬಾಗ್ ಬಂದಿದ್ದೀರಾ? ಹಾಗೆ ಇದು ಸಾಕಷ್ಟಿದೆ. ಝೆಡ್ ತನಕ ಇನ್ನೂ ಇದೆ. ಇಂದ ಬೀಗ್ ಬಂದಿದೆ, ಇಂದ ಬೀಗ್ ಬಂದಿದೆ. ಬಲರಾಮನ ದಿನಗಳಿಗೆ ಏನ್ ವಾಟ್ ಆರ್ ದ ಕಾನ್ವರ್ಸೇಷನ್ಸ್ ಲೈಕ್? ವೆರಿ ಚಾಲೆಂಜಿಂಗ್ ಥಿಂಗ್ ವೈಲ್ ಡೂಯಿಂಗ್ ಕಾಸ್ಟ್ಯೂಮ್ಸ್. ಕೆಲವು ಕಲರ್ಗಳನ್ನೇ ಬ್ಯಾನ್ ಮಾಡಿಬಿಟ್ಟಿದೆ. ನಮಗೆ ಆ್ಯಕ್ಚುಲಿ ಬಲರಾಮ ಅಂತ ಇಡಬೇಕು ಅಂತ ಇತ್ತು ಈ ಸಿನಿಮಾಗೆ ಹೆಸರು, ಆದರೆ ಬಲರಾಮ ಅನ್ನೋ ಟೈಟ್ಲ್ ಅವೈಲೇಬಲ್ ಇರಲಿಲ್ಲ. ಅದರಿಂದ ಬಲರಾಮನ ದಿನಗಳು ಅಂತ ಹೆಸರಿಟ್ಟು. ಇಲ್ಲ, ಪ್ರಭಾಕರ್ ಅವ್ರ ಮಗ ಅವ್ರನ್ನ ಹಾಕೊಂಡ್ರೆ ಫಿಲ್ಮ್ ವರ್ಕ್ ಆಗತ್ತೆ. ಇಲ್ಲಿ ಏನಾಗ್ತಿದೆ ಅಂದರೆ, ಈಗ ವಿನೋದ್ ಪ್ರಭಾಕರ್ನ ಹಾಕ್ಕೊಂಡ್ರೆ ಎಷ್ಟು ಬಿಸ್ನೆಸ್ ಬರುತ್ತೆ, ಎಷ್ಟು ರಿಟರ್ನ್ಸ್ ಬರುತ್ತೆ, ಓಕೆ, ಸೊ ಇಷ್ಟಲ್ಲಿ ನಾವು ಮಾಡ್ಬೋದು. ಸೊ ಅಲ್ಲಿಗೆ ನಿಮಗೆ ಕತೆ ಎಕ್ಸ್ಪ್ಯಾಂಡ್ ಆಗಲ್ಲ. ಶಿ ಕೇಮ್ ಅಂಡ್ ಟೋಲ್ಡ್ ಮಿ ಒನ್ ಥಿಂಗ್, ನನಗೆ ನನ್ನ ಗಂಡ ಎಲ್ಲೂ ಕಾಣಿಸಿಲ್ಲ, ನನಗೆ ಮಾದೇವನೇ ಕಾಣಿಸಿಲ್ಲ. ಪ್ರಭಾಕರ್ ಅವ್ರ ಥರ ಕಾಣಿಸ್ತಿದ್ದಾನೆ ಈ ಹುಡುಗ, ಅವ್ರ ಥರ ಮಾಡ್ತಿದ್ದಾನೆ ಅಂತೇಳಿ ಎಷ್ಟೊಂದು ಸಿನಿಮಾಗಳಲ್ಲಿ ನಮ್ಮ ತಂದೆಯವ್ರನ್ನ ಇಮಿಟೇಟ್ ಮಾಡಿಸಿದ್ದಾರೆ. ನನಗೆ ಫಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್, 5 ಲ್ಯಾಂಗ್ವೇಜಲ್ಲಿ 80s ಅಲ್ಲಿ ಪರ್ ಡೇ 1 lakh ಡಿಮ್ಯಾಂಡ್ ಮಾಡಿದ್ದಂಥ ಏಕೈಕ ವಿಲ್ಲನ್ ಆ ಟೈಮ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ವೈಸ್ ದಿಸ್ ದಿ ಬಿಗ್ಗೆಸ್ಟ್ ಸಿನಿಮಾ ಇನ್ ಮೈ ಕರಿಯರ್. ಸೊ ದಯವಿಟ್ಟು ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ವಿನೋದ್ ಪ್ರಭಾಕರ್ ಆಗಿ ಈ ಸಿನಿಮಾ ನೋಡಬೇಡಿ. ಬರೀ ವಿನೋದಾಗಿ ನೋಡಿದ್ರೆ 100% ಸ್ಯಾಟಿಸ್ಫೈ ಮಾಡಿರ್ತೀನಿ. ಚೈತನ್ಯ ಅವರೇ, ವಿನೋದ್ ಅವರೇ, ನಮಸ್ತೆ. ನಮಸ್ತೆ ಸರ್. ನಾನು ಸುಮಾರು ಮೇ ಬಿ 2 hours ಇಂದ ಇಲ್ಲೇ ಇದ್ದೀನಿ, ನೋಡ್ತಾನೆ ಇದ್ದೀನಿ. ನೀವು ಇಂಟರ್ವ್ಯೂಸ್ ಕೊಡ್ತಾ ಇದ್ದೀರಾ, ಎನರ್ಜಿಯನ್ನು ಡ್ರಾಪ್ ಆಗದೇ ಇರೋ ಹಾಗೆ ಮಾತಾಡ್ತಾ ಇದ್ದೀರಾ. ಮಧ್ಯದಲ್ಲಿ ಲಂಚ್ ಬ್ರೇಕ್ ಆಯಿತು, ಸೊ ಲಂಚ್ ಬ್ರೇಕ್ ಆದಮೇಲೆ ಈ ಇಂಟರ್ವ್ಯೂಗೆ ಬರ್ತಾ ಇದ್ದೀವಿ. ಒಂದು ಇಂಟರ್ವ್ಯೂಗೆ ಅಂತ ಕೂತಾಗ ಇವತ್ತು ನೀವು ಸಾಕಷ್ಟು ಮಾಡ್ತಾ ಇದ್ದೀರಾ. ಹೌ ಡು ಯು ಕೀಪ್ ಯುವರ್ ಎನರ್ಜೀಸ್ ಅಪ್? ಏನ್ ಆಲೋಚನೆ ಮಾಡ್ಕೊಂಡು ಬಂದಿರ್ತೀರಿ ಸರ್? ಸಿನಿಮಾ ಮೇಲಿರೋ ಭಯ, ಭಕ್ತಿ, ಅದೊಂದು ಇಟ್ ವಿಲ್ ಕೀಪ್ ಅಸ್ ಎನರ್ಜೈಸ್ಡ್ ಆಲ್ವೇಸ್. ಬಿಕಾಸ್ ಕಷ್ಟ ಬಿದ್ದು ಆಲ್ಮೋಸ್ಟ್ ಒಂದು 80-90 ದಿನ ಶೂಟ್ ಮಾಡಿ ಇಲ್ಲಿ ಎನರ್ಜಿ ಡ್ರಾಪ್ ಆಯಿತು ಅಂದರೆ ಯೋಚನೆ ಮಾಡಿ ಮುಂದೆ. ಸೊ ವಿ ಹ್ಯಾವ್ ಟು ಅಟ್ಲೀಸ್ಟ್ ಎನರ್ಜಿ ಡ್ರಾಪ್ ಆಗಿದೆ ಅಂದ್ರೂ ನಾವು ತೋರಿಸ್ಕೊಳ್ದೆ ಇಲ್ಲೂ ಆ್ಯಕ್ಟ್ ಮಾಡ್ತೀವಿ ಎನರ್ಜಿ ಡ್ರಾಪ್ ಆಗಿಲ್ಲ ಅಂತ. ಇದು ಒಂದು ರೀತಿ, ಒಂದು ನಮ್ಮ ಮನೇಲಿ ಯಾರೋ ಮಕ್ಕಳು ಮದುವೆ ಇದೆ ಅಂತಂದಾಗ ನಿಮಗೆ ಸುಸ್ತಾಗಲ್ಲ, ಎಷ್ಟು ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟರು ಅಷ್ಟೇ ಖುಷಿಯಾಗಿ ಬನ್ನಿ ನೋಡಿ ಅಂತಿದ್ವಲ್ಲ, ಆ ಮೋಡಲ್ ಇದ್ದೀವಿ ನಾವು. ಬಟ್ ಆ ಮೋಡಲ್ ಇರೋದಕ್ಕೆ ಚಿತ್ರದ ಬಗ್ಗೆ ನಿಮಗಿರೋ ಕಾನ್ಫಿಡೆನ್ಸ್ ಮುಖ್ಯ ಆಗತ್ತಲ್ವಾ? ಖಂಡಿತ, ಖಂಡಿತ. ಬಿಕಾಸ್ ಯು ಹ್ಯಾವ್ ಅ ಕಾನ್ಫಿಡೆಂಟ್ ಪ್ರಾಡಕ್ಟ್. ಹೌದು. ಎಷ್ಟೆಷ್ಟೇ ಪ್ರಶ್ನೆ ಕೇಳಿದ್ರು, ಎಷ್ಟೆಷ್ಟು ಜನರ ಹತ್ರ ನೀವು ಮಾತಾಡಿದ್ರು ಆ ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಹಾಗೆ ಇರುತ್ತೆ. 2 ಪ್ರೆಸ್ ಮೀಟ್ಸ್ ಅನ್ನು ನೋಡಿದೆ, ಆ್ಯಂಡ್ 2ರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಏನಿತ್ತು ಅಂದರೆ, ನೀವು 2 ಪ್ರೆಸ್ ಮೀಟ್ಸ್ಗೆ ನಿಮ್ಮ ತಂದೆ ತಾಯಿನ ಕರ್ಕೊಂಡ್ಬಂದಿದ್ರಿ ಅಂತ ನನಗನ್ಸುತ್ತೆ. ಆ್ಯಂಡ್ ನೀವು ಕೂಡ ಅದನ್ನ ಅಡ್ರೆಸ್ ಮಾಡಿನೇ, ಅವರ ಆಶೀರ್ವಾದದೊಂದಿಗೆ ಅಂತಾನೆ ನೀವು ಕೂಡ ನಿಮ್ಮ ಮಾತನ್ನು ಶುರು ಮಾಡಿದ್ರಿ 2 ಸ್ಟೇಜ್ ಮೇಲೆ. ಟೆಲ್ ಮಿ ಅಬೌಟ್ ದ್ಯಾಟ್. ಅವರನ್ನ ಕರ್ಕೊಂಡ್ಬರೋ ಒಂದು ಪದ್ಧತಿಯನ್ನ ಇನ್ನೂ ಇಟ್ಕೊಂಡಿದ್ದೀರಾ ಅಂತ? ನಮ್ಮ ತಂದೆ ತಾಯಿ ಹೆಚ್ಚು ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಸೆಮಿನಾರ್ಗಳಿಗೆ ಹೋಗ್ತಾರೆ, ನಾಟಕಕ್ಕೆ. ಸಾರಿ ಟು ಕಟ್ ಯು. ನಿಮ್ಮ ತಂದೆಯವರು ಇನ್ನೊಂದು ಇಂಟರ್ವ್ಯೂ ನಾನು ಕೇಳಿಸ್ಕೊಳ್ತಾ ಇದ್ದೆ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು, ಹಿಂದೆ ಅಧ್ಯಕ್ಷರಾಗಿದ್ದರು. ಅವರು ಡಾಕ್ಟರ್ ಕೆ ಮರುಳಸಿದ್ದಪ್ಪ ಅಂತ, ಅವರು ಕನ್ನಡ ಪ್ರೊಫೆಸರು, ರಂಗಭೂಮಿ ತಜ್ಞರು. ನಮ್ಮ ತಾಯಿ ಕೂಡ ಶಿ ಈಸ್ ಅ ಆರ್ಟಿಸ್ಟ್ ಆ್ಯಂಡ್ ಎ ಡಿಸೈನರ್, ಆ್ಯಂಡ್ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಪನ್ಸ್ ಟು ಬಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ. ಸೊ ಐ ಕಮ್ ಫ್ರಮ್ ಒಂದು ರೀತಿಯ ಸಾಹಿತ್ಯದ ವಲಯದಿಂದ ಬಂದಂಥವನು. ಸೊ ಆದ್ದರಿಂದ ಆಗಾಗ ನಮ್ಮ ತಂದೆ ತಾಯಿನ ಬೇಕು ಅಂತ ಈ ಥರ ಸಿನಿಮಾ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ಅವರಿದ್ದರೆ ಅದೆಲ್ಲೋ ಒಂದು ಕಡೆ ನನಗೊಂದು ಐ ಫೀಲ್ ದಟ್ ಎನರ್ಜಿ ಆಫ್ ದೇರ್ಸ್, ದಟ್ ಬ್ಲೆಸ್ಸಿಂಗ್ ಆಫ್ ದೇರ್ಸ್. ಐ ಫೀಲ್ ಸೇಫ್ ಇಫ್ ದೇರ್. ಆ್ಯಂಡ್ ಲವ್ಲಿ. ಆ್ಯಂಡ್ ಅದನ್ನು ಕೇಳಿಸ್ಕೊಳ್ತಾ ಇದ್ದೆ, ವಿಚ್ ಇಸ್ ನೀವು ಬಾಂಬೆಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗ್ಬಿಡೋಣ ಅಂತಿದ್ರಿ. ಆ್ಯಂಡ್ ದಟ್ ಇಸ್ ವೆನ್ ಯುವರ್ ಫಾದರ್ ಸೆಡ್ ಕಾರ್ನಾಟಕ ಹತ್ರ ಹೋಗಿ ಒಂದ್ಸಲ ಕೇಳ್ಕೊಂಡು ಬಾ ಅಂತ. ಹೌದು. ಆ್ಯಂಡ್ ಐ ಥಿಂಕ್ ಅದರಲ್ಲೇ ಹೇಳಿದ್ರಿ ಅನ್ಸುತ್ತೆ, ನಿಮ್ಮನ್ನ ಇದಕ್ಕೆ ತಲೆದಂಡ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ನಡೀತಾ ಇದೆ ಅಂತ ಅಲ್ಲಿ ಹೋಗಿ
like he was always encouraging you for this. ಸೊ ಹಿ ನೆವರ್ ಟೋಲ್ಡ್ ಮಿ ಟು ಡೂ ಸಮಥಿಂಗ್. ಅವರು ಒಂದು ನಜ್ ಮಾಡೋರು. ಅವರು ಇನ್ಫ್ಯಾಕ್ಟ್ ನನಗೆ ಸೈನ್ಸ್ ನಾನು ತೊಗೊಂಡಿದ್ದು ಪಿ ಯು ಸಿಲಿ. ಸೊ ಪಿ ಯು ಸಿಲಿ ಸೈನ್ಸ್ ತೊಗೊಂಡು ಐ ಗಾಟ್ ಪ್ರಿಟಿ ಡಿಸೆಂಟ್ ಮಾರ್ಕ್ಸ್. ಸೊ ದಿ ಎಕ್ಸ್ಪೆಕ್ಟೇಷನ್ಸ್ ಇನ್ ದ 90s ವಾಸ್ ಇಫ್ ಯು ಗೆಟ್ ಪ್ರಿಟಿ ಡಿಸೆಂಟ್ ಮಾರ್ಕ್ಸ್ ದೆನ್ ಯು ಶುಡ್ ಟೇಕ್ ಎಂಜಿನಿಯರಿಂಗ್ ಆರ್ ಮೆಡಿಕಲ್. ನಮ್ಮಪ್ಪ ಮೈ ಫಾದರ್ ಟುಕ್ ಮಿ ಔಟ್ ಫಾರ್ ಅ ವಾಕ್ ಆ್ಯಂಡ್ ಹಿ ಸೆಡ್, ನೋಡು ನೀನು ಅಷ್ಟೆಲ್ಲ ನ್ಯೂಸ್ ಪೇಪರ್ ಓದ್ತೀಯಾ, ನೀನು ಪುಸ್ತಕ ಎಲ್ಲ ಓದ್ತೀಯಾ, ನೀನು ನಿಜವಾಗ್ಲೂ ಮೆಡಿಸಿನು ಎಂಜಿನಿಯರಿಂಗ್ ಮಾಡಬೇಕಾ? ಸರ್, ತಂದೆ ತಾಯಿ ಬಗ್ಗೆ ಅವ್ರ ತಂದೆ ತಾಯಿ ಬಗ್ಗೆ ಮಾತಾಡಿದ್ವಿ, ಆ್ಯಂಡ್ ಅವ್ರು ಬರೋ ಒಂದು ಲೆಗಸಿಯ ಬಗ್ಗೆ ಕೂಡ ಮಾತಾಡಿದ್ವಿ. ನೀವು ಇಂಡಸ್ಟ್ರಿಗೆ ಹೀರೋ ಆಗಿ ಎಂಟರ್ ಆಗಿದ್ದೇನೆ ಪ್ರಭಾಕರ್ ಅವರು ತೀರ್ಕೊಂಡ ಮೇಲೆ ಅಂತ ಅನ್ಸುತ್ತಲ್ವಾ? ನನಗೆ ಅವರ ತಂದೆ ತಾಯಿ ನೀವು ಹೇಗೆ ಅಡ್ರೆಸ್ ಮಾಡಿದಿರಿ ಅಂತ ನೋಡಿದ ಕೂಡಲೇ ನನಗೆ ಸ್ವಲ್ಪ ಮನಸ್ಸು ಜಲ್ ಅಂತು. ಆ್ಯಂಡ್ ನಂಗೆ ಅನ್ಕೊಂಡೆ, ನಿಮಗೆ ಒಬ್ಬರು ಹಿಂದೆ ನಿಂತು ನೋಡ್ತಾರೆ, ಅವ್ರು ಹೇಳಿದ್ರಲ್ಲ ಇಫ್ ದೇ ಆರ್ ಅರೌಂಡ್ ಐ ಫೀಲ್ ಸೇಫ್ ಅಂತ. ಪಾಪ ಪ್ರಭಾಕರ್ ವಿನೋದ್ ಅವ್ರಿಗೆ ಹೌ ಮಚ್ ವಿಲ್ ಹಿ ಮಿಸ್? ಅವ್ರಿಗೆ ಒಬ್ರು ಮೆಂಟಾರ್ ಯಾರು, ಅವರ ಆಗಾಗ ಅವ್ರು ಬಿದ್ದಾಗ ಅವರ ಹೆಗಲನ್ನ ಹಿಡಿದು ಎಬ್ಸೋರು ಯಾರು ಅನ್ನೋದು ಯೋಚನೆ ಬಂತು. ಹೌ ಹ್ಯಾವ್ ಯು ಕಂಟಿನ್ಯೂಡ್ ಟು ಬಿ ಒಂಥರ ರೆಸಿಲಿಯಂಟ್ ವಿತೌಟ್ ಅ ಫಾದರ್ ಫಿಗರ್ ಆರ್ ಅ ಮೆಂಟಾರ್, ಆರ್ ಡು ಯು ಹ್ಯಾವ್ ಒನ್? Of course, I do have mentors, but ಅಂದರೆ ಅಫ್ಕೋರ್ಸ್ ಅಂದರೆ ಅವ್ರ ತಂದೆ ತಾಯಿ ನೋಡಿದಾಗ ಯಾವಾಗಲೂ ನಾನು, ಬಿಕಾಸ್ ಐ ಫೀಲ್ ನನ್ನ ತಂದೆ ತಾಯಿ ಇಲ್ಲ ಅಂತ ನಾನು ಅವ್ರದ್ದು ಆಶೀರ್ವಾದ ತೊಗೊತಿರ್ತೀನಿ. ಬಿಕಾಸ್ ಯಾವಾಗಲೂ ಹಿರಿಯರು ಕಾಲು ಮುಟ್ಟಿದಾಗ, ಯಾಕಂದರೆ ಹೇಳ್ತಾರಲ್ಲ, ಬಿಕಾಸ್ ಆ ಕಾಲು ಈ ಭೂಮಿ ಮೇಲೆ ಎಷ್ಟು ವರ್ಷಗಳಿಂದ ಅದು ನೋಡಿರುತ್ತೆ, ಅದು ಓಡಾಡಿರುತ್ತೆ, ಅವಾಗ ಕಾಲು ಮುಟ್ಟಿದಾಗ ನಮ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದು ಯಾರೋ ಹೇಳಿ ನಾನು ಕೇಳಿಸ್ಕೊಂಡಿರೋದು. ಆ ಥರ ಐ ಆಲ್ವೇಸ್ ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್, ಹಿಸ್ ಫಾದರ್ ಮದರ್ ಬ್ಲೆಸ್ಸಿಂಗ್ಸ್. ಹಿರಿಯರು ಯಾರೇ ಇದ್ರೂ ಐ ಡೂ ದಟ್. ನನ್ನ ಲೈಫಲ್ಲಿ ಐ ಹ್ಯಾವ್ ಸೀನ್ ಓನ್ಲಿ ಡೌನ್ಫಾಲ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್. ನಮ್ಮ ತಂದೆ ಇದ್ದಾಗ ಆ್ಯಕ್ಚುಲಿ ಮೇಜರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು ನಮ್ಮ ತಂದೆ. ಅವರ ಡೈರೆಕ್ಷನಲ್ಲೇ ಒಬ್ಬ ಯೋಧನ ಪಾತ್ರ ಮಾಡಿದ್ದೆ. ನಮ್ಮ ತಂದೆಯವ್ರನ್ನ ರೆಸ್ಕ್ಯೂ ಮಾಡೋಂಥದ್ದು ಒಂದು ಪಾತ್ರ, ಸುಮ್ಮನೆ ಒಂದು ಫೈಟಿಗೆ ಬಂದು ಹೋಗೋದು. ಬಿಕಾಸ್ ಮೈ ಫಾದರ್ ನ್ಯೂ ದಟ್ ಐ ಕುಡ್, ಅವರೆಲ್ಲೋ ಯಾವಾಗಲೂ ಒಂದು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಟ್ರಾಂಪೋಲಿನ್ ಎಲ್ಲ ತಂದಿಟ್ಟಿದ್ರಲ್ಲ, ಸೊ ಹಿ ಸಾ ಮಿ ಡೂಯಿಂಗ್ ಆಲ್ ದೀಸ್ ಸ್ಟಂಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಆಮೇಲೆ ಕಾರಲ್ಲಿ ಐ ವಾಸ್ ಡ್ರೈವಿಂಗ್ ಇಸ್ ಕಾಂಟೆಸ. ಸೊ ಎಲ್ಲಿ ಕಲಿತೆ ಇದಲ್ಲ, ಬಿಕಾಸ್ ಎವ್ರಿಬಡಿ ನೋಸ್ ದಟ್ ಐ ಗ್ರೋ ಅಪ್ ಇನ್ ಫ್ರೆಸಿಟನ್ ವಿತ್ ಮೈ ಮಾಮ್. ನನಗೆ ಅದು ಇಂಟ್ರೆಸ್ಟ್ ಇತ್ತು ರೈಟ್ ಫ್ರಮ್ ಬಿಗಿನಿಂಗ್, ಜಸ್ಟ್ ಫಾಲ್ ಫೈಟ್. ನಮಗೆಲ್ಲ ಹೆಂಗೆ ಬೆಳೆದ್ವಿ ಅಂದರೆ, ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದ್ರೆ ಅದು ನಮ್ಮ ಟಾರ್ಗೆಟ್. ಬಿಕಾಸ್ ಮರಳು ಲೋಡ್ ತಂದು ಇಳಿಸಿದ ತಕ್ಷಣ ವಿ ಯೂಸ್ ಟು ಜಂಪ್ ಫ್ರಮ್ ಫ್ಲೋರ್ಸ್. ಅದು ಪಾರ್ಕರ್ ಥರದ್ದು ಆ ಟೈಮಲ್ಲಿ ವಿ ಯೂಸ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಒಂದು ಮರನೂ ಬಿಡ್ತಾ ಇರಲಿಲ್ಲ, ಎಲ್ಲ ಮರ ತುದಿ ಎಲ್ಲ ಹತ್ತೋದು, ಸ್ಪೈಡರ್ ಮ್ಯಾನು, ಇದು ದಟ್ ವಾಸ್ ಮೈ ಥಿಂಗ್. ನನಗೆ ಅದರಿಂದ ನಮ್ಮ ತಂದೆ ಒಂದ್ಸಲ ಐ ವಾಸ್ ಲೈಕ್ ಶೆಲ್ ಶಾಕ್ ಟು ಸಿ ಮಿ ಡೂಯಿಂಗ್ ಆಲ್ ದೀಸ್ ಸ್ಟಂಟ್ಸ್, ಪರ್ಫಾರ್ಮಿಂಗ್ ದೀಸ್ ಸ್ಟಂಟ್ಸ್. ಎಲ್ಲಿ ಕಲಿತಾ ಇದ್ದನು? ಇಲ್ಲಪ್ಪ, ನಾನು ಐ ಯೂಸ್ ಟು ಡೂ ಅಪ್ ಶಾಟ್. ಐ ಸಾ ಜಾಕಿ ಚಾನ್ ಒನ್ಸ್ ಅಪ್ ಶಾಟ್ ಹೆಂಗೆ ಹೊಡಿತಾರೆ ಅಂತ. ಇವತ್ತಿಗೂ ನನ್ನ ಕೈ ಇಟ್ಟರೆ ಬರಲ್ಲ ಅದು. ಜಸ್ಟ್ ಪುಟ್ ಮೈ ನೆಕ್ ಹಿಟ್ ಆನ್ ದಿ ಫ್ಲೋರ್ ಆ್ಯಂಡ್ ಐ ಕ್ಯಾನ್ ಜಸ್ಟ್ ಗೆಟ್ ಅಪ್. ದಟ್ ಇಸ್ ಕಾಲ್ಡ್ ಅಪ್ ಶಾಟ್. ಜಸ್ಟ್ ಗೋ ಕಮ್ ಔಟ್. ಅದನ್ನ ಜಾಕಿ ಚಾನ್ ನೋಡಿ ಕಲ್ತಿದ್ದು. ಕೆಲವೆಲ್ಲ ಬಂದು ನೋಡಿ 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 ಅಭ್ಯಾಸ ಮಾಡ್ಕೊಂಡಿದ್ದೆ. ಸೊ ಈ ಥಾಟ್ ಐ ಕ್ಯಾನ್ ಫೈಟ್. ಬಟ್ ಆ್ಯಕ್ಟಿಂಗ್ ಬಗ್ಗೆ ಸುಮ್ಮನೆ ಒಂದು ಮಾಡೋಣ, ಒಂದು ಎಕ್ಸ್ಪೆರಿಮೆಂಟ್ ಥರ ಇರಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಮೈ ಫಾದರ್ ಪಾಸ್ಡ್ ಅವೇ ಆ ಟೈಮಲ್ಲಿ. ಸೊ ಅದು ಹಂಗೆ ಸ್ಟಾಕ್ ಆಯಿತು. ದೆನ್ ಆಫ್ಟರ್ ಮೈ ಫಾದರ್ ಪಾಸ್ಡ್ ಅವೇ, ಪ್ರಭಾಕರ್ ಅವ್ರ ಮಗ ಅಂತ ಕರ್ಕೊಂಬಂದು ಬಿಟ್ಬಿಟ್ರು. ಐ ವಾಸ್ ಅನ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಆ್ಯಂಡ್ ಐ ವಾಸ್ ವರ್ಕಿಂಗ್ ಇನ್ BPL. ಇದು ಐ ವಾಸ್ ಆಫ್ ಕೋರ್ಸ್ ನಾವು ಫುಲ್ ಸಿಸ್ಟಮ್ ಆ್ಯಂಡ್ ಐ ಹ್ಯಾಡ್ ಆಲ್ ದೀಸ್ ಎಲೆಕ್ಟ್ರಾನಿಕ್ ಇದು. And I was very much into audio and sound and audio ಇದ್ರದ್ದು, audio and TV ನಾನು ತಗೊಂಡಿದ್ದೆ. I was working there. ಅದಾದಮೇಲೆ then after my father passed away, they just pulled me here. ಏನೂ ಗೊತ್ತಿರಲಿಲ್ಲ. By the time I could see myself on screen, ಇವತ್ತು ಡಿಜಿಟಲ್, ಇವತ್ತು ಮಾನಿಟರ್ಸ್ ಇದೆ, ಅವತ್ತು ಇಟ್ ವಾಸ್ ಅನಲಾಗ್ ಫಿಲ್ಮ್. ನಮ್ಮನ್ನು ನಾವೇ ನೋಡ್ಕೊಳ್ಳೋಕೆ ಎಲ್ಲಿ ನೋಡಬೇಕು ಅಂದರೆ ಪ್ರಸಾದ್ ಲ್ಯಾಬಲ್ಲಿ ನಾವೆಲ್ಲ ಅದನ್ನು ಡ್ಯೂಪ್ ನೆಗೆಟಿವ್ ಎಲ್ಲ ಮಾಡಿ, ಅದಾದಮೇಲೆ ಒಂದು ಪ್ರೊಜೆಕ್ಷನ್ ಆಗಿದಾಗ ನೋಡ್ಕೋಬೇಕು. ಅಷ್ಟಲ್ಲಿ 3 ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ಪ್ರಭಾಕರ್ ಮಗ ಕರ್ಕೊಂಡು ಇನ್ನು ನನಗೆ ಏನು ಹೇಳಿದ್ರು ಮಾಡೋಣ.
ನನ್ನನ್ನು ನಾನೇ ಫಸ್ಟ್ ಟೈಮ್ ನೋಡಿದಾಗ ಅಂದೆ, ದಿಸ್ ನಾಟ್, ನನಗೆ ಇಷ್ಟ ಆಗ್ತಿಲ್ಲ ಅಂದೆ. ಸೊ ದಟ್ ಇಸ್ ವೇರ್ ಅಲ್ಲಿಂದ ಡೌನ್ಫಾಲ್ ಎಲ್ಲ ಆಯಿತು. ಡೌನ್ಫಾಲ್ ತುಂಬ ಆಯಿತು. ದೆನ್ ಮೈ ಮದರ್ ಪಾಸ್ಡ್ ಅವೇ 2008. ಆ ಟೈಮಲ್ಲಿ ನವಗ್ರಹ ಬಂದು, ನವಗ್ರಹ ತುಂಬ ಇಷ್ಟಪಟ್ಟರು. ಸೊ ದರ್ಶನ್ ಸರ್ ಆ್ಯಂಡ್ ದಿನಕರ್ ಅವರು ಅವ್ರದ್ದು ಬ್ಯಾನರಲ್ಲಿ, ತುಗುದೀಪ ಬ್ಯಾನರಲ್ಲಿ ಒಂದು ಲಿಫ್ಟ್ ಕೊಟ್ಟರು ನನಗೆ, ಲೈಕ್ ಅ ಮೆಂಟರ್ ಅಗೇನ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಅಲ್ಲೊಂದು ಲಿಫ್ಟ್ ಕೊಟ್ಟರು ನನಗೆ. ಯಾಕಂದರೆ ಎಲ್ಲ ನಮ್ಮ ಆಲ್ ಪೇರೆಂಟ್ಸ್, ತುಗುದೀಪ ಸರ್ ಆಗಲಿ, ನಮ್ಮ ತಂದೆಯವರು, ವಜ್ರಮುನಿ ಸರ್, ಸುಧೀರ್ ಸರ್, ಸುಂದರ್ ಕೃಷ್ಣ ಸರ್, ಮುಸ್ರಿ ಸರ್, ಸೊ ಇವರೆಲ್ಲ ಬಂದು ಆ ಟೈಮಲ್ಲಿ ಒಂದು ಗ್ಯಾಂಗ್ ಇರ್ತಲ್ಲ. ಸೊ ನಾವೆಲ್ಲ ಮಕ್ಕಳು, ಸರಿ ಅವ್ರಿಗೂ ಒಂದಿದ್ದಿತ್ತು, ಸರಿ ಒಂದು ಮಾಡೋಣ ಅಂತ. ಅಷ್ಟೆಲ್ಲ ನಮ್ಮ ತಾಯಿ ತೀರೋದ್ರು. ಅಗೇನ್ ಡೌನ್ಫಾಲ್ ನಂದು, ಸಿನಿಮಾಸ್ ಅದು ಇದು. ದೆನ್ ಐ ಗಾಟ್ ಮ್ಯಾರಿಡ್ ಇನ್ 2014 ಆ್ಯಂಡ್ ಶೀ ಈಸ್ ದಿ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ಮೀ. ನನ್ನ ಹೆಂಡ್ತಿ ನಿಶಾ, ಲೈಕ್ ಶೀಸ್ ಕ್ರಿಟಿಕ್ಸ್ ಆಗಲಿ, ನಾನು ಆ್ಯಕ್ಚುಲಿ ಮಾದೇವ ಟೈಮಲ್ಲಿ ನನಗೆ ಕಣ್ಣೀರು ಹಾಕ್ಬಿಟ್ಟಿದ್ದೆ ಅವ್ರ ಬಗ್ಗೆ. ಬಿಕಾಸ್ ನನಗೆ ಎಷ್ಟೇ ಪ್ರೆಷರ್ ಇರಲಿ, ಎಂಥ ಪ್ರೆಷರ್ ಇದ್ರೂ ಐ ಟ್ರೈ ಟು ಟ್ರಾನ್ಸ್ಫರ್. ಶಿ ಟ್ರೈಸ್ ಟು ಟೇಕ್ ದ್ಯಾಟ್, ಅಬ್ಸರ್ವ್ ಇಟ್, ಆ್ಯಂಡ್ ಶಿ ಟ್ರೈಸ್ ಟು ಲೈಟನ್ ಮೀ. ಸರಿ ಆಯಿತು, ಪರವಾಗಿಲ್ಲ, ನಾನು ಇರ್ತೀನಿ, ನಿನಗೆ ಹೋಗು ಮಾಡು. ನಾನು ಐ ಕಾಂಟ್ ಟೆಲ್ ಫ್ಯೂ ಥಿಂಗ್ಸ್. ಕೆಲವು ಟೈಮಲ್ಲಿ ದೇರ್ ವಾಸ್ ಸ್ಟ್ರಗ್ಲಿಂಗ್ ಟೈಮ್ಸ್ ವೇರ್ ಆ ಟೈಮಲ್ಲಿ ವರ್ಕೌಟ್ ಮಾಡಬೇಕು. ಅವಾಗ ನಾನು ಎಷ್ಟು ಈಟ್ ನಾನ್ ವೆಜ್ ಇತ್ತಲ್ಲ, ಆ ಟೈಮಲ್ಲಿ 1 kg, ಐ ಸ್ಪೋಕನ್ ಆಲ್ ದೀಸ್ ಮೆನಿ ಟೈಮ್ಸ್, 1 kg ಚಿಕನ್ ತಗೊಂಡು ಸೆಗ್ರಿಗೇಟ್ ಮಾಡಿ ದಿನಕ್ಕೆ ಥರ್ಸ್ಡೇಸ್ ಐ ನೆವರ್ ಯೂಸ್ ಟು ಈಟ್. ಸೊ ಆ ಥರ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದು. ಸೊ ಶೀ ಈಸ್ ದಿ ಬಿಗ್ಗೆಸ್ಟ್ ಸಪೋರ್ಟ್ till date, and she's touched. We have to be like that. She has to be healthy and mentors like iವರು every cinema, like ನನಗೆ ನವೀನ್ ರೆಡ್ಡಿ ಅವರು ಮಾದೇವ ಟೈಮಲ್ಲಿ is a wonderful person. ಅವರು ಒಂಥರ he told, ಕೆಲವು ನಾವು ಬಿಡಬೇಕು, ಕೆಲವು ಯಾರ ಹತ್ರ ನಾವು ಕಲ್ತ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕೆಲವ್ರ ಹತ್ರ ಏನೇನು ಕಲ್ತ್ಕೊಂಡೆ. ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಈಸ್ ಅ ವೆರಿ ಬ್ರಿಲಿಯಂಟ್ ಪರ್ಸನ್. ಯು ಆಸ್ಕ್ ಎನಿಥಿಂಗ್, he knows that. His way of handling I like. ಕೆಲವು not cinema, apart from cinema, some situations how he handles. And coming to cinema, treatment of a scene and bridge scenes. ನನಗೆ ಈ ಸೀನ್ ಯಾಕೆ ಇಂಪಾರ್ಟೆಂಟು, ಅದ್ರದ್ದು ಬ್ರಿಡ್ಜ್ ಸೀನ್ ಇರುತ್ತೆ, ಅದ್ರದ್ದು ಕಂಟಿನ್ಯೂಷನ್ ಸೀನ್ ಇರುತ್ತೆ. ನಾನು ಈ ಸೀನ್ನ ಮಾಡಬೇಕು ಅಂದರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿಂದ ತೊಗೊಂಬರೋದು. ಈ ಕೆಲವು ಟ್ರೀಟ್ಮೆಂಟ್ಸ್ ಗೊತ್ತಾ, ಬ್ಯೂಟಿಫುಲ್ ಆಗಿ ಐ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಹಿಮ್. ನೀವು ಹೇಳಿದ್ರಿ ನಿಮ್ಮ ಇನಿಷಿಯಲ್ ಫಿಲ್ಮ್ಸಲ್ಲಿ ಪ್ರಭಾಕರ್ ಅವ್ರ ಮಗ ಅಂತ ಕರ್ಕೊಂಬಂದ್ರು ಅಂತ. ಅಲ್ಲಿ ವೇರ್ ದೇ ಟ್ರೈಂಗ್ ಟು ಹೆಲ್ಪ್ ಯು, ಆರ್ ಇಲ್ಲ ಪ್ರಭಾಕರ್ ಅವ್ರ ಮಗ ಅವ್ರನ್ನ ಹಾಕೊಂಡ್ರೆ ಫಿಲ್ಮ್ ವರ್ಕ್ ಆಗತ್ತೆ ಅನ್ನೋದಾ? What was their idea? Yeah, literally that the latter question was correct, because they just wanted an alternate. ಪ್ರಭಾಕರ್ ಅವ್ರ ಥರ ಕಾಣಿಸ್ತಿದ್ದಾನೆ ಈ ಹುಡುಗ, ಅವ್ರ ಥರ ಮಾಡ್ತಿದ್ದಾನೆ ಅಂತೇಳಿ ಎಷ್ಟೊಂದು ಸಿನಿಮಾಗಳಲ್ಲಿ ನಮ್ಮ ತಂದೆಯವ್ರನ್ನ ಇಮಿಟೇಟ್ ಮಾಡಿಸಿದ್ದಾರೆ ನನಗೆ. ಅದು ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಆ್ಯಂಡ್ ಲೈಕ್ ಪ್ರಿವಿಯಸ್ಲಿ ಐ ಟೋಲ್ಡ್ ದಿಸ್, ಸ್ಕೆಲಿಟನ್ ಬೇರೆ ಬೇರೆನೆ, ಓಕೆನಾ? ಸೊ ನನ್ನ ಸ್ಕೆಲಿಟನ್, ನನ್ನ ಒಂದು ವಾಟ್ ಎವರ್ ಐ ಆಮ್, ನನ್ನನ್ನು ಬಂದು ನಮ್ಮ ತಂದೆಯವ್ರನ್ನ ಅದು ನನ್ನಲ್ಲಿ ನೋಡೋಕೆ ಬಂದಾಗ ಆಗಲ್ಲ. ಅದು 100% ನಾನು ಐ ಕುಡಂಟ್ ಸ್ಯಾಟಿಸ್ಫೈ ದೆಮ್, ಬಿಕಾಸ್ ಇಮಿಟೇಷನ್ ಆಲ್ವೇಸ್ ಇಸ್ ಜಸ್ಟ್ ಇಮಿಟೇಷನ್, ಆಲ್ವೇಸ್ ನೆವರ್ ಒರಿಜಿನಲ್ ಬಿಕಮ್ಸ್ ಒರಿಜಿನಲ್. ಸೊ ಅಲ್ಲಿ ಫೇಲ್ಯೂರ್ ಆಗ್ತೀನಿ. ಸೊ ದ ಸೇಮ್ ಥಿಂಗ್ ಹ್ಯಾಪೆಂಡ್ ಅದಾದಮೇಲೆ. ಆ್ಯಂಡ್ ನನಗೆ ಒಂದು ಬಿಸ್ನೆಸ್ ಅಂತ ಒಂದಿದೆ, ಆ್ಯಕ್ಷನ್ ಮಾಡೋದಕ್ಕೆ, ಆ್ಯಕ್ಷನ್ ಲವರ್ಸ್ಗೆ ಅಂತ ಒಂದು ಬಿಸ್ನೆಸ್ ಇದೆ, ವೇರ್ BC. ಅದಾದಮೇಲೆ ಹಿಂದಿ ಲೇಟರ್ ಕಮ್ಸ್ ದಿ ಹಿಂದಿ ಡಬ್ಬಿಂಗ್ ರೈಟ್ಸ್. ಸೊ ಅದು ನನಗೆ ಇಟ್ ವಾಸ್ ಲೈಕ್ ಒಂದು ಲೆವೆಲ್ ಆದಮೇಲೆ ಸೆಕೆಂಡಲ್ಲಿ ನಂದು ಹೈಯೆಸ್ಟ್ ಇತ್ತು. ಸೊ ಆ್ಯಕ್ಷನ್ಗಳನ್ನ ಮಾಡಿ ದೆನ್ ಫಸ್ಟ್ ಆ್ಯಕ್ಷನ್ಗಳೇ ಹಾಕೊಂಡ್ಬಿಡೋರು,
ಫೈಟ್ಸೇ ಮಾಡಿಬಿಡೋಣ, ಮಾಡಿಬಿಟ್ಟು ಒಂದು ಶೋ ರೀಲ್ ಕಟ್ ಮಾಡಿ ವೆನ್ ದೆ ಪ್ರೆಸೆಂಟ್ ಟು ದಿ ಅದರ್ ಇಂಡಸ್ಟ್ರಿ ವೆರ್ ವಿ ಯೂಸ್ ಟು ಪ್ರಯರ್ ಆಗಿ ಅಡ್ವಾನ್ಸ್ಗಳು ಬರೋದು, ದುಡ್ಡೆಲ್ಲ ಬರೋದು. ಸೊ ದ್ಯಾಟ್ ವಾಸ್ ರನ್ನಿಂಗ್. ಓಕೆ. After a point of time, I said, no, done. Actually, Tyson was the first cinema where I openly came out and I announced on the dais stage ಅಲ್ಲಿ ಅನೌನ್ಸ್ ಮಾಡಿರ್ತೀನಿ. ಸೊ ದಯವಿಟ್ಟು ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ವಿನೋದ್ ಪ್ರಭಾಕರ್ ಆಗಿ ಈ ಸಿನಿಮಾ ನೋಡಬೇಡಿ. ಬರೀ ವಿನೋದಾಗಿ ನೋಡಿದ್ರೆ 100% ಸ್ಯಾಟಿಸ್ಫೈ ಮಾಡಿರ್ತೀನಿ. ಪ್ರಭಾಕರ್ ಮಗನಾಗಿ ನೀವು ನೋಡಿದ್ರೆ ನಾನು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಲೆಜೆಂಡ್, ಇದು ಲೆಜೆಂಡ್. ಅವ್ರು ನನ್ನ 100% ಮಾಡೋಕ್ಕಾಗಲ್ಲ ಅವ್ರ ಥರ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ಖಂಡಿತ ಈ ಸಿನಿಮಾ ನೀವು ಇಷ್ಟಪಟ್ಟು ನೋಡ್ತೀರಾ ಅಂತ ಹೇಳಿದ್ದು. ಸೊ ಅದು 100% ಆಯಿತು. ಆ ಥರ ಟೈಸನ್ ಇಷ್ಟಪಟ್ಟರು. ಆ್ಯಂಡ್ ಕಮಿಂಗ್ ಔಟ್ ಫ್ರಮ್ ದೇರ್ ಮಾದೇವ an ultimate cinema ನನಗೆ. ಕರೆಕ್ಟ್. ದೆನ್ ಕಮ್ಸ್ ಬಲರಾಮ. ಕರೆಕ್ಟ್. ಆ್ಯಂಡ್ ಮೈ ಓನ್ ಪ್ರೊಡಕ್ಷನ್, ಇಟ್ಸ್ ಕಾಲ್ಡ್ ರಾಘವ ಲಂಕಾಸುರ. ರಾಘವ ಅಂತ ಬರುತ್ತೆ ಆಫ್ಟರ್ ಬಲರಾಮ. ಬಟ್ ಬಲರಾಮ ಇಸ್ ದಿ ಬಿಗ್ಗೆಸ್ಟ್ ಸಿನಿಮಾ, ಇಸ್ ದಿ as production, cost of production wise, this is the biggest cinema in my career. Oh. As a solo hero. Got it. And ನೀವು ಹೇಳ್ತಾ ಇದ್ರಿ ಮಾದೇವ ರಿಸಲ್ಟ್ ಬೇಸಿಸ್ ಮೇಲೆ ಇದಾಗಲಿಲ್ಲ, ಇದು ಆಲ್ರೆಡಿ ಪ್ರೊಡ್ಯೂಸರ್ಸ್ ಹ್ಯಾಡ್ ಪುಟ್ were willing to put in so much money. ಹೌದು, ಬಿಫೋರ್ ಮಾದೇವ this happened. ಕರೆಕ್ಟ್. ಸೊ ಐ ರಿಯಲಿ ಥ್ಯಾಂಕ್ ದಿ ಪ್ರೊಡ್ಯೂಸರ್ಸ್. ಅವರು ನಾನು ಆ್ಯಕ್ಚುಲಿ ಹೇಳಿದ್ವಿ, ನಾವು ಡಿಸ್ಕಸ್ಸು ಮಾಡಿದ್ವಿ, ಸರ್ 7 crores ಒಳಗಡೆ ಮಾಡಿಬಿಡಿ, ನೀವು ಅದ್ರ ಮೇಲೆ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗ್ಬಿಡಿ, ಕಷ್ಟ ಆಗುತ್ತೆ, ಯಾಕಂದರೆ ಅಷ್ಟರಲ್ಲಿ ನನ್ನ ಬಿಸ್ನೆಸ್ ಇದೆ, ನಾನು ಅದ್ರ ಮೇಲೆ ಮಾಡಬೇಡಿ ಅಂತ. ಬಟ್ ದೇ ಸೆಡ್ ಇಲ್ಲ, ನಾವು ದೊಡ್ಡದಾಗಿ ಮಾಡ್ತೀವಿ ಸಿನಿಮಾನ, ಇರಲಿ ಪರವಾಗಿಲ್ಲ ಅಂತ. ದೆನ್ ಕಮ್ಸ್ ದಿ ಸ್ಟಾರ್ ಕಾಸ್ಟ್ ಆ್ಯಂಡ್ ದಿ ಅದರ್ ಟೆಕ್ನಿಷಿಯನ್ಸ್. ಕರೆಕ್ಟ್. ಆ್ಯಂಡ್ ಅವರು ಧೈರ್ಯವಾಗಿ ಮಾಡಿದ್ರು. ಅಫ್ಕೋರ್ಸ್ ನನಗೆ ಮಾದೇವ ನನಗೆ ಥಿಯೇಟ್ರಿಕಲ್ಲಿ ಚೆನ್ನಾಗಾಯಿತು, ಬಿಸ್ನೆಸ್ ಎಲ್ಲ ಚೆನ್ನಾಗಾಗಿದ್ದರಿಂದ ನಮ್ಗೆ ತುಂಬ ಚೆನ್ನಾಗಿ ಹೋಪ್ಸ್ ಇದೆ. ಬಟ್ ಅದು ಅಂತಲ್ಲ, ಸಿನಿಮಾನೇ ತುಂಬ ಚೆನ್ನಾಗಿ ಬಂದಿದೆ. ರೈಟ್. ಸೊ ಆ ಒಂದು ನಂಬಿಕೆ ನನಗೆ. ರೈಟ್. ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ನೀವು ಈ ಚಿತ್ರಕ್ಕೆ ಬರೋಕ್ಕೆ ಮುಂಚೆ ಇಂಟ್ರಾಕ್ಷನ್ಸ್ ಇತ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾವೆಲ್ಲರೂ ಮನುಷ್ಯರೇ, ಎಲ್ಲರನ್ನ ಜಡ್ಜ್ ಮಾಡಿ ಏನೋ ಒಂದು ಇಟ್ಕೊಂಡಿರ್ತೀವಿ ಒಂದು ಪರ್ಸೆಪ್ಷನ್. ಇಫ್ ಯು ಕ್ಯಾನ್ ಶೇರ್, ನಿಮ್ಮ ಪರ್ಸೆಪ್ಷನ್ ಏನಾಗಿತ್ತು ವಿನೋದ್ ಅವರ ಬಗ್ಗೆ ಬಿಫೋರ್ ವರ್ಕಿಂಗ್ ಆನ್ ದಿಸ್ ಫಿಲ್ಮ್, ಆ್ಯಂಡ್ ಆಫ್ಟರ್ ಹ್ಯಾವಿಂಗ್ ಡನ್ ದಟ್, ವಾಟ್ ಇಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಿನೋದ್ ನಾವು? ನಾನು ಇವರ ಟೈಸನ್ ಸಿನಿಮಾ ನೋಡಿದ್ದೆ. ಆ್ಯಂಡ್ ಅವಾಗ ಐ ಡಿಸೈಡೆಡ್ ದಟ್ ಐ ಶುಡ್ ಮೇಕ್ ಅ ಫಿಲ್ಮ್ ವಿತ್ ಹಿಮ್. ಓಕೆ. ಐ ವಾಂಟೆಡ್ ಟು ಮೇಕ್ ಅನ್ ಆ್ಯಕ್ಷನ್ ಫಿಲ್ಮ್ ವಿತ್ ಹಿಮ್. ಓಕೆ. ಬಟ್ ಆಗಿರಲಿಲ್ಲ. ಆ್ಯಂಡ್ ಐ ಹ್ಯಾಡಂಟ್ ಆ ಥರ ಸ್ಕ್ರಿಪ್ಟ್ ನನಗೆ ಯೋಚನೆ ಮಾಡೋಕ್ಕಾಗಿರಲಿಲ್ಲ. ಬಲರಾಮ ಕತೆಗೆ ಯಾವಾಗ ನಮ್ಮ ಪ್ರೊಡ್ಯೂಸರ್ಸು ವಿನೋದ್ ಪ್ರಭಾಕರ್ ಅವ್ರಿಗೆ ಈ ಸಿನಿಮಾ ಮಾಡಬೇಕು ಅಂತ ಅವ್ರು ಬಂದರು, ಬೈ ದೆನ್ ಐ ಹ್ಯಾಡ್ ಆಲ್ರೆಡಿ ಸೀನ್ ದ ಗ್ಲಿಮ್ಸಸ್ ಆಫ್ ಮಾದೇವ ಆ್ಯಂಡ್ ನೆಲ್ಸನ್ ಕೂಡ ಅದರ ಟ್ರೈಲರ್ ಬಂದಿತ್ತು. ಆ್ಯಂಡ್ ಹಿಯರ್ ವಾಸ್ ಅನ್ ಆ್ಯಕ್ಟರ್ ಹೂ ವಾಸ್ ಡೈಯಿಂಗ್ ಟು ಆ್ಯಕ್ಟ್. It was not an action hero. He is a multifaceted, very versatile actor. In fact, ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು, ಇದಾದ್ಮೇಲೆ ಒಂದು ಲವ್ ಸ್ಟೋರಿ ಮಾಡಿ, ಒಂದು ಫ್ಯಾಮಿಲಿ ಸ್ಟೋರಿ ಮಾಡಿ ಅಂತ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಮೇಕ್ ಹಿಮ್ ಡೂ ಎನಿಥಿಂಗ್. ಯು ಕ್ಯಾನ್ ಈವನ್ ಡೂ ಅ ಕಾಮಿಡಿ ಫಿಲ್ಮ್ ವಿತ್ ಹಿಮ್ ಬಿಕಾಸ್ ಹಿಸ್ ಕಾಮಿಕ್ ಟೈಮಿಂಗ್ ಇಸ್ ಸೋ ಗುಡ್. ಸೊ ಐ ಸಾ ಅನ್ ಆಕ್ಟರ್ ಹೂ ವಾಸ್ ಡೈಯಿಂಗ್ ಟು ಆ್ಯಕ್ಟ್, ಆ್ಯಂಡ್ ದಿಸ್ ಫಿಲ್ಮ್ ಡಿಮಾಂಡೆಡ್ ಪರ್ಫಾರ್ಮೆನ್ಸ್, ಆ್ಯಂಡ್ ಅವ್ರು ಹಿ ಬಿಕೇಮ್ ಬಲರಾಮ. ಅದರಿಂದ ಇದು ಸಾಧ್ಯ ಆಯಿತು. ನನಗೆ ದಯವಿಟ್ಟು ಕಾಮಿಡಿನೂ ಮಾಡಿ, ಆಕ್ಷನ್ ಆಬ್ವಿಯಸ್ಲಿ ಅದ್ರ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ. ಬಟ್ ನಿಮ್ಮ ಮುಖದಲ್ಲಿ ಇನ್ನೋಸೆನ್ಸ್ ತುಂಬ ದೊಡ್ಡದಾಗಿ ರೆಸನೇಟ್ ಆಗುತ್ತೆ ಆಡಿಯನ್ಸ್ ಜೊತೆ. ಐ ಆಮ್ ಸ್ಪೀಕಿಂಗ್ ಆಸ್ ಅನ್ ಆಡಿಯನ್ಸ್ ಮೆಂಬರ್. ಮಾದೇವ ಇದಾಗಲಿ ಅಥವಾ ಇದರಲ್ಲಿ ಬಂದ ಟೀಸರಲ್ಲಿ ಆಗಲಿ ಅಥವಾ ಹಾಡಲ್ಲೂ ಆಗಲಿ, ಈತ ಒಳ್ಳೆ ವ್ಯಕ್ತಿ ಅಂತ ನಮಗೆ ಅನ್ಸುತ್ತೆ. ಸೊ ದಟ್ ಇಸ್ ಫಾರ್ ಮಿ, ದಟ್ ಇಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಗೋಯಿಂಗ್ ಬ್ಯಾಕ್ ಟು ಒನ್ ಲಾಸ್ಟ್ ಕ್ವೆಶನ್ ಅಬೌಟ್ ಇವರು ನಿಮ್ಮ ತಂದೆಯವ್ರ ಬಗ್ಗೆ. ಅವ್ರು ಬೆಂಗಳೂರು, ಮೂಲತಃ ಬೆಂಗಳೂರಿನವರೇ. ಹೌದು. ಅವರಿಗೆ ಬಾಡಿ ಬಿಲ್ಡಿಂಗ್ ಅದಕ್ಕೆ ಯಾರು ತಳ್ಳಿದ್ದವ್ರನ್ನ? ದಟ್ ವಾಸ್ ಬಿಕಾಸ್ ಮೈ ತಾತ, ಅಂದ್ರೆ ನಮ್ಮ ಗ್ರ್ಯಾಂಡ್ ಫಾದರ್, ಹಿ ವಾಸ್ ಅ ಗರಡಿ ಪೈಲ್ವಾನ್. He had physique like mine, like flat ಇದು. My father was huge round. ಅವರು ಗರಡಿ ಬೇರೆ, ಅವರ ವರ್ಕೌಟ್ ಬೇರೆ ಥರ. ಬಟ್ ಮೈ ಫಾದರ್ ವಾಸ್, ಐ ಮೀನ್ ಗ್ರ್ಯಾಂಡ್ ಫಾದರ್ ವಾಸ್ ಆಲ್ಸೋ, he had like palms like this, huge ಕೈ ಅವ್ರಿಗೆ. ಸೊ ಅವ್ರಿಗೆ ಅದು ಒಂಥರ ಇನ್ಸ್ಪೈರ್ ಆಗಿ, ಅದಾದಮೇಲೆ he was born and brought up in Fraser Town. ಅಲ್ಲಿ ಆಂಗ್ಲೋ ಇಂಡಿಯನ್ಸ್ ರೂಲ್ ಮಾಡ್ತಿದ್ರು ಆ ಟೈಮಲ್ಲಿ. ಬರೀ ಆಂಗ್ಲೋ ಇಂಡಿಯನ್ಸೇ. ನಮ್ಮ ತಂದೆಯವರ ಸುತ್ತ ಐ ಥಿಂಕ್
ನಮ್ಮ ಮನೆ ಎದುರುಗಡೆ ಇಸ್ ಕಾಲ್ಡ್ ಜೋಸಫ್ ಲಿಟ್ರಲಿ ಅವರೆಲ್ಲ ತುಂಬ ಆಂಗ್ಲೋ ಇಂಡಿಯನ್ಸ್ ಫ್ರೆಂಡ್ಸ್ ಅಲ್ಲ, ಅವರೆಲ್ಲ ಈ ಬಾಡಿ ಬಿಲ್ಡಿಂಗು ಚಿಕ್ಕ ಚಿಕ್ಕ ಅವಾಗ ಡಂಬಲ್ಸ್ ಹಿಂಗೆ ಬರ್ತಾ ಇತ್ತಲ್ಲ ಅದೆಲ್ಲ ತಗೊಂಡೆಲ್ಲ ವರ್ಕೌಟ್ ಮಾಡ್ತಿರ್ಬೇಕಾರೆ. ಆ್ಯಂಡ್ ಆ ಏರಿಯಾ ಬಂದು ಇಟ್ ವಾಸ್ ಲೈಕ್ ಫಿಲ್ಡ್ ವಿತ್ ಆಂಗ್ಲೋ ಇಂಡಿಯನ್ಸ್, ಟಮಿಲಿಯನ್ಸ್. ಸೊ ಈ ಟ್ಯಾನರಿ ರೋಡ್ ಅಂತೆಲ್ಲ ಇರುತ್ತೆ ಗೊತ್ತಾ, ಮುಸ್ಲಿಂ ಏರಿಯಾ, ಶಿವಾಜಿನಗರ. ಸೊ ಈ ಗ್ಯಾಂಗ್ ವಾರ್ಗಳೆಲ್ಲ ನಡೆಯೋದಂತ ಆ ಟೈಮಲ್ಲಿ. ಓಹೋ. ಇವ್ರಿಗೆ ಅದೊಂದು. ಆ್ಯಂಡ್ MEG ಅವ್ರು ಅಲ್ಲಿ ಸೆಂಟ್ ಅಲಾಷಿಯಸ್ ಅಲ್ಲಿ ಓದಿದ್ದು, ಅಲ್ಲಿ MEG ಗ್ರೌಂಡಲ್ಲಿ ಬಾಕ್ಸಿಂಗ್ ಕಲಿಬೇಕು ಅಂತಲ್ಲ. ನಾವೇನು KGF ಅಲ್ಲಿ ಒಂದು ಇದಿದೆ ಗೊತ್ತಾ, ತಾಯಿ ನೀನ್ ಯಾಕೆ ಓಡಿಸ್ಕೊಂಬಂದು ಹೋಗಿ ಓಡಿ ಅಂತ. ಅದು ಆಕ್ಚುಲಿ ನಮ್ಮ ತಂದೆಯವ್ರಿಗೆ ನಮ್ಮ ಅಜ್ಜಿ ಹೇಳಿದ್ರಂತ ಒಂದ್ಸಲ, ಸ್ಕೂಲಲ್ಲೆಲ್ಲ ಹೊಡೆದು ಕಳಿಸ್ಬಿಟ್ಟಿದ್ರಂತೆ. ಹತ್ಕೊಂಡ್ಬಂದ್ರೆ ಹೋಗಲ್ಲ, ಹೋಗಿ ಹೊಡೆದ್ಬಿಟ್ಟು ಬಾ ಅಷ್ಟೇ, ಹಿಂಗೆಲ್ಲ ಇರ್ಬೇಡ ನೀನು ಹೋಗು ಅಂತ ಆ ಟೈಮಲ್ಲಿ ಹೇಳಿ ಕಟ್ಸಿದ್ರಂತೆ. ಇವ್ರು ಹೋಗಿ ಹೊಡೆದು ಬಂದಿದ್ರಂತೆ ಆ ಟೈಮಲ್ಲಿ. ದೆನ್ ಈ ಫೆಲ್ಟ್ ಐ ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್. ದೆನ್ ಜಿಮ್, ಗರ್ಡಿ, ದೆನ್ ಬಾಕ್ಸಿಂಗು, ದೆನ್ ಕರಾಟೆದು ಬುಕ್ ತಗೊಂಡು ಆ ಕಟಾಸ್ ಎಲ್ಲ ಅವರೇ ಕಲ್ತಿದ್ದು. ಯು ನಾಟ್ ಅ ಕರಾಟೆ ಪ್ಲೇಯರ್, ಅವರೆಲ್ಲ ಕಲ್ತು. ದೆನ್ ಸೆಲ್ಫ್ ಮೇಡ್ ಮ್ಯಾನ್, ಅದೆಲ್ಲ ಏನೋ ಮಾಡಿ. ದೆನ್ ಬಾಡಿ ಬಿಲ್ಡಿಂಗಲ್ಲಿ ಬಿಲ್ಡ್ ಮಾಡ್ತಾ ಮಾಡ್ತಾ ಮಿಸ್ಟರ್ ಮೈಸೂರ್ಗೆ ಯಾವುದೋ ಒಂದು ಆಫರ್ ಇದು ಬರ್ತಿದೆ, ಕಾಂಪಿಟೇಷನ್ ಬರ್ತಿದೆ ಅಂತ ಅದಕ್ಕೆ ರೆಡಿ ಆಗ್ತಿದ್ರಂತೆ. ಆ ಟೈಮಲ್ಲಿ MP ಶಂಕರ್ ಸರ್ ಬಂದು, ಅವರೂ ಪೈಲ್ವಾನೆ ಅಲ್ವಾ? ಹೌದು, ಅವರು MP ಶಂಕರ್ ಸರ್ ಪೈಲ್ವಾನೆ. ಆ ಟೈಮಲ್ಲಿ ಈ ವಾಂಟೆಡ್ ಆಲ್ ಗ್ಯಾಂಗ್ ಬಾಯ್ಸ್. ಆ ಟೈಮಲ್ಲಿ ಹ್ಯೂಜ್ ಫಿಸಿಕ್, ಆ ಥರದ್ದು ಕಾಡಿನ ರಹಸ್ಯ ಥರದ್ದು ಒಂದು ಸಿನಿಮಾ ಏನೋ ಮಾಡ್ತಿದ್ರು ಅಂತ. ಕಾಡಿನ ರಾಜ ಅಲ್ಲ, ಕಾಡಿನ ರಹಸ್ಯ ಅಂತ. ಓಕೆ. ಸೊ ಆ ಥರದ್ದು ಫಿಸಿಕ್ಗಳು ಬೇಕು ಅಂತೇಳಿ ಯೂಸುಫ್ ಅಂತ ಶಿವಾಜಿನಗರ್ ಅವರು, he made a big name in ಶಿವಾಜಿನಗರ್, ಯೂಸುಫ್ ಅಂತ. ಇನ್ಫ್ಯಾಕ್ಟ್ ಕ್ವಾಲಿಫೈಯರ್ಸ್ ಅಲ್ಲ ಅವ್ರ ಶಿಷ್ಯಂದ್ರೆ, ಯೂಸುಫ್ ಅವರ ಶಿಷ್ಯಂದ್ರೆ ಅವರಲ್ಲ, ಇನ್ನೂ ಹೆಸರು ಮಾಡಿರಲಿಲ್ಲ. ಅವಾಗ ನಮ್ಮ ತಂದೆಗೆ ಪಾರ್ಟ್ನರ್ ಬಂದು ಯೂಸುಫ್ ಅವರು ಅಂತ. ಸೊ ಈ ಹ್ಯಾಡ್ ದಿಸ್ ಬುಲೆಟ್. ಅದಾದಮೇಲೆ ಇಷ್ಟು ಫುಲ್ ಎಲ್ಲ ಆ ಟೈಮಲ್ಲಿ ಶೋ ಮಾಡೋದು ಅದೆಲ್ಲ, ಹೈ ಹೀಲ್ ಬೂಟ್, ಬೆಲ್ ಬಾಟಮ್, ದಟ್ ಬುಲೆಟ್ ದೊಡ್ಡದಾಗಿ. ಐ ವಾಂಟೆಡ್ ಟು ಟೆಲ್ ಯು ಒನ್ ಮೋರ್ ಥಿಂಗ್. ಇದು ಒಂದು ಇನ್ಸ್ಟೆನ್ಸ್. ಅಂಬರೀಷ್ ಅಣ್ಣ ಬಂದು, ನಾನು ಅವಾಗ ಮನೇಲಿ ಹೊಸಕೆರೆಹಳ್ಳಿ ಮನೇಲಿದ್ದಾಗ, ಅವಾಗ ಒಂದು ಸಣ್ಣ, ಸಿಕ್ಕಾಪಟ್ಟೆ ಸಣ್ಣ ನಾನು. ಏನಲ್ಲ ಹೆಂಗಿದ್ಯಾ ನೀನು, ನಮ್ಮ ಅಪ್ಪ ಹೆಂಗಿದ್ದ ಗೊತ್ತೇನಾ ನಿನಗೆ ಅಂತ ಒಂದು ಹೇಳಿದ್ರು. ಒಪೆರಾ ಥಿಯೇಟರ್ ಅನ್ಸುತ್ತೆ, ಒಪೆರಾ ಅಲ್ಲ, ದಟ್ ಕಾರ್ನರ್ ಒನ್. ಈಗ ಒಪೆರಾ ಸ್ಯಾಮ್ಸಂಗ್ ಅಲ್ಲಿ ಇಂಗ್ಲಿಷ್ ಸಿನಿಮಾ ಇವರೆಲ್ಲ ಟಿಕೆಟ್ ನಿಂತಿದ್ರಂತೆ. ಅಂಬರೀಷ್ ಅಣ್ಣ, ಆಮೇಲೆ ಎಲ್ಲ ಒಂದಿಷ್ಟು ಗ್ಯಾಂಗ್ ಡ್ರೂ ಅಂತ ಒಂದು ಬುಲೆಟ್ ಬಂದು ಹಿಂಗೆ ನಿಂತ್ಕೊಂತು. ಹಿಂಗೆ ನೋಡಿದ್ರೆ ಹಿಂಗೆ ಇಳಿದು ನಿಂತ್ಕೊಂಡು ಹಿಂಗಿತ್ತು ಬಾಡಿ, ಇಲ್ಲವರೆಗೂ ಕೂದಲು ಬಂದ. ಆಮೇಲೆ ಅದನ್ನು ಹೇಳ್ತಿದ್ವು ಅಂದರೆ ಯೂಸುಫ್ ಇವರೆಲ್ಲ ಒಂದು ಹವಾ ಮೇಂಟೈನ್ ಮಾಡಿದ್ರು ಶಿವಾಜಿನಗರಲ್ಲಿ ಒಂದು ಟೈಮಲ್ಲಿ. ಇವ್ರು ಹೋದ್ರಂತಲ್ಲೋ, ಹೋಗಿ ಸೀದಾ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ರು. ಇವ್ರ ಪಾಡ್ ಈ ಫಿಗರು ಯಾರು ಕೇಳ್ತಾರೆ, ಹೋಗ್ಬೇಡ ಬಾಯಿ ಕಡೆ, ಕೈ ಹಿಂಗೆ ಈ ಅಗ್ಲ ಹಿಂಗ್ ಹೋದ್ರೆ ಎಲ್ಲರೂ ಹಿಂಗ್ ನಿಂತಿದ್ರು ಅಂತ. ಓಯ್ ಟಿಕೆಟ್ ದಾರೆ ಅಂತ ಹೇಳ್ಬಿಟ್ಟು ಎರಡೋ ಟಿಕೆಟ್ ಯಾರೋ ಇವ್ರು ಯಾರೋ ಫ್ರೆಂಡ್ ಯಾರೋ ಇದ್ರು, ಟಿಕೆಟ್ ತಗೊಂಡು ಸೀದಾ ಒಳಗಡೆ ಹೋದ್ರಂತೆ. ಈ ಮಾತಾಡಿದ್ರೆ ಹೊಡೆದ್ಬಿಡ್ಬಿಟ್ಟಾನಪ್ಪ ಇವನು ಅಂತ. ಇದನ್ನ ಅಂಬರೀಷ್ ಅಣ್ಣ ನನ್ಗೆ ಹೇಳಿದ್ದು ಮನೇಲಿ ಕೂತ್ಕೊಂಡು. ಕಟ್ ಮಾಡಿದ್ರೆ ಹಿಂಗೆ ಹೋಗಿ ಎಲ್ಲ ಚೇರಲ್ಲಿ ಕೂತ್ಕೊಂಡ್ರೆ ಹೌಸ್ಫುಲ್ ಅಂತೆ ಥಿಯೇಟ್ರ್. ಸೀಟ್ಸ್ಗಳಲ್ಲೆಲ್ಲ ಆಕ್ಯುಪೈ ಮಾಡಿದ್ರೆ ಸೀದಾ ಬಂದು ನಮ್ಮ ತಂದೆಯವರು ಎದುರುಗಡೆನೆ ಕೂತ್ಕೊಂಡ್ಬಿಟ್ರು. ಇಷ್ಟಗ್ಲ ಕೂದಲು ಹಿಂಗೆ ಕೂತವ್ರಂತೆ, ಕಾಣಿಸ್ತಾ ಇಲ್ವಂತೆ ಅರ್ಧ ಥಿಯೇಟ್ರು. ಹಿಂಗೆ ನೋಡೋದಂತೆ, ಕೇಳಿದ್ರೆ ಹೊಡೆದ್ಗಿಡ್ಬಿಟ್ಟ ನಾವು ಏನು ಏನು ಮಾಡೋದು ಅಂತ ಹಿಂಗೆ ನೋಡೋದಂತೆ, ತಿರ್ಗಾ ಹಿಂಗೆ ನೋಡೋದಂತೆ. ನೋಡೋವರೆಗೂ ನೋಡ್ಬಿಟ್ಟು ಇಂಟರ್ವಲ್ಲಲ್ಲಿ ಚೇರ್ ಶಿಫ್ಟ್ ಮಾಡ್ಕೊಂಡ್ರಂತೆ. ನೆಕ್ಸ್ಟ್ ದೆನ್ ಹಿ ಮೆಟ್ ಹಿಮ್ ಇನ್ ಹಿಸ್ ಸೆಟ್, ಶೂಟ್ ಸೆಟ್ಟಲ್ಲಿ. ನೋಡಿದ್ರೆ ಇವನಲ್ಲ ಅವನು, ಎಲ್ಲಿ ಬಂದವನೇ ಅಂತ. ಅದಾದ್ಮೇಲೆ ದೆನ್ ಹಿ ಕೇಮ್ ಟು ನೋ ಹೌ ಯುವರ್ ವರ್ಕ್ ಸ್ಟೈಲ್ ಅಲ್ಲ. ಸೊ ದಟ್ ಆ ಶಿವಾಜಿನಗರ್ ಏರಿಯಾ ನನ್ಗೆ ಏನಕ್ಕೆ ಇದನ್ನ ಕನೆಕ್ಟ್ ಮಾಡ್ಕೊಂತಿದ್ದೀನಿ ಅಂದ್ರೆ, ಬಲರಾಮ, ಕ್ವಾಲಿಫೈಯರ್ಸ್, ಇದೆಲ್ಲ ಬಂದು ಐ ಹರ್ಡ್ ಫ್ರಮ್ ಮೈ ಪೇರೆಂಟ್ಸ್. ಆ್ಯಂಡ್ ಈಗ ಅಂಬರೀಷ್ ಅಣ್ಣ ಅವರಾಗಲಿ ಇವರೆಲ್ಲ ಬಂದು ಆ ಕಾಲಘಟ್ಟದಲ್ಲಿ ಇದ್ದವರೆಲ್ಲ ನಾನು ಕೇಳಿದ್ದೀನಿ ಇದೆಲ್ಲ. ಆಮೇಲೆ ನಾನು ಒಂದಿಷ್ಟು ನೋಡಿದ್ದೀನಿ ಕ್ವಾಲಿಫೈಯರ್ಸ್ನ ಮರ್ಡರ್ ಆದಾಗ. ಸೊ ಈ ಬಲರಾಮನ್ ಬಗ್ಗೆ ಕೇಳಿದ್ದೀನಿ. ಜಯರಾಜ್ ಅವರು ಮರ್ಡರ್ ಆದಾಗ ನಾವು ಎಲ್ಲ ಐ ಥಿಂಕ್ ಸ್ಕೂಲ್ ಟೈಮ್. ಸೊ ಆಲ್ ದೀಸ್ ಲಿಟ್ರಲಿ ಇನ್ಸ್ಪೈರ್ಡ್ ಮೀ. ಆ್ಯಂಡ್ ವೆನ್ ಐ ಲಿಟ್ರಲಿ ಗಾಟ್ ದಿಸ್ ಆಫರ್, ಐ ಜಸ್ಟ್ ಬ್ಯಾಕ್ಡ್ ಇಟ್. ಮಾಡಬೇಕು ಅಂತ ನಾನು ಎಷ್ಟೊಂದು ಶೇರ್ ಮಾಡ್ಕೊಂಡಿದ್ದೀನಿ. ಕೆಲವೆಲ್ಲ ಅಂದರೆ ಒರಿಜಿನಲ್ ಸ್ಟೋರೀಸ್ ಎಲ್ಲ ನಾವು ವಿ ಕುಡಂಟ್ ಶೂಟ್
ಹೌದು. ಕೆಲವೆಲ್ಲ ಈ ಜೈಲ್ ಎಪಿಸೋಡ್ಸು, ಸಣ್ಣ ಸಣ್ಣ ಹುಡುಗರು ದೊಡ್ಡವ್ರನ್ನ ಹೊಡೆದಾಕಿರೋದು, ಲಾಟ್ಸ್ ಆಫ್ ಥಿಂಗ್ಸ್. ಇಲ್ಲ, ನೀವು ಒಳ್ಳೆ ನನಗೊಂದು ಸೆಗ್ವೆ ಕೂಡ ಕೊಟ್ರಿ. ನಾನು ಒಂದು ಪ್ರಶ್ನೆ ಇದೆ, ಅದಕ್ಕೆ ಬಂದ್ಬಿಡ್ತೀನಿ. ಬಟ್ ಅದಕ್ಕೆ ಮುಂಚೆ ಒನ್ ಮೋರ್ ಕ್ವೆಶ್ಚನ್ ಅಬೌಟ್ ಪ್ರಭಾಕರ್ ಅವರು. ಅವರೇ ಹಿ ವಾಸ್ ಅ ಹೀರೋ, ಸ್ಟಾರ್ ಅಂಡ್ ಆಲ್ ಆಫ್ ದ್ಯಾಟ್. ಬಟ್ ಅಟ್ ಒನ್ ಪಾಯಿಂಟ್ ಹಿ ಸ್ಟಾರ್ಟ್ಸ್ ಆಕ್ಟಿಂಗ್ ಇನ್ ಇದು ಮುತ್ತೂಲ್ ಮಾಡಿದ್ದಾರೆ, ಚಿರಂಜೀವಿ ಅವ್ರ ಜೊತೆ ಮಾಡ್ತಾರೆ. ಆವಾಗ ಅವ್ರ ಮೈಂಡ್ ಸೆಟ್ ಏನಾಗಿತ್ತು? ಅಫ್ಕೋರ್ಸ್ ಹಿ ವಾಸ್ ವೆಲ್ಕಮ್ ದೇರ್, ಅವರೇ ಬಂದು ಕರ್ಕೊಂಡು ಹೋಗಿದ್ದು. ವಾಟ್ ವಾಸ್ ಹಿಸ್, ಬೈ ಎನಿ ಚಾನ್ಸ್ ಅದ್ರ ಬಗ್ಗೆ ಏನಾದ್ರು ಮಾತುಕತೆ ಆಗಿತ್ತಾ? ಖಂಡಿತ ಆಗಿತ್ತು. ಅಂದ್ರೆ ಬಿಕಾಸ್ ಈ ಸ್ಟಾರ್ಟೆಡ್ ಹಿಸ್ ಕರಿಯರ್ ಆಸ್ ಜಸ್ಟ್ ಫೈಟರ್, ಚಿಕ್ಕದ ಗ್ಯಾಂಗ್ ಬಾಯ್ ಥರ ಬಂದಿದ್ದು. ಆ ಟೈಮಲ್ಲಿ ಆ್ಯಕ್ಚುಲಿ ರಜನಿ ಸರ್ ಅವ್ರ ಫ್ರೆಂಡ್ ಆಗಿದ್ರಂತೆ ನಮ್ಮ ತಂದೆ ಅವ್ರ. ಈ ವಾಸ್ ಪ್ಲೇಯಿಂಗ್ ಲಿಟಲ್ ಬಿಗರ್ ರೋಲ್ ದೆನ್ ರಜನಿ ಸರ್ ಆ ಟೈಮಲ್ಲಿ, ಇಲ್ಲಿ ಕನ್ನಡದಲ್ಲೇ ನಾವು ಮಾಡಿ. ಸೊ ಆ ಟೈಮಲ್ಲಿ ದೇ ಗಾಟ್ ಟು ನೋ ಈಚ್ ಅದರ್. ಅದಾದ್ಮೇಲೆ ಹೋದಾಗ ಹಿ ಯೂಸ್ ಟು ಪರ್ಸ್ನಲಿ ಕಾಲ್ ನಮ್ಮ ತಂದೆಯವ್ರನ್ನ, ಇದೊಂದು ಮಾಡಿಕೊಡು ಅಂತ. ಆ ಫ್ರೆಂಡ್ಶಿಪ್ಗೋಸ್ಕರ ಅವ್ರು ಮಾಡ್ತಿದ್ರು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಅಲ್ಲಿಂದ ಲೈಕ್ ಹಿ ವಾಸ್ ದಿ ಬಿಸಿಯೆಸ್ಟ್ ಪರ್ಸನ್ ವಿಲನ್ ಆ ಟೈಮಲ್ಲಿ. ಐ ಥಿಂಕ್ 80s ಅಲ್ಲಿ ಪರ್ ಡೇ 1 lakh ಡಿಮ್ಯಾಂಡ್ ಮಾಡಿದ್ದಂಥ ಏಕೈಕ ವಿಲನ್ ಆ ಟೈಮಲ್ಲಿ. ಫಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್, 5 ಲ್ಯಾಂಗ್ವೇಜ್ ಅಲ್ಲಿ. ಅಂಡ್ ಇಂದ್ರಜಿತ್ ಅನ್ನೋ ಒಂದು ಸಿನಿಮಾ ಅಲ್ಲಿ ಇನ್ಕಲಾಬ್ ಅಂತ ಆಗತ್ತೆ, ಅಲ್ಲೂ ಅಮಿತಾಬ್ ಸರ್ ಬಂದು ಈ ಕ್ಯಾರೆಕ್ಟರ್ ಅವ್ರ ಹತ್ರನೇ ಮಾಡಿಸಿ ಅಂತ ಕರೆದು ಮಾಡಿಸಿರೋದು. ದೆನ್ ಶಿವಾಜಿ ಗಣೇಶನು ಅದೊಂದು ಬಾಂಧವ್ಯ ಬೆಳೆದಿತ್ತು ಆ ಟೈಮಲ್ಲಿ. ನಾನು ಮಾಡಬಾರ್ದು, ನಾನು ಇಲ್ಲಿ ಹೀರೋ ಆಗ್ಬಿಟ್ಟೆ, ನಾನು ಅಲ್ಲಿ ಮಾಡಬಾರ್ದು ಅನ್ನಲ್ಲ. ಲೈಟ್ ಆಗಿ ತಗೊಳ್ತಿದಾರಲ್ಲ ಆಗ, ಈಗಲೇ ಸ್ವಲ್ಪ ಸರ್ ಆಕ್ಚುಲಿ ಹಿ ಯೂಸ್ ಟು ಟೆಲ್ ವರ್ಕ್ ಇಸ್ ವರ್ಷಿಪ್. ಹೋಗ್ತಾ ಇರ್ಬೇಕು, ಕೆಲಸ ಮಾಡಬೇಕು, ಕೆಲಸ ಇಂಪಾರ್ಟೆಂಟು ಅಂತ. ಬಿಕಾಸ್ ಈ ಕೇಮ್ ಫ್ರಮ್ ಸ್ಕ್ರಾಚ್. ಅವ್ರು ಯಾವುದು ಚೌಕಟ್ಟು ಹಾಕೊಂಡಿರ್ಲಿಲ್ಲ. ಇಲ್ಲಿ ಬಾಂಬೆದಾದಂಥ ಒಂದು ಆಕ್ಷನ್ ಸಿನಿಮಾ ಮಾಡಿರ್ತಾರೆ, ನೆಕ್ಸ್ಟ್ ನೋಡಿದ್ರೆ ಜಗದೇಕ ವೀರುಡು ಅತಿಲೋಕ ಸುಂದರಿ, ಅದರಲ್ಲಿ ಏಜ್ಡ್ ಕ್ಯಾರೆಕ್ಟರ್ ಮಾಡಿರ್ತಾರೆ, ವೈಟ್ ಎಲ್ಲ ಹಾಕೊಂಡು. ಅಗೇನ್ ಈ ಕಡೆ ಈ ಯೂಸ್ ಟು ಬ್ಯಾಲೆನ್ಸ್ ಏಜ್, ತಂದೆ ಕ್ಯಾರೆಕ್ಟರು, ಮತ್ತೆ ಶಿವಣ್ಣ ಸರ್ ಅವ್ರಿಗೆ ತಂದೆ ಕ್ಯಾರೆಕ್ಟರ್ ಮಾಡಿರ್ತಾರೆ, ಮತ್ತೆ ಅದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಈ ಕಡೆ ಚೆಲುವ ಅನ್ನೋ ಒಂದು ಸಿನಿಮಾದಲ್ಲಿ ರವಿ ಸರ್ ತಂದೆಯಾಗಿ ಮಾಡಿರ್ತಾರೆ. ಇಲ್ಲಿ ಅವರೇ ಓನ್ ಬ್ಯಾನರ್ ಅಲ್ಲಿ ಮಹೇಶ್ ಕುಮಾರ್, ಮಹೇಂದ್ರ ವರ್ಮಾ ಮಾಡ್ತಿರ್ತಾರೆ. ವಿ ನೆವರ್ ಹ್ಯಾಡ್ ದಟ್ ಇದು. ಬಟ್ ಮುತ್ತು ಅಲ್ಲಿ ಅವ್ರು ಬೇಜಾರಾಗಿದ್ದು. ಆಕ್ಚುಲಿ ಫ್ಯಾನ್ಸ್ ವಾರ್ ಆಗಿತ್ತು. ದಟ್ ವಾಸ್ ದ ಲಾಸ್ಟ್ ಸಿನಿಮಾ. ಬಿಕಾಸ್ ಇಲ್ಲಿ ಥಿಯೇಟ್ರ್ ಒಳಗಡೆ ರಜನಿ ಸರ್ ಫ್ಯಾನ್ಸು, ನಮ್ಮ ತಂದೆ ಫ್ಯಾನ್ಸ್ ಎಲ್ಲ ಕೂತಿದ್ರಂತೆ. ನಮ್ಮ ತಂದೆ ಬಂದಾಗ ಚೇರ್ ಮಾಡೋದು, ರಜನಿ ಸರ್ ಬಂದಾಗ ಚೇರ್ ಆಗ್ತಾನೆ ಇತ್ತಲ್ಲ. ಸೊ ಅಲ್ಲಿ ನಮ್ಮ ತಂದೆ ಫ್ಯಾನ್ಸ್ಗೆ ಇವರು ಈ ಚುಟ್ಟ ಲೇಖಪೋತೆ ಅದು ಅಂತ ಹಿಂಗೆ ಬರ್ತಾರಲ್ಲ, ಅಲ್ಲಿ ಅವ್ರ ಫ್ಯಾನ್ಸ್ ಎಲ್ಲ ಅಷ್ಟೇ ಅಂದ್ರೆ ಇವ್ರು ಬಂದಾಗ ಪವರ್ಫುಲ್ ಆಗಿತ್ತಲ್ಲ. ರಿಮೆಂಬರ್, ನಾನು ಚಿಕ್ಕವನಾಗಿ ಫಿಲ್ಮ್ ನೋಡಿದ್ದೀನಿ, ಭಯ ನನಗೆ ಪ್ರಭಾಕರ್ ಅವ್ರು ಬಂದ್ರೆ ಆ ಫಿಲ್ಮ್ ಅಲ್ಲಿ. ಆ ಕ್ಯಾರೆಕ್ಟರ್ನ ಅಷ್ಟು ಇದಾಗಿ ಮಾಡ್ತಾ ಬಂದ್ ಇವ್ರು ಚೇರ್ ಮಾಡ್ತಾನೆ ಇದ್ರಂತೆ. ಲಾಸ್ಟ್ ಅಲ್ಲಿ ಅವರು ಹೊರಗಡೆ ಹೋಗ್ಬೇಕಾದ್ರೆ ಅದನ್ನ ಕಾಮಿಡಿ ಮಾಡ್ಬಿಟ್ಟು ಒದೆ ತಿಂದು ಹೋಗಿದ್ದು ಇಷ್ಟ ಆಗ್ಲಿಲ್ವಂತೆ. ಅವಾಗ ಎದುರುಗಡೆ ಇರೋ ಅವ್ರ ಫ್ಯಾನ್ಸ್ ನೋಡ್ದ ಅಷ್ಟೇ ಇಷ್ಟ ಅಂದಾಗ ಟೊರಿನೋ ಬಾಟ್ಲೇನೋ ತಲೆ ಮೇಲೆ ಹೊಡೆದಿರೋದು. ಆಗ ನಮ್ಮ ತಂದೆಯವ್ರ ಫ್ಯಾನ್ಸ್ನೆಲ್ಲ ಪೊಲೀಸ್ ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಾಗ ಲಿಟ್ರಲಿ ಸ್ಟೇಷನ್ ಇಂದ ಕಾಲ್ ಬಂದು ಅವ್ರ ಮನೆ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅಣ್ಣ ಬೇಡ ಅಣ್ಣ, ನಿಮ್ ಟೈಗರ್ ಅಣ್ಣ, ನೀವು ಹಂಗಿರ್ಬೇಕು ಅಂದಾಗ ಆಯ್ತು ಬಿಡ್ರು, ನಿಮ್ಗೋಸ್ಕರ ನಾನು ಮಾಡಲ್ಲ ಇನ್ಮೇಲೆ ಅಂತ ಅವತ್ತೇ ಬಿಟ್ಬಿಟ್ರು. ಮಾಡಿಲ್ಲ ಅವರು. ಅದಾದ್ಮೇಲೆ ನೀನ್ ನೆವರ್ ಆಕ್ಟೆಡ್ ಇನ್ ಎನಿ ಅದರ್ ಲ್ಯಾಂಗ್ವೇಜ್. ಫ್ಯಾನ್ಸ್ ಬೇಜಾರು ಮಾಡ್ಕೊಂತಾರೆ ಅಂತ. ಬಟ್ ನೀವು ಬಲರಾಮನ ಕಥೆಗಳಿಗೆ ಕರೆಕ್ಟ್ ಮಾಡಿದ್ರಲ್ಲ ಯೂಸಫ್ ಅನ್ನೋ ಕ್ಯಾರೆಕ್ಟರ್ನ, ನಾನು ಈ ಒಂದು ದೃಶ್ಯವೇ ಈ ಥಿಯೇಟ್ರಲ್ಲಿ ನಡೆದಿದ್ದೇನೆ ಒಂದು ಎಕ್ಸಲೆಂಟ್ ಸೀನ್ ಫಾರ್ ಅ ಫಿಲ್ಮ್ ಅಂತ ನನಗೆ ಅನಿಸ್ತಾ ಇತ್ತು ನೀವು ಹೇಳಬೇಕಾದ್ರೆ. ಸರ್, ಅಲ್ಲಿ ಗೋ ಬ್ಯಾಕ್ ಟು ವಾಟ್ ಹಿ ವಾಸ್ ಮೆನ್ಷನಿಂಗ್. ಅದು ನನಗೆ ಯಾವಾಗಲೂ ಒಂದು ಪ್ರಶ್ನೆ ಇದೆ, ಸೈಕಾಲಜಿ ಆಫ್ ಅ ರೌಡಿ ಅಲ್ವಾ? ಬಿಕಾಸ್ ನೀವು ಅಫ್ಕೋರ್ಸ್ ಸಾಧನೆಗಳು ಮಾಡಿದ್ದೀರಾ. ಅದಾದ್ಮೇಲೆ ಆಲ್ಸೋ ಐ ಥಿಂಕ್ ಇನ್ ಒನ್ ಆಫ್ ದೋಸ್ ಇಂಟರ್ವ್ಯೂಸ್ ಯು ಸೇಯಿಂಗ್ ನಾನು ಸಾಕಷ್ಟು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ, ಬರೀ ನಮ್ಮವ್ರನ್ನ ಮಾತ್ರ ಅಲ್ಲ ಹೊರಗಡೆ ಕೂಡ ಹೆಂಗಿರ್ತಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ. ಫಾರ್ ಎಕ್ಸಾಂಪಲ್, ಆ ಒಂದು ಪಾತ್ರನ ತಗೊಳ್ಳೋಣ. ಸರಿಯಪ್ಪ, ಮೇ ಬಿ ಅವ್ರು ಸ್ಕೂಲ್ ಡ್ರಾಪ್ ಔಟೋ ಏನೋ ಆಗಿದ್ರು, ಮನೆಯಲ್ಲಿ ಪರಿಸ್ಥಿತಿ ಸರಿ ಇರಲ್ಲ, ವಾಟ್ ಎವರ್. ಬಟ್ ನನಗೆ ಜಿಮ್ಗೆ ಹೋಗೋರ ಬಗ್ಗೆ ಯಾವಾಗಲೂ ಒಂದು ಅಭಿಮಾನ ಇದೆ, ಡಿಸಿಪ್ಲಿನ್ ಬೇಕದಕ್ಕೆ ಅಂತ, ರೈಟ್? ಸೊ at one end, perhaps he is illiterate, uneducated, ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಬಟ್ ಆ ಜಿಮ್ಗೆ ಹೋಗಬೇಕು, ಆ ಡಿಸಿಪ್ಲಿನ್ ಇದೆಯಲ್ಲ. ಓಕೆ, ಜಿಮ್ಗೆ ಹೋದ್ರೆ ನನಗೆ ಬಾಡಿ ಬರುತ್ತೆ, ಬಾಡಿ ಬಂದರೆ ಜೋರ್ ಮಾಡ್ಬೋದು ಬೇರೆಯವ್ರ ಮೇಲೆ ಅನ್ನೋದು ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಆ ಒಂದು ಗೋಲ್ ತಲುಪೋದಕ್ಕೂ ಜಿಮ್ಗೆ ಹೋಗ್ಬೇಕಲ್ಲ ಡೈಲಿ. ಸೊ ವಾಟ್, ದಟ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್. ನನಗೆ ಯಾವಾಗಲೂ ಅದು ಕಾಡತಿ, ಹೆಂಗೆ ಇವ್ರ ಬಾಡಿ ಬಿಲ್ಡ್ ಮಾಡೋಕ್ಕೂ ಡಿಸಿಪ್ಲಿನ್ ಬೇಕಿತ್ತು. ಸೊ ಆಲ್ ಆಫ್ ದಟ್. ಬಟ್ ಮೈ ಕ್ವೆಶ್ಚನ್ ಇಸ್, ವಾಟ್ ಹ್ಯಾವ್ ಯು ಅಂಡರ್ಸ್ಟುಡ್ ಅಬೌಟ್ ದಿ ಸೈಕಾಲಜಿ ಆಫ್ ಅ ರೌಡಿ?
ಒಂದು ಮೈಟ್ ಈಸ್ ಮೋರ್ ಇಂಪಾರ್ಟೆಂಟ್ ಮೈಟ್. ಆಯಿತಾ. ಒಂದು ಶಕ್ತಿ ಅನ್ನೋದು ಮುಖ್ಯ. ಅದಕ್ಕೆ ಜಯರಾಜ್ ಆಗಲಿ ಬಲರಾಮ ಆಗಲಿ ಆಲ್ ಆಫ್ ದೆಮ್ ವರ್ ಡಿಸಿಪ್ಲಿನ್ಡ್, ಇನ್ಕ್ಲೂಡಿಂಗ್ ಅಗ್ನಿಶ್ರೀಧರ್ ಸರ್ ವಾಸ್ ವೆರಿ ಡಿಸಿಪ್ಲಿನ್ಡ್ ಇನ್ ಟರ್ಮ್ಸ್ ಆಫ್ ಬಾಡಿ ಮೇಂಟೆನೆನ್ಸ್ ಆ್ಯಂಡ್ ಆಲ್ ದಟ್. ಯಾಕೆಂದರೆ ಇಟ್ಸ್ ಅ ಫೀಲ್ಡ್ ವಿಚ್ ಡಿಮಾಂಡ್ಸ್ ಸ್ಟ್ರೆಂತ್. you're only valued because of your strength first, second by your intelligence, but first strength. So you have to be strong ಇರಬೇಕು ಅಂದರೆ ಭಾಳ ಒಂದಷ್ಟು ಡಿಸಿಪ್ಲಿನ್ಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಕೊತ್ವಾಲ್ ರಾಮಚಂದ್ರ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದಂತೆ ಅವರ ಜೊತೆ ಇರೋರಿಗೆ 2 ಪೆಗ್ಗಿಂತ ಜಾಸ್ತಿ ಕುಡಿಬೇಡಿ ಅಂತ, ಆಲ್ವೇಸ್ ಬಿ ಅಲರ್ಟ್, ಯು ಡೋಂಟ್ ನೋ ವೆನ್ ದಿ ಅಟ್ಯಾಕ್ ವಿಲ್ ಕಮ್ ಅಂತ. ಎಷ್ಟೋ ಜನ ನಾರ್ಮಲ್ ಪೀಪಲ್ ಅಷ್ಟೊಂದು ಕಂಟ್ರೋಲ್ ಇರೋದಿಲ್ಲ. ಅದು ಒಂದು. ಎರಡನೇದು, ದಿ ಲ್ಯಾಕ್ ಆಫ್ ಎನಿ ಹೆಸಿಟೇಷನ್ ಟು ಟೇಕ್ ಅ ಶಾರ್ಟ್ ಕಟ್. ಅದು ಮೊರಾಲಿಟಿ ಅಂತೀವೋ ಭಯ ಅಂತೀವೋ ಅದು ನಮ್ಮ ಡೆಫಿನೇಷನ್ಗೆ ಬಿಟ್ಟಿದ್ದು. ಈಗ ನಾನು ಯಾರೋ ಒಬ್ಬಂಗೆ ಹೊಡೆದ್ರೆ ಏನೋ ಒಂದು ಆಗುತ್ತೆ ಅಂತಂದರೆ ಆದರೂ ನಾನು ಮಾಡೋಕ್ಕೋಗಲ್ಲ, ಯಾಕಂದ್ರೆ ನಾನು ಸಿಗಾಕೊಂಡ್ಬಿಡ್ಬೋದು, ಏನೋ ಆಗ್ಬೋದು ಅಂತ. ಆದರೆ ಇದು ಹೊಡೆದ್ರೆ ಇದಾಗುತ್ತೆ ಅಂತಂದರೆ ನಾನು ಮಾಡ್ತೀನಿ. ಸೊ ಆ ರೀತಿ ನೋಡಿದ್ರೆ ಒಬ್ಬ ಅಂಡರ್ವರ್ಲ್ಡ್ ಡಾನ್ಗೂ ಅಥವಾ ಒಬ್ಬ ಗ್ಯಾಂಗ್ಸ್ಟರ್, ಒಂದು ಅಂಡರ್ವರ್ಲ್ಡಲ್ಲಿರೋ ವ್ಯಕ್ತಿಗೂ ನಮ್ಮನ್ನು ಆಳ್ತಿರೋ ಇತ್ತೀಚಿನ ಪೊಲಿಟಿಷಿಯನ್ಗೂ ಬಹಳ ಡಿಫ್ರೆನ್ಸ್ ಏನೂ ಇಲ್ಲ. ಇಬ್ಬರು ಅದೇ ಮೆಂಟಾಲಿಟಿ ಇರೋರು. ಇನ್ನೊಬ್ಬನ ತುಳಿದ್ರೆ ನಾವು ಮೇಲಕ್ಕೆ ಬರ್ಬೋದು ಅಂತಂದರೆ ಇಮಿಡಿಯೇಟ್ಲಿ ದೇ ವಿಲ್ ಡೂ ಇಟ್ ವಿತೌಟ್ ಸೆಕೆಂಡ್ ಥಾಟ್. ರಿಪರ್ಕಷನ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ಒಬ್ಬ ಸ್ಯಾಲ್ರಿಡ್ ಪರ್ಸನ್ನು ಅಥವಾ ಒಬ್ಬ ಒಂದು ಕೆಲಸ ಮಾಡಿಕೊಂಡು ಒಂದು 5ರಿಂದ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ ಕೆಲಸ ಮಾಡಿಕೊಂಡು ಒಂದು ಸ್ಟೇಬಲ್ ಲೈಫ್ ಯೋಚನೆ ಮಾಡೋಂಥವ್ನು ಅದು ಯಾವುದೂ ಮಾಡೋಕ್ಕೆ ಹೋಗೋದಿಲ್ಲ. ಸೊ ದಟ್ ಒಂದು ಮೈಟ್, ಸ್ಟ್ರೆಂತ್. ಎರಡನೇದು ದಿ ಎಬಿಲಿಟಿ ಟು ಟೇಕ್ ಶಾರ್ಟ್ ಕಟ್ಸ್, even if it is morally wrong, even if it is ethically wrong. And the third one is ambition. ಅಂದರೆ ಎಲ್ಲೇ ಇಲ್ಲದ ambition. This is what I know, this is what I am capable of, but it doesn't matter. I will think of that. ಅದು ನಂಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಅದ್ರ ಕಡೆ ನಾನು ಕೈ ಚಾಚ್ತೀನಿ, ಕಿತ್ಕೊಳ್ತೀನಿ ಅನ್ನೋ ಒಂದು. ಶ್ರೀಧರ್ ಸರ್ ಒಂದು ಮಾತನ್ನು ಹೇಳ್ತಾ ಇದ್ರು, ಅಂಡ್ ಅವ್ರ ಪುಸ್ತಕದಲ್ಲಿ ಬರ್ದಿಯರು ಕೂಡ. ಎಷ್ಟೋ ಕ್ರಿಮಿನಲ್ಸು ದಿ ವರ್ಲ್ಡ್ ಔಟ್ಸೈಡ್ thinks they are victim of circumstances. I thought of myself as a master of my circumstances. ನನ್ನ ಸರ್ಕಮ್ಸ್ಟಾನ್ಸಸ್ನ ನನ್ನ ವಿಕ್ಟಿಮ್ ಮಾಡ್ಬೋದಾಗಿತ್ತು. ಯಾರೋ ಒಬ್ಬನ ಕೊಂದ್ಬಿಟ್ಟಿದ್ದೆ, ಕ್ರೈಮ್ ಒಳಗೆ ಹೋಗ್ಬಿಟ್ಟಿದೆ. ಆದರೆ ಅದನ್ನು ನಾನು ವಿಕ್ಟಿಮ್ ಆಗೋದು ಬದಲು ಐ ಬಿಕೇಮ್ ಅ ಮಾಸ್ಟರ್ ಆಫ್ ದ ಸರ್ಕಮ್ಸ್ಟಾನ್ಸಸ್. ಸೊ ಐ ಬಿಕೇಮ್ ದ ಡಾನ್ ಆಫ್ ಬ್ಯಾಂಗ್ಳೂರ್. ಅದೇ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಇದೆಲ್ಲದಕ್ಕೂ ಸರ್ಕಮ್ಸ್ಟಾನ್ಸಸ್ಸೇ ಕಾರಣವಿರಬಹುದೇನೋ ಅಂತ ನಮ್ಮ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಸರ್ಕಮ್ಸ್ಟೆನ್ಸಸ್ ಎಲ್ಲ ಸರಿ ಇದ್ರೂ ಕೂಡ ಇಲ್ಲ, ಅದೇ ಇರೋದು. 2 ಥರದ ಜನ ಇದ್ದಾರೆ ಅಂಡರ್ವರ್ಲ್ಡಲ್ಲಿ. ನಿಮ್ಗೆ ನೋಡ್ತಾ ಹೋದರೆ ಕೆಲವು ಜನ ಅನಿವಾರ್ಯತೆಯಿಂದ ಅಂಡರ್ವರ್ಲ್ಡ್ಗೆ ಬಂದಂಥವ್ರು. ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದರಿಂದ ಅವರು ಕ್ರೈಮಿಗೆ ಬಂದ್ಬಿಟ್ಟಿರ್ತಾರೆ. ಕ್ರೈಮಿಗೆ ಬಂದ ಮೇಲೆ ಅವರು ವಾಪಸ್ಸು ಸರಿಯಾದ ಜೀವನಕ್ಕೆ ಹೋಗೋಕ್ಕೆ ಅವರ ಅಂಡರ್ವರ್ಲ್ಡ್ ಸರ್ಕಮ್ಸ್ಟೆನ್ಸಸ್ಸು ಬಿಡಲ್ಲ, ಪೊಲೀಸವರು ಬಿಡಲ್ಲ, ಪೊಲಿಟಿಷಿಯನ್ಸು ಬಿಡಲ್ಲ. ಯಾಕಂದರೆ ಅವರು ಕ್ರಿಮಿನಲ್ ಆಗಿರೋದ್ರಿಂದನೇ ಅವರೆಲ್ಲರಿಗೂ ಹೆಲ್ಪ್ ಆಗ್ತಿರುತ್ತೆ. ಆದ್ದರಿಂದ ಆ ಥರ ಅನಿವಾರ್ಯತೆಯಿಂದ ಬಂದಿರೋ ಒಂದು ವರ್ಗದ ಗ್ಯಾಂಗ್ಸ್ಟರ್ಗಳಿದ್ರೆ, ಇನ್ನೊಂದಷ್ಟು ಜನ ಬೇಕು ಅಂತಾನೆ ಹೋಗ್ತಾರೆ. ಅಂದರೆ ನಾನು ಈ ಜಾಗಕ್ಕೆ ನಾನು ಈ ಗ್ಯಾಂಗಿಗೆ ಸೇರ್ತಿರೋದು ಅವ್ನು ಕೆಳಗೆ ಕೆಲಸ ಮಾಡೋಕ್ಕೋಸ್ಕರ ಅಲ್ಲ, ಅವನ ಜಾಗ ತಗೋಬೇಕು ಅಂತ ಅನ್ನೋರು ಒಂದಷ್ಟು ಜನ ಇದ್ದಾರೆ. ಆ ಥರ ಎಲ್ಲರೂ ನಮ್ಮ ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಹೌದು. ಎರಡೂ ಕೂಡ ನನಗೆ ಅದು ಅಪ್ರಿಷಿಯೇಬಲ್ ಇದೇನೆ. ಡಿಸಿಪ್ಲಿನ್ ಆಗಲಿ, ಆ ಜಿಮ್ಗೆ ಹೋಗೋ ಡಿಸಿಪ್ಲಿನ್ ಆಗಲಿ ಅಥವಾ ಆಂಬಿಷನ್ ಆಗಲಿ, ಬಟ್ ದೇ ಆರ್ ಮಿಸ್ಪ್ಲೇಸ್ಡ್ ಅಲ್ವಾ? ಅದೇ ಡಿಸಿಪ್ಲಿನ್, ಅದೇ ಆಂಬಿಷನ್, ಅದೇ ರೈಟ್ಸ್ ಡಿಪೆಂಡ್ಸ್ ಆನ್ ವಾಟ್ ಯು ಕಾಲ್ ಮಿಸ್ಪ್ಲೇಸ್. ಇಫ್ ಯು ಎಂಡ್ ಅಪ್ being in a very big political power, and this was the route. If this was the route, which is the story of many politicians, not just in Karnataka, across India. Sure. And ಬಲರಾಮ ಯಾವ ಕ್ಯಾಟಗರಿಗೆ ಸೇರಿದವನು? ನನ್ನ ಕತೆ ಪ್ರಕಾರ ಅಂದರೆ ನನಗೆ ಗೊತ್ತಿರೋ ರಿಸರ್ಚ್ ಪ್ರಕಾರ ಕೂಡ ಇಟ್ ವಾಸ್ ನಾಟ್ ಲೈಕ್ ಹಿ ವಾಂಟೆಡ್ ಟು ಬಿ ಅ ಕ್ರಿಮಿನಲ್. ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದಂಥವನು, ಅನಿವಾರ್ಯತೆಯಿಂದ ಒಂದು ಕ್ರೈಮ್ ಆಯಿತು, ಅದರಿಂದ ಹಿ ಗಾಟ್ ಸಕ್ಡ್ ಇನ್ ಟು ದಿಸ್ ವರ್ಲ್ಡ್. ಆ್ಯಂಡ್ ಒನ್ಸ್ ಹಿ ಗಾಟ್ ದೇರ್, ಹಿ ಡಿಂಟ್ ಬಿಕಮ್ ಎ ವಿಕ್ಟಿಮ್. ಹಿ ಟ್ರೈ ಟು ಮಾಸ್ಟರ್, ಹಿ ಟ್ರೈ ಟು ಬಿಕಮ್ ದ ಮಾಸ್ಟರ್ ಆಫ್ ದಟ್ ಸರ್ಕಮ್ಸ್ಟಾನ್ಸ್. ಶೋರ್. ನೀವು ಹೇಳಿದ್ರಿ ಸಾಕಷ್ಟು ನಾನು ಕೇಳಿದ್ದೆ ಈ ಎಲ್ಲದರ ಬಗ್ಗೆ ಅಂತ. ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಏನು ಇವರ ಸೈಕಾಲಜಿ ಏನಿರಬಹುದು ಅಂತ? ಬಿಕಾಸ್ ಈಗ ಬಲರಾಮನ್ನ ಪಾತ್ರ ಅದು ಚೆನ್ನಾಗಿ ಹೇಳಿದ್ರು. ಅವನು
ಆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಸಿಕ್ಕಾಕೊಳ್ತಾನೆ, ಬಟ್ ದೆನ್ ಲೇಟರ್ ಹಿ ಬಿಕಮ್ಸ್ ಅ ಮಾಸ್ಟರ್ ಆಫ್ ದ ಸರ್ಕಮ್ಸ್ಟೆನ್ಸ್ ಅಂತ. ಸೊ ಅದಕ್ಕೆ ಸ್ವಲ್ಪ ನೀವು ಸೈಕಾಲಜಿಯ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿ ಬರುತ್ತಲ್ವಾ? ಖಂಡಿತ. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಬಲರಾಮನ್ ಕ್ಯಾರೆಕ್ಟರ್ ಆರ್ ಅದರ್ವೈಸ್ ಆಲ್ಸೋ, ಬಿಕಾಸ್ ಅಲ್ಲಿಂದ ಬಂದ ನಿಮಗೆ ನಾಲೆಡ್ಜ್ ಶೇರ್ಸೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲೂ ಹೆಲ್ಪ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಖಂಡಿತ ಹೆಲ್ಪ್ ಆಗಿದೆ. ಬಿಕಾಸ್ ಐ ಹ್ಯಾಡ್ ಲಾಟ್ಸ್ ಆಫ್ ಫ್ರೆಂಡ್ಸ್ ಹೂ ಆರ್ ಇನ್ ದ ಫೀಲ್ಡ್. ತುಂಬ ಜನ ಫ್ರೆಂಡ್ಸು ಆ್ಯಂಡ್ ನಾನು ಭಾಳ ಚಿಕ್ಕ ಹುಡುಗರನ್ನ ನೋಡಿದ್ದೀನಿ. ಬಿಕಾಸ್ ಅಲ್ಲಿ ಸಣ್ಣ ಅದನ್ನ ಎಲ್ಲ ಹೇಳಿದ್ದೀನಿ. ಅದು ಇನ್ನೊಂದು ನಾನು ಜಸ್ಟ್ ಇದ್ರ ಜೊತೆ ಅಡಿಷನಲ್ ಇವ್ರು ಹೇಗೆ ಅಪ್ರೋಚ್ ಮಾಡ್ತಿದ್ರು ಇವ್ರ ಆ್ಯಕ್ಟಿಂಗ್ನ ಅಂತ ಹೇಳಿದ್ರೆ, ದೆನ್ ಈ ಕ್ಯಾನ್ ಅವರು ಒಂದು ಪಾತ್ರನ ತಗೊಂಡ್ರೆ ಅವರು ಆ ಪಾತ್ರ ಆಗ್ಬಿಡ್ತಾರೆ. ಅವರು ಡಿಸ್ಟೆನ್ಸ್ ಮಾಡ್ಕೊಳ್ಳಲ್ಲ ಅದರಿಂದ. ಈ ಮೆಥಡ್ ಆ್ಯಕ್ಟಿಂಗಿನ ಇದು ಆ 3-4 ತಿಂಗಳು ನಾವು ಶೂಟ್ ಮಾಡ್ತಿರುವಾಗ ಅವರು ಬಲರಾಮ ಯಾವ ಮಟ್ಟಿಗೆ ಅಂದರೆ, ಅವ್ರು ಏನಾದ್ರು ಬಲರಾಮನ್ ಬಗ್ಗೆ ಓದಿದ್ರೆ ನೋಡಿ ಅವ್ರು ಹಿಂಗೆ ಮಾಡ್ಬಿಟ್ರಂತೆ ಬಲರಾಮಂಗೆ ಅಂತ ಅಂದ್ರೆ ಹಿ ವುಡ್ ಫೀಲ್ ಆ್ಯಂಗ್ರಿ. ಏನಾದ್ರು ಓದಿದ್ರೆ ಈ ಥರ ಮಾಡಿದ್ರು ಅಂತಂದರೆ, ಯಾಕೆಂದರೆ ಅವರು ಬಲರಾಮ ಆಗ್ಬಿಡ್ತಿದ್ರು. ಸೊ ಅವರು ಆ ಸ್ಕ್ರಿಪ್ಟ್ ಒಳಗೆ ಟ್ರಾವೆಲ್ ಮಾಡ್ತಿದ್ದು ಕೂಡ ಅದೇ ರೀತಿಯಲ್ಲಿ. ಇನ್ನೊಬ್ಬ ಸರಿ ಇರ್ಬೋದು, ಸರಿಗಿರ್ಬಾರ್ದು ಅಲ್ಲ, ನಾನು ಸರಿಗಿದ್ದೀನೋ ಸರಿ ಇಲ್ವೋ, ನನ್ನ ಪಾತ್ರ ಸರಿಗಿದೆಯೋ ಸರಿಗಿಲ್ವೋ, ಆ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇರುವಂಥ ಆ್ಯಕ್ಟ್ರು. ಮಿಕ್ಕಿದ ನಿಮಗೆ ನಿಮ್ಮ ಎಂಟ್ರಿ ಪಾಯಿಂಟ್ ಏನಾಗಿತ್ತು? ಚೆನ್ನಾಗಿ ಹೇಳಿದ್ರು ಅವರು. ಬಟ್ ಬಲರಾಮನ್ನ ಅವ್ರು ನಿಮಗೆ ಫಸ್ಟ್ ಹೇಳ್ಬೇಕಾದ್ರೆ ಅಥವಾ ನೀವು ಸ್ಕ್ರಿಪ್ಟ್ ಓದ್ಬೇಕಾದ್ರೇನೋ ಅದು ಯಾವುದೋ ಒಂದು ಎಂಟ್ರಿ ಪಾಯಿಂಟ್ ಬೇಕಲ್ಲ, ಇಲ್ಲಿಂದ ನಾನು ಓಕೆ ಇಲ್ಲಿ ಕನೆಕ್ಟ್ ಆಯ್ತು ನನಗೆ ಬಲರಾಮನ ಪಾತ್ರ ಅಂತ. ವಾಟ್ ವಾಸ್ ದ್ಯಾಟ್ ಅಬೌಟ್ ಇಟ್? ಅಲ್ಲ, ಆ್ಯಕ್ಚುಲಿ ಶ್ರೇಯಸ್ ಅವರು ಈ ಥರ ಮಾಡ್ತಿದ್ದೀನಿ ಸಬ್ಜೆಕ್ಟು ಒಂದಾಗ್ಲೇ ಬಲರಾಮ ಅಂದಾಗ ದೆನ್ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್. ಯಾಕಂದ್ರೆ ಅವರು ತುಂಬ ತಿಳ್ಕೊಂಡಿದ್ದಾರೆ. ಬಟ್ ಆ ಬಲರಾಮ ಬೇರೆ, ನಿಮ್ಮ ಬಲರಾಮ ಬೇರೆ. ಅಂದರೆ ಒಂದಿಷ್ಟು ದಿಸ್ ಇಸ್ ಇಮ್ಯಾಜಿನರಿ ಫಿಕ್ಷನ್. ಸೊ ಒಂದಿಷ್ಟು ತಗೊಂಡಿದ್ದೆ ನಾನು. ಬಿಕಾಸ್ ನಾನು ಹೇಳಿದ್ನಲ್ಲ ಆಗಲೇ, ಐ ಹ್ಯಾವ್ ಸೀನ್ ಪೀಪಲ್, ಐ ಹ್ಯಾವ್ ಲಾಟ್ಸ್ ಆಫ್ ಫ್ರೆಂಡ್ಸ್, ತುಂಬ ಜನ ಇದ್ದಾರೆ. ಏನೋ ಒಂದು ಯಾರೋ ಒಬ್ಬ ಫ್ರೆಂಡ್ ಬಾರೋ ಜೊತೆಗೆ ಅಂತ ಕರ್ಕೊಂಡು ಹೋಗಿರೋದು ಅಷ್ಟೇ. ಅವನು ಗೊತ್ತಿಲ್ಲದೆ ಸಪೋರ್ಟ್ಗೆ ಹೋಗಿರೋದು. ಆ್ಯಂಡ್ ಕೆಲವರೆಲ್ಲ JCಯಲ್ಲಿದ್ದು 14 ವರ್ಷ, ಎಷ್ಟೋ ವರ್ಷಗಳು ಸುಮ್ಮನೆ ಯಾರಿಗೋ ಏನೋ ಮಾಡೋಕ್ಕೆ ಹೋಗಿದ್ದು. ಸೊ ಬಲರಾಮಂದು ಒಂದಿಷ್ಟು ನಾನು ನೋಡಿದ್ದೆ ಕೆಲವು ಹುಡುಗರನ್ನ, ಬೇರೆಯವ್ರಿಗೋಸ್ಕರನೇ ಅವ್ನು ತ್ಯಾಗ ಮಾಡಿ ಅವ್ನ ಲೈಫು. ಆ ಥರದ್ದು ಒಂದು ಕ್ಯಾರೆಕ್ಟರ್ ಇದು ಆ್ಯಕ್ಚುಲಿ. ಅವನಿಗೋಸ್ಕರ ಯಾವತ್ತೂ ಏನೂ ಮಾಡಿರಲ್ಲ, ಅವ್ನು ಸ್ವಾರ್ಥಿ ಅಲ್ಲ ಆತ. ಬಟ್ ಆಮೇಲೆ ಸ್ವಾರ್ಥಿ ಆಗ್ತಾನ? ಇಲ್ಲ. ಬಿಕಾಸ್ ನೀವು ಒಂದ್ ಕಡೆ ಹೇಳಿದ್ರಿ, ಪ್ಯಾರಾಫ್ರೇಸ್ ಮಾಡ್ತಾ ಸರಿಯಾಗಿ ಹೇಳ್ದೇ ಇರ್ಬೋದು ನಾನು, ದಿಸ್ ಇಸ್ ನಾಟ್ ಅ ಕ್ಯಾರೆಕ್ಟರ್ ದಟ್ ಒನ್ ವಿಲ್ ಲೈಕ್ ಇನಿಷಿಯಲಿ ಅಂತ ಏನು ಹೇಳಿದ್ರಿ ನೀವು ಬಲರಾಮನ ಕ್ಯಾರೆಕ್ಟರ್ ಬಗ್ಗೆ. ನಾಟ್ ದಿಸ್ ನಾಟ್ ಅ ಕ್ಯಾರೆಕ್ಟರ್ ಹೀರೋ ಇನಿಷಿಯಲಿ ಅಂತ ಹೇಳಿದ್ರಿ. ಹೀರೋ ಏನಾಗುತ್ತೆ, ಎಷ್ಟೋ ಸಿನಿಮಾಗಳಲ್ಲಿ ಅದು ಇತ್ತೀಚಿನ ಆರ್ಕಿಟೈಪಿಂಗ್ ಆಗ್ಬಿಟ್ಟಿದ್ದಾರೆ, ಸೀನ್ 1 ಅವನು ಹೀರೋ. ಬಟ್ ಅದು ಹಂಗೆ ಆಗೋದಿಲ್ಲ. ಒಂದು ಕತೆ ಯೂಶಲಿ ಹೀರೋ ಎಮರ್ಜಸ್ ಇನ್ ದ ಸ್ಕ್ರಿಪ್ಟ್. ಅದನ್ನ ಹೇಳಿದ್ರಿ. ಓಕೆ ಓಕೆ ಕರೆಕ್ಟ್. ಸೊ ಅಲ್ಲಿಂದ ನಾನು ಡಿಸ್ಕಸ್ ಮಾಡಿ ನಾವು, ಸೊ ನನಗೂ ಒಂದಿಷ್ಟೆಲ್ಲ ಇತ್ತಲ್ಲ, ರೈಟ್ ಫ್ರಮ್ ಚೈಲ್ಡ್ಹುಡ್ ನಾನು ತುಂಬ ಜನ ನೋಡಿದ್ದೀನಿ ಈ ಥರ. ಸೊ ಕನೆಕ್ಟ್ ಆಗೋದು ಭಾಳ ಈಸಿ ಆಯಿತು ನನಗೆ. ಸೊ ಅಲ್ಲಿಂದ ಬಲರಾಮನ್ ಬಗ್ಗೆ ಒಂದಿಷ್ಟು ನಾನು ರಿಸರ್ಚ್ ಮಾಡಿದ್ದೆ. ಸೊ ಆ ಬಲರಾಮನೇ ಬೇರೆ ಆದ್ರೂ ಕೆಲವು ನಮಗೆ ಹೋಲಿಕೆಗಳು ಬರುತ್ತೆ. ಸೊ ಒಂದಿಷ್ಟು ಅವ್ರ ಹತ್ರ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ದೆನ್ ಸ್ಕ್ರಿಪ್ಟ್ ಒಳಗಡೆ ಐ ಥಿಂಕ್ ಒಂದು 3-4 months ಅಲ್ಲ ನಮ್ಮ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಪ್ರಿಪೇರ್ ಮಾಡೋಕ್ಕೆ. ಸೊ ರಾಜಶೇಖರ್ ಅವರು ಡೈಲಾಗ್ಸು, ಇಪಿನ್ ದಿ ಡೈಲಾಗ್ಸ್. ಸೊ ಅವರು ರೀಡಿಂಗ್ ಕೊಟ್ಟಾಗ ಆಡಿಯೋ ನೋಟ್ ಕಳಿಸ್ತಾರೆ. ದ್ಯಾಟ್ ಈಸ್ ದಿ ಪ್ಲಸ್ ಪಾಯಿಂಟ್. ಬರೆದ್ಬಿಟ್ಟು ಕೊಟ್ಬಿಡಲ್ಲ ಅವರು. ರೀಡಿಂಗ್ ಐ ಥಿಂಕ್ ಮೇ ಬಿ ಯು ಇನ್ಸಿಸ್ಟೆಡ್ ರೀಡಿಂಗ್ ಕೊಡು ಅಂತೇನೋ, ಅವಾಗೊಂದು ಲಯ ಗೊತ್ತಾಗುತ್ತೆ. ಹೌದು, ಅವರು ಯೂಸ್ ಟು ರೈಟ್ ಅಂಡ್ ರೀಡ್ ಇಟ್ ಔಟ್ ದ ಹೋಲ್ ಟೈಮ್. ಯಾಕಂದ್ರೆ ಸಿನಿಮಾ ಟೈಮಿಂಗ್ ಕರೆಕ್ಟಾಗಿ ಟೈಮ್ ಸ್ಟಾರ್ಟ್ ಮಾಡಿ ಫಸ್ಟ್ ಹಾಫ್ ಅಂತ ಓದುತ್ತಾರೆ. ಸೊ ಅದು ಟೈಮಿಂಗ್ ನಿಮ್ಗೆ ಸಿಗುತ್ತೆ. ಆಗಿನ ಭಾಷೆ, ಆಗಿನ ಶೈಲಿ, ಒಬ್ಬೊಬ್ಬ ಕ್ಯಾರೆಕ್ಟರ್ಗೂ ಒಂದೊಂದು ಕ್ಯಾರೆಕ್ಟರೈಸೇಷನ್ ಇದೆ ಡೈಲಾಗ್ ಸ್ಟೈಲಲ್ಲಿ ಕೂಡ. ನಮ್ಮ KL ರಾಜಶೇಖರ್ ಅವ್ರು ಬರ್ದಿರೋ ಡೈಲಾಗ್ ಪ್ರಕಾರ. ಸೊ ಅದನ್ನ ಆ ನ್ಯೂಯಾನ್ಸ್ ಇಟ್ಕೋಬೇಕು ಅಂದ್ರೆ ಅವರ ಸ್ಟೈಲಲ್ಲಿ ಕೇಳಿದ್ರೆ. ಬಲರಾಮ ಬರೋದು ಮೈಸೂರಿನಿಂದ ಕಥೆಯಲ್ಲಿ, ಹಾಸನದಿಂದ. ಸೊ ಅದನ್ನು ಓದಿ ಹೇಳಿದಾಗ ಅದನ್ನು ಲೈಕ್ ಒಳಗೆ ನಮಗೆ ಪ್ರವೇಶ ಆಗೋದು ತುಂಬ ಈಸಿ ಆಗುತ್ತೆ. ವೆನ್ ಸಂಬಡಿ ಈಸ್ ಲೈಕ್ ಟೆಲ್ಲಿಂಗ್ ಸಮ್ ಸ್ಟೋರಿ, ಅದನ್ನು ನಾವು, ಬಿಕಾಸ್ ಎವ್ರಿಬಡಿ ಕ್ಯಾನ್ ವಿಜುವಲೈಸ್. ಈಗ ನಾನೇನಾದರೂ ಒಂದು ಕತೆ ಹೇಳ್ತಿದ್ರೆ ನಿಮ್ಮ ಮೈಂಡಲ್ಲಿ ಒಂದು ಥಿಯೇಟರ್ ಹೇಳಿದ್ರಲ್ಲ,
ಟೋರಿನೋ ಬಾಟ್ಲ್ ತರಕಾರಿ ಅವ್ರಿಗೆ ವಿಜುವಲ್ ಬಂದ್ಬಿಡ್ತು ಕಣ್ಣಲ್ಲಿ. ದಟ್ಸ್ ಆಕ್ಚುಲಿ ನಾನು ಕೆಲವು ಟೈಮಲ್ಲಿ ವೆನ್ ಐ ಟೆಲ್ ಅಲ್ಲ ನರೇಷನ್ ಕೊಟ್ಟಾಗ ಹಿಂಗೆ ವಿಜುವಲೈಸ್ ಮಾಡಕ್ ಅದು ನಮ್ಗೆಲ್ಲ ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ನನಗೆ ಎಸ್ಪೆಷಲಿ ತುಂಬಾ ಹೆಲ್ಪ್ ಆಯ್ತು ಟು ಗೆಟ್ ಇನ್ ಸೈಡ್ ಬಲರಾಮ. ದಟ್ ಇಸ್ ವಾಟ್ ಐ ಬೀನ್ ಡೂಯಿಂಗ್ ಫ್ರಮ್ ಮಹಾದೇವ ಅಂಡ್ ಬಿಫೋರ್. ಗುಡ್ ಪಾಯಿಂಟ್. ಹಾಗೆ ಮತ್ತೆ ಒಳ್ಳೆ ಸೆಗೆ ಕೊಟ್ಟರು ನನಗೆ. ಮಹಾದೇವ ಇಸ್ ಯೋರ್ ಬಿಗ್ಗೆಸ್ಟ್ ಹಿಟ್ ಸೋ ಫಾರ್ ಅಲ್ವಾ? ಅಂಡ್ ನೀವು ಹೇಳ್ತಾ ಇದ್ರಿ ಆಫ್ ಕ್ಯಾಮ್ರಾ, ಕ್ಯಾಮ್ರಾ ರೋಲ್ ಆಗ್ತಿತ್ತಂತೆ, ಬಟ್ ಎನಿವೆ ಆಡಿಯನ್ಸ್ಗೆ ಏನೋ ಒಂದು ಕನೆಕ್ಟ್ ಆಗ್ಬಿಡ್ತು ಅದರಲ್ಲಿ ಅಂತೇಳಿ. ವಾಟ್ ವಾಸ್ ಇಟ್ ದಟ್ ದಿ ಆಡಿಯನ್ಸ್ ಕನೆಕ್ಟೆಡ್? ದಿ ಇನ್ನಸೆನ್ಸ್ ಆಫ್ ದಿ ಪ್ರೊಟಾಗನಿಸ್ಟ್. ಇನ್ನಸೆನ್ಸ್. ಮೈ ವೈಫ್ ಕೇಮ್ ಅಂಡ್ ಟೋಲ್ಡ್ ಮೀ, ಯಾಕಂದ್ರೆ ಎಷ್ಟು ಕೆಲಸ ಮಾಡಿರ್ತೀವಿ. ಐ ಟೋಲ್ಡ್ ಯು ಪ್ರೀವಿಯಸ್ಲಿ ಶಿ ಇಸ್ ದ ಬಿಗ್ಗೆಸ್ಟ್ ಕ್ರಿಟಿಕ್. ಕಳಿಸಿದ್ದೆ. ಶಿ ಕೇಮ್ ಅಂಡ್ ಟೋಲ್ಡ್ ಮಿ ಒನ್ ಥಿಂಗ್, ನನಗೆ ನನ್ನ ಗಂಡ ಎಲ್ಲೂ ಕಾಣಿಸಿಲ್ಲ, ನನಗೆ ಮಾದೇವನೇ ಕಾಣಿಸಿದ್ದು. ಆ್ಯಂಡ್ ಡೂಯಿಂಗ್ ಆ್ಯಕ್ಷನ್ ರೋಲ್ಸ್ ಅದು ಒಂಥರ ಚಾಪು, ಅದು ಮೂಡ್ಬಿಟ್ಟಿರ್ತೇವೆ ಜನರ ಮನಸ್ಸಲ್ಲಿ. ವಿನೋದ ಬಂದಂದ್ರೆ ಹೊಡಿತಾನೆ ಅಂತ. ಬಟ್ ಎಲ್ಲೂ ನಿನ್ನ ಹಳೆ ಸಿನಿಮಾದು ಒಂದೇ ಒಂದು ಪಾಯಿಂಟು ಇಲ್ಲದೆ ಎಷ್ಟು ಇನ್ನಸೆಂಟಾಗಿ ಬಂದು ಆ ಒಂದು ನಗೋದಾಗಲಿ ಎಲ್ಲ ಮಾಡಿ ಅವ್ರ ಜೊತೆ ಫಸ್ಟ್ ಟೈಮ್ ವೆನ್ ಯು ಸ್ಮೈಲ್ ವಿ ಆಲ್ ಸ್ಮೈಲ್, ಅದೆಲ್ಲ ಅದನ್ನು ತಗೊಂಬರೋದು ಭಾಳ ಕಷ್ಟ. ನೀನು ಅದನ್ನು ಮಾಡಿದ್ಯಾ ಅಂದರು. ಸೊ ದಟ್ ಈಸ್ ದಿ ಬಿಗ್ಗೆಸ್ಟ್ ಥಿಂಗ್. ಅಗೇನ್ ನಮ್ಮ ಯಾರು ಕೆಲಸ ಮಾಡಿದಾರೋ ಇದರಲ್ಲಿ, ನನಗೆ ಒಬ್ಬರು ರಾಹುಲ್ ನಮ್ಮ DTS, ಯಾಕಂದರೆ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಅವರು ಸಡನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ, ಎಂಟ್ರಿ ಆಗಿದ್ದಾರೆ. ಸೊ ಈ ಸೀಯಿಂಗ್ ದಿ ಸಿನಿಮಾ ಫಾರ್ ದ ಫಸ್ಟ್ ಟೈಮ್ ಅವ್ರು ವರ್ಕ್ ಮಾಡಿಬಿಟ್ಟು ನನಗೆ ಹೇಳಿದ್ದು ಅಂತಂದರೆ, ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೇಳಿದೆ ಹೇಗಿದೆ, ಹೆಂಗೆ ಅನಿಸ್ತು, ಒಂದಿಷ್ಟೆಲ್ಲ ಮಳೆಯಲ್ಲ ಅವರು ಸರ್ ತುಂಬ ಚೆನ್ನಾಗಿತ್ತು ಸರ್ ಅಂತೆಲ್ಲ ಹೇಳಿ, ಸರ್ ಒಂದು ಹೇಳ್ತೀನಿ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂದರು. ಏನು ಅಂತ, ನನಗೆ ಎಲ್ಲೂ ವಿನೋದ್ ಪ್ರಭಾಕರ್ ಸರ್ ಕಾಣಿಸಿಲ್ಲ, ನನಗೆ ಬಲರಾಮನೇ ಕಾಣಿಸಿದ್ದು ಅಪ್ಪ, ಅದು ಬಿಗ್ಗೆಸ್ಟ್ ಪ್ಲಸ್ ಅದು. ಸೊ ದಟ್ಸ್ ವಾಟ್ ಟ್ರೈಂಗ್ ಟು ಬಿಕಮ್ ಅ ಮೆಥಡ್ ಆ್ಯಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬೀಯಿಂಗ್ ವಿತ್ ದ ಟೀಮ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. And I've never, I think you would have hardly seen me calls in between. ಇಲ್ಲ, I don't use my phone at all. ನನಗೆ ಡೈವರ್ಟ್ ಆಗೋದೇ ಇಷ್ಟ ಇಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ ನಾವು ಔಟ್ಡೋರ್ ಹೋಗಿದ್ದಾಗ he is not a switch on switch off actor. On off ಅದು ಕರೆಕ್ಟ್. ಒನ್ ಪಾಯಿಂಟ್ ಆಫ್ ಟೈಮ್ ನಾನು ವೈಫು ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ಒಂದಿಷ್ಟು ಪ್ರೊಡಕ್ಷನ್ ಇದ್ದಲ್ಲ. ಆ ಟೈಮಲ್ಲಿ ಐ ಸೆಡ್ ಯು ಆರ್ ಗೋಯಿಂಗ್ ಟು ಸ್ಟೇ ಸಪ್ರೇಟ್ಲಿ, ನಾನು ಒಬ್ಬನೇ ಬಿಟ್ಬಿಡು ನಾನು. ಬಿಕಾಸ್ ರೂಮಲ್ಲಿ ಇವರು ಬೆಳಗ್ಗೆ ಎದ್ದಾಗ ಅದು ಬರಲಿಲ್ಲ, ಇದು ಬರಲಿಲ್ಲ ಅಂತ. ಆ್ಯಂಡ್ ವಿ ಹ್ಯಾವ್ ಟು ಇದು ಬೇಬೀಸ್, ಒಬ್ಬ ಕ್ಯಾಂಡಿ, ಇನ್ನೊಬ್ಳು ಚೆರಿ. ಸೊ ಅವ್ರನ್ನೂ ಇಟ್ಕೊಂಡು ಬೆಳಗ್ಗೆಯಿಂದ ಕ್ಯಾಂಡಿ ಚೆರಿ ಅಂತಿದ್ದಾಗ ಐ ಲಿಟ್ರಲಿ ಸೆಡ್ ಯು ಆರ್ ಗೋಯಿಂಗ್ ಔಟ್ ಆಫ್ ಮೈ ರೂಮ್. ಅವ್ರ ಪಾಪ ಬೇರೆ ಕಡೆ ರೂಮ್ ಮಾಡ್ಕೊಂಡಿದ್ರು ಹೋಲ್ 23 days ಎವ್ರಿ ಸ್ಕೆಡ್ಯೂಲ್. ಹಂಗೆ ಐ ಸ್ಟೇಡ್ ಅಲೋನ್ ಬಿಕಾಸ್ ನನಗೆ ಏನೋ ಓಡ್ತಿರುತ್ತೆ. ನಾನು ಇಮಿಡಿಯೇಟ್ಲಿ ನನಗೆ ಏನೋ ಮೆಸೇಜ್ ಮಾಡೋದು, ನಾನು ಕಾಲ್ ಮಾಡೋದು, ನಾವೇನೋ ಮಾತಾಡ್ತಿರ್ಬೇಕಾದ್ರೆ ಈ ಸೆಂಟ್ರಲ್ ನನಗೆ ಆಗಲ್ಲ. ಕರೆಕ್ಟ್. ಐ ಲೈಕ್ ಟು ಬಿ ಲೈಕ್ ದಟ್, ವರ್ಕ್ ಲೈಕ್ ದಟ್. ಗ್ರೇಟ್. ದಿಸ್ ಮೇ ಬಿ ಅ ಸ್ಲೈಟ್ಲಿ ಅಫೆನ್ಸಿವ್ ಪ್ರಶ್ನೆ, ಬಟ್ ಹಾಕಿ ತಗೋಬೇಡಿ. ಕಾರ್ತಿಕ್ ಸುಬ್ಬರಾಜ್ ಹ್ಯಾಡ್ ಅಪ್ರೋಚ್ಡ್ ಯು ಫಾರ್ ಆ ದಿನಗಳಿಗೆ ಅಸಿಸ್ಟೆಂಟ್ ಸೂರ್ಯಕಾಂತಿಗೆ. ಓಕೆ, ಆಫ್ಟರ್ ಅದು ನಾವು ನೀವು ಹೇಳಿದ್ರಿ ನೀವೇ ಚೆನ್ನಾಗಿ ಮಾಡಿದ್ರಿ ಶಾರ್ಟ್ ಫಿಲ್ಮ್ಸು, ನಿಮ್ಮ ಶಾರ್ಟ್ ಫಿಲ್ಮ್ಸ್ ಚೆನ್ನಾಗಿದೆ, ಯು ಕ್ಯಾನ್ ಚೂಸ್ ಯುವರ್ ಓನ್ ಪಾತ್, ನನ್ನ ಜೊತೆ ಏನು ಕೆಲಸ ಮಾಡಬೇಕಾಗಿಲ್ಲ ಅನ್ನೋ ಥರ ಹೇಳಿದ್ರಿ ಅಂತ ಅನ್ಸುತ್ತೆ. ಪೋಸ್ಟ್ ದಟ್ ವಿ ಹವ್ ಆಲ್ ಸೀನ್ ವಾಟ್ ಕಾರ್ತಿಕ್ ಸುಬ್ಬರಾಜಸ್ ಜರ್ನಿ ಹ್ಯಾಸ್ ಬೀನ್ ಅಂಡ್ ಆಲ್ ಆಫ್ ದಟ್. ಅಂದರೆ ನಾವಾಗಲೇ ಮಾತಾಡಿದ್ವಿ, ಇಲ್ಲಿ ದಿಸ್ ಇಸ್ ಅನ್ ಇಂಡಸ್ಟ್ರಿ ವಿಚ್ ರೈಡ್ಸ್ ಆನ್ ಸಕ್ಸಸ್ ಬಿಕಮ್ಸ್ ಸೋ ಇಂಪಾರ್ಟೆಂಟ್ ಅಂತ. ಫಾರ್ ಆಲ್ ದಟ್ ಐವ್ ಸ್ಪೋಕನ್ ಅಬೌಟ್ ಯು ಆ್ಯಂಡ್ ಹೌ, ಅಂದರೆ ಈಗ ಈ ಯಂಗ್ ಫಿಲ್ಮ್ ಮೇಕರ್ಸ್ ಫ್ರೆಟರ್ನಿಟಿ ಇದೆ ಅಂತ ಹೇಳಿದ್ರೆ ಆ ಡಿಸ್ಕಷನಲ್ಲಿ KM ಚೈತನ್ಯ ಅವ್ರ ಹತ್ರ ಹೋಗಿ ಮಾತಾಡೋಣ ಅಥವಾ ಮೆಂಟರ್ಶಿಪ್ ತಗೋಣ ಅಂತ ಇರುತ್ತೆ. ಬಟ್ ಟಿಲ್ ಡೇಟ್ ವೆನ್ ಪೀಪಲ್ ಅಸೋಸಿಯೇಟ್ ಆ ದಿನಗಳು ಓನ್ಲಿ ವಿತ್ ಯು, ವೈ ಇಸ್ ದಟ್? ಅಂದರೆ ವೈ? ಈಗ ಸೂರ್ಯಕಾಂತಿ ಯು ಸೆಡ್ ಐ ಲರ್ನ್ ಅ ವೆರಿ ಇಂಪಾರ್ಟೆಂಟ್ ಲೆಸನ್ ಅಟ್ ದಟ್ ಪಾಯಿಂಟ್. ಅದಾದಮೇಲೆ ಆಟಗಾರ ಆ್ಯಂಡ್ ಆಲ್ ಆಫ್ ದಟ್ ಹ್ಯಾಸ್ ಹ್ಯಾಪನ್. ಬಟ್ ಸ್ಟಿಲ್ ನಾವೆಲ್ಲರೂ ಆ ದಿನಗಳು ಅಂದರೆ ಚೈತನ್ಯ ಅಂದರೆ ಆ ದಿನಗಳು ಅಂತ ಹೇಳುವಾಗ, ಅಂದರೆ ನಿಮ್ಮ ಡಾಕ್ಯುಮೆಂಟ್ರಿ ಕಡೆ ಕೆಲಸ ಗೊತ್ತು, ಆಲ್ ಆಫ್ ದಟ್ ನಮಗೆ ಗೊತ್ತಿದ್ರು ಕೂಡ, ಹೌ ಡು ಯು ಪ್ರಾಸೆಸ್ ದಿಸ್? ಅಂದರೆ ಡು ಯು ಟೇಕ್ ಇಟ್ ಅಟ್ ಫೇಸ್ ವ್ಯಾಲ್ಯೂ ಆ್ಯಂಡ್ ಸೇ ಹೌ ದಿಸ್ ಇಸ್ ವಾಟ್ ಇಟ್ ಇಸ್, ಆರ್ ಆರ್ ಯು ಸ್ಟಿಲ್
pardon my usage of this word, are you still finding your feet in the so-called commercial? Yeah, I think when you have a very big debut, The curse of a big ಇದಾಗುತ್ತೆ. debut. If ಆದಿನಗಳು was my 4th film, I would not have had the same Okay, problem. Exactly. But ಇದೇ ಪ್ರಾಬ್ಲಮ್ ನನಗೆ I see many other directors in my industry face. For example, Yogaraj Bhatt is still known for Mungaru Male. Suri is still known for Dunya. Correct. I am still known for ಆದಿನಗಳು. Correct. It's not that we have not done other films. ನಾವೆಲ್ಲ ಬೇರೆ ಬೇರೆ ಸಿನಿಮಾಗಳು ಮಾಡಿದೀವಿ. ಪವನ್ ಲೂಸಿಯಾ ಪವನ್ ಅಂತಾನೆ ಇನ್ನೂ ಕರೆಯೋದು. He has done U-Turn and so many other films. So I think Sure. it's a sweet problem to have, where I am always fighting with my own film. I'm not fighting with somebody else's film. I'm trying to overcome ಆದಿನಗಳು still. It's a nice thing to have. And ನಿಮ್ಮ perception ಅಲ್ಲಿ, have you done a better film than ಆದಿನಗಳು? Do you look at it that way? ಅದು ಕಷ್ಟ ಆಗುತ್ತೆ ಅದು ಹಂಗೆ ಹೇಳೋದು. ಬಟ್ ಏನಂದ್ರೆ ಆದಿನಗಳಲ್ಲಿ ಒಂದು ಪ್ರಾಮಾಣಿಕತೆ ಇತ್ತು, ಆಯ್ತಾ? ಅದು ನಾನು ಬೇರೆ ಸಿನಿಮಾಗಳಲ್ಲಿ ಇದೆ ಅಂತ ನಾನು ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಆದಿನಗಳಲ್ಲಿ ನಾನು ಒಂದು ಸೂಪರ್ ಹಿಟ್ ಸಿನಿಮಾ ಕೊಡಬೇಕು ಅಂತ ನಾನು ಮಾಡಲೇ ಇಲ್ಲ. ಒಂದು ಅದ್ಭುತವಾದ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದು. ಆಮೇಲೆ ಇಂಡಸ್ಟ್ರಿಯ ಕನ್ಸ್ಟ್ರೈಂಟ್ಸು, ಇಂಡಸ್ಟ್ರಿಯ ಟಗ್ಸ್ ಆ್ಯಂಡ್ ಪುಲ್ಸ್ ಎಲ್ಲ ಅರ್ಥ ಆಗಿರೋದ್ರಿಂದ ಈಗ ನಾನು ಏನು ಸಿನಿಮಾ ಮಾಡಿದ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀನಿ ಹೊರತು ಆದಿನಗಳು ಇನ್ನೋಸೆನ್ಸ್ ಇದೆಯಲ್ಲ ಅದು ಫೈಂಡ್ ಮಾಡೋದು ಕಷ್ಟ ಆಗುತ್ತೆ ನನಗೆ. ನಮ್ಮ ಇಂಡಸ್ಟ್ರಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಹೆಚ್ಚು ಬಾಲಿವುಡಲ್ಲಿ ಈಗ ಬದಲಾಗಿದೆ, ಮಲಯಾಳಮಲ್ಲಿ ಮುಂಚಿನ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಟ್ ಬೇರೆ ಭಾಷೆಗಳಲ್ಲಿ ರೈಟರ್ ಡೈರೆಕ್ಟರ್ ಇಬ್ಬರು ಒಬ್ಬನೇ. ನಿಮಗೆ ಫಸ್ಟ್ ಕಥೆಯನ್ನು ತಂದುಕೊಟ್ಟದ್ದು ಅಗ್ನಿ ಶ್ರೀಧರ್ ಅವರು. ಇದು ಕ್ಯಾರೆಕ್ಟರ್ನ ತಂದುಕೊಟ್ಟದ್ದು ಶ್ರೇಯಸ್ ಅವರು, ಇವರು ಅಲ್ವಾ? ನಿಮ್ಮ ಅಪ್ರೋಚ್ ಹೇಗಿರುತ್ತೆ? ಅಥವಾ ಅದು ಕಥೆಯ ಮೇಲೆ ಡಿಪೆಂಡ್ ಆಗುತ್ತಾ ದಟ್ ನಿರ್ದೇಶಕ ಬರಹಗಾರ ಇಬ್ರು ಒಂದೇ ಇರಬೇಕು, ಅಥವಾ ಇಲ್ಲ ನಾನು ನಿರ್ದೇಶಕ ಮಾತ್ರ, ಬರಹಗಾರ ನನಗೆ ಒಳ್ಳೆ ಬರವಣಿಗೆನ ತಂದುಕೊಟ್ರೆ ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಬಿ ಜಸ್ಟ್ ದಿ ಡೈರೆಕ್ಟರ್? ನಾನು ರಂಗಭೂಮಿಯಿಂದ ಬಂದಿದ್ರಿಂದ ನನಗೆ ಬೇರೆ ಒಂದು ಅದ್ಭುತವಾದ ಬರವಣಿಗೆ ಸಿಕ್ಕಿದ್ರೆ ಅದನ್ನ ನಾನು ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಇನ್ನೂ ಖುಷಿಯಾಗಿರ್ತೀನಿ. ಈಗ ನೋಡಿ, ನಾನು ರಂಗಭೂಮಿ ನಿರ್ದೇಶಕನಾಗಿದ್ದಾಗ ಗಿರೀಶ್ ಕಾರ್ನಾಡ್ ಅವರ ನಾಟಕ ಅಥವಾ ಕಂಬಾರ್ ಅವರ ನಾಟಕ, ಲಂಕೇಶ್ ಅವರ ನಾಟಕ ನನಗೆ ಸಿಕ್ಕಾಗ ನಾನು ಅದನ್ನ ಇಂಟರ್ಪ್ರಿಟ್ ಮಾಡ್ತೀನಿ. ಅದು ಇನ್ನೂ ಹೆಚ್ಚು ಕ್ರಿಯೇಟಿವ್ ಆಗಿರೋಕ್ಕೆ ಸಾಧ್ಯ. ನಾನೇ ಬರೆದಾಗ ಏನಾಗುತ್ತೆ, ನಾನೇ ಅದನ್ನು ನಿರ್ದೇಶನ ಮಾಡಿದಾಗ ಅದಕ್ಕೆ ಒಂದಷ್ಟು ಇತಿಮಿತಿಗಳಿರುತ್ತೆ. ಇನ್ಫ್ಯಾಕ್ಟ್ ನಾನೊಂದು ಸ್ಕ್ರಿಪ್ಟ್ ಬರೆದು ಬೇರೆಯವ್ರಿಗೆ ಕೊಟ್ಟು ಅವರು ಹೇಗೆ ಡೈರೆಕ್ಟ್ ಮಾಡ್ತಾರೆ ಅಂತ ನೋಡೋಕ್ಕೂ ನನಗೆ ಕುತೂಹಲ ಇದೆ. ಆ್ಯಕ್ಚುಲಿ ನಾನು ಬರಿಬೇಕು ಅಂತ ನಿಜವಾಗ್ಲೂ ಒಲವು ಇರೋದು ಏನ್ರ ಬಗ್ಗೆ ಅಂದರೆ, ಐ ವಾಂಟ್ ಟು ರೈಟ್ ಅ ನಾವೆಲ್ ಸಮ್ ಟೈಮ್, ಐ ವಾಂಟ್ ಟು ರೈಟ್ ಶಾರ್ಟ್ ಸ್ಟೋರೀಸ್. ಬಟ್ ಮೂವೀಸ್ ಅಂದರೆ ಇಫ್ ಐ ಕ್ಯಾನ್ ಫೈಂಡ್ ಅ ಗ್ರೇಟ್ ಸ್ಕ್ರಿಪ್ಟ್ that somebody is written and I can interpret it and take it and do something else with it, I'll be more excited. Understood. But ಇಲ್ಲಿ ನೀವು ಬರೆದದ್ದು, you got the character. Did you enjoy that process? Definitely. ಖಂಡಿತ ಐ ಎಂಜಾಯ್ ರೈಟಿಂಗ್. ಎಂಜಾಯ್ ಮಾಡಿದೆ. ತುಂಬ ಟೈಮ್ ತೊಗೊಳ್ತೀನಿ ಬರೆಯೋದಕ್ಕೆ. ಆ ನೋವು, ಆ ಒದ್ದಾಟ ನಂಗೆ ಇಷ್ಟ. ಅದು ಅದರಲ್ಲೇ ಒಂದು ಸಿಹಿ ಅನುಭವ ಇದೆ. ಯಾಕೆಂದರೆ ನೀವೇನೋ ಬರೀತೀರಾ, ಒಂದು 20 ಸೀನ್ ಬರೀತೀರಾ, 20 ಸೀನು ಅದ್ಭುತ ಅಂತ ಅನ್ಸುತ್ತೆ. ಆಮೇಲೆ 21ನೇ ಸೀನ್ ಬರೀತೀರಾ, 22ನೇ ಸೀನ್ ಬರೆಯೋಷ್ಟಕ್ಕೆ ಬರೆದಿರೋ 20 ಸೀನು ಡಬ್ಬ ಅಂತ ಗೊತ್ತಾಗುತ್ತೆ. ಅಷ್ಟನ್ನು ಎತ್ತು ಬಿಸಾಕ್ತೀರಾ, ಮತ್ತೆ ಮೊದಲಿಂದ ಶುರು ಆಗುತ್ತೆ. ಆಮೇಲೆ ಯಾವಾಗ ಒಂದ್ಸತಿ ಇನ್ಸ್ಪೈರ್ ಆದಾಗ ಆಹಾ ಎಂಥ ಅದ್ಭುತವಾದ ಐಡಿಯಾ ಬಂತು ಅಂತ ಬರೆದಿರ್ತೀರಾ. ಇನ್ಯಾರಿಗೋ ಹೇಳಿದಾಗ ಹೇಳ್ತಾರೆ ಇದಾಗಲೇ ಎಲ್ಲೋ ಒಂದು ಕಡೆ ಆಗಿದೆ ಅಂತ ಹೇಳ್ತಾರೆ. ಹೌದಾ ಇದು ನಂದೇ ಅಲ್ವಾ ಅಂತ ಅನ್ಸುತ್ತೆ, ಮತ್ತೆ ತೆಗೆದು ಬಿಸಾಕ್ತೀರಾ. ಸೊ ಆ ರೈಟಿಂಗಿನ ನೋವು ಇದೆಯಲ್ಲ, ದಟ್ಸ್ ಅ ವಂಡರ್ಫುಲ್ ಪೇನ್. ಯಾರೋ ತುಂಬಾ ಚೆನ್ನಾಗಿ ಹೇಳಿದ್ರು, ಇಟ್ ಇಸ್ ರೈಟಿಂಗ್ ಇಸ್ ಅ ಪ್ರಾಸೆಸ್ ಆಫ್ ಸ್ಲೋ ಬ್ಲೀಡಿಂಗ್ ಅಂತ. ಹೌದು. ಬಟ್ ವೈ ಮೇಕ್ ದಿಸ್ ಫಿಕ್ಷನಲ್? Why make this fictional? Frankly, first of all, for legal reasons. I don't want to be in courts for 5 years. I would like to make 5 more films in 5 years. Secondly, ನಾನು ಆದಿನಗಳು ಮಾಡಿದಾಗ ಇದು ನಿಜವಾದ ಘಟನೆಯನ್ನು ಆಧರಿಸಿದ ಸಿನಿಮಾ ಅಂತ ಆಗಿದ್ದ ಕೂಡಲೇ ಜಯರಾಜ್ ಹೀಗೆ ನೋಡ್ತಿರ್ಲಿಲ್ಲ, ಕೊತ್ವಾಲ್ ಹೀಗೆ ನಗ್ತಿರ್ಲಿಲ್ಲ, ಇವ್ರು ಹೀಗೆ ಮಾಡ್ತಿರ್ಲಿಲ್ಲ, ಇದು ಈ ಸೀಕ್ವೆನ್ಸಲ್ಲಿ ನಡಲಿಲ್ಲ ಅನ್ನೋ ಒಂದು ಪ್ರತಿ ಸತಿ ಒಂದು ಸ್ಟ್ರೈಟ್ ಜಾಕೆಟ್ ಬರೋದು. ಅದರಿಂದ ಕ್ರಿಯೇಟಿವ್ ಆಗಿರೋಕ್ಕೆ ಆಗೋದೇ ಇಲ್ಲ, ನೀವು ಸಿಗಾಕೋತಾ ಹೋಗಬೇಕಾಗತ್ತೆ. ನಾನು ಒಂದು 2-3 ಸತಿ ಹಾಗಾದಾಗ ನನಗೂ ಶ್ರೀಧರ್ ಸರ್ಗೂ ಆರ್ಗ್ಯುಮೆಂಟ್ ಆಯಿತು. ನಾನು ಹೇಳಿದೆ, ಸರ್ ಇವರೇನು ಭಗತ್ ಸಿಂಗ, ಸುಭಾಷ್ ಚಂದ್ರ ಬೋಸ, ಇವ್ರು ಹಿಂಗಿರಲಿಲ್ಲ ಹಂಗಿರಲಿಲ್ಲ, ಅನ್ನೋಕ್ಕೆ ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಳ್ಳೋಣ ಅಂತಂದಾಗ ಅವ್ರು ನಕ್ಬಿಟ್ಟು ಅದನ್ನ ಒಂದು ಸೀನಲ್ಲೂ ಕೂಡ ಹಾಕಿದ್ರು. ಒಂದು ರೌಡಿ ಸಾಮ್ರಾಜ್ಯ ಅಂತ ಒಂದು ಪೇಪರ್ ಓದ್ತಿರ್ತಾಳೆ ಹೀರೋಯಿನು, ಅವಳು ಅದನ್ನ ಬಿಸಾಕ್ಬಿಟ್ಟು ಹೇಳ್ತಾಳೆ, ನೋಡೋ ಚೇತನ್
ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳೋ ತರ ಈ ರೌಡಿ ಬಗ್ಗೆ ಹೇಳ್ತಾರಲ್ಲ ಅಂತ ಒಂದು ಡೈಲಾಗ್ ಮಾಡಿದ್ರು. ಬೆಂಗಳೂರು ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋ ತರ. ಸೊ ನನಗೆ ಅಥೆಂಟಿಸಿಟಿ ಅಂದಿದ್ ಕೂಡಲೇ ಐ ಡೋಂಟ್ ವಾಂಟ್ ಟು ಗೆಟ್ ಸ್ಟಕ್ ವಿತ್ ದಿ ಒರಿಜಿನಲ್. ಯಾಕಂದ್ರೆ ಅದೇ ಸೀಕ್ವೆನ್ಸ್ ಅಲ್ಲಿ ನಡೆದಿರಲ್ಲ. ನನಗೆ ಡ್ರಾಮಾಗೆ ಆ ಸೀಕ್ವೆನ್ಸ್ ಅಲ್ಲಿ ಬಂದ್ರೆ ಮಾತ್ರ ಅದು ಲಾಜಿಕಲ್ ಒಂದು ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಆಗುತ್ತೆ. Correct. ಸೊ ಈ ಎಲ್ಲ ಕಾರಣದಿಂದ ಐ ಸೆಡ್ ಲೆಟ್ ಅಸ್ ಮೇಕ್ ಇಟ್ ಆಸ್ ಅ ಫಿಕ್ಷನಲ್ ವರ್ಕ್. ಸರಿ, ನನಗೆ ಈಗ ಇದಕ್ಕೆ ಈ ಬಲರಾಮನಂತಹ ಕ್ಯಾರೆಕ್ಟರ್ಗೆ ಇಲ್ಲಿವರೆಗೂ ನನಗೇನು ಗೊತ್ತಾಗಿದೆಯೋ ಅದ್ರ ಬಗ್ಗೆ ಹೇಳೋದಾದ್ರೆ, ಇವನು ಒಂದ ಸಿಕ್ಕಾಕೊಂಡ, ಅದಾದ್ಮೇಲೆ ಹಿ ಬಿಕೇಮ್ ಎ ಮಾಸ್ಟರ್ ಆಫ್ ಹಿಸ್ ಸರ್ಕಮ್ಸ್ಟಾನ್ಸ್. ಅಂಡ್ ಎಂಡ್ ಹೇಗಾಗಿದೆ ನನಗೆ ಗೊತ್ತಿಲ್ಲ. ಆಬ್ವಿಯಸ್ಲಿ ವಿಲ್ ಹ್ಯಾವ್ ಟು ವಾಚ್ ಇನ್ ದ ಫಿಲ್ಮ್. ಬಟ್ ಈ ಒಂದು ಆರ್ಕ್ ಇದೆಯಲ್ಲ, ಇಫ್ ಐ ವರ್ ಟು ಸೇ ಸರ್ ಇದು ನಮಗೆ ಗೊತ್ತಿರೋ ಆರ್ಕೆ, ಅದರಲ್ಲಿ ಏನು ನೀವು ವಿಶೇಷವಾಗಿ ಮಾಡಿದ್ದೀರಿ ಅಂತ ನಾನು ಕೇಳೋದಾದ್ರೆ, ಇದೊಂದು ಆರ್ಕಿಟೈಪ್ ಆಕ್ಚುಲಿ, ಆರ್ಕಲ್ಲ. ಆರ್ಕಿಟೈಪ್ಗಳು ಕಾಮನ್ ಎಲ್ಲ ಸಿನಿಮಾಗಳದ್ದು. ಗರ್ಲ್ ಮೀಟ್ಸ್ ಬಾಯ್, ಫಾಲ್ಸ್ ಇನ್ ಲವ್. ಗರ್ಲ್ ಮೀಟ್ಸ್ ಬಾಯ್, ಫಾಲ್ಸ್ ಇನ್ ಲವ್, ಗರ್ಲ್ ಇಸ್ ಎಂಗೇಜ್ಡ್ ಬಟ್ ಹಿ ಸ್ಟಿಲ್ ಲವ್ಸ್ ಹರ್. ಇದು ಒಂದಷ್ಟು ಆರ್ಕಿಟೈಪ್ಗಳು 1000 ಫಿಲ್ಮ್ಗಳಲ್ಲಿ ಬಂದು ಹೋಗಿರ್ತವೆ. ಯಾವಾಗಲೂ ಪ್ರೆಸೆಂಟೇಷನಲ್ಲಿ ಯಾವ ಥರ ಬೇರೆ ಥರ ಇರುತ್ತೆ, ಆಮೇಲೆ ಯಾವ ಹೊಸ ಅನುಭವವನ್ನು ತಗೊಂಡು ನೀವು ಸಿನಿಮಾಯಿಂದ ಆಚೆ ಹೋಗ್ತೀರ ಅನ್ನೋದು ಮುಖ್ಯ ಆಗುತ್ತೆ. ಅದನ್ನ ಬಹುಶಃ ಈ ಸಿನಿಮಾ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಪ್ರೆಸೆಂಟೇಷನ್ ಅಂದ್ರೆ ಏನು, ಯಾವ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀರಿ? ಅಂಡ್ ಹೊಸ ಅನುಭವವನ್ನ ತಗೊಂಡು ಹೋಗೋದು, ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಜಸ್ಟ್ ಎಲಾಬ್ರೇಟ್. ಈಗ ಆದಿನಗಳು ಸಿನಿಮಾನೇ ತಗೊಳ್ಳೋಣ. ಆದಿನಗಳು ವಾಸ್ ನಾಟ್ ದ ಫಸ್ಟ್ ಅಂಡರ್ವರ್ಲ್ಡ್ ಫಿಲ್ಮ್ ಎವರ್ ಮೇಡ್ ಅಲ್ವಾ? ಅದಕ್ಕಿಂತ ಮುಂಚೆ ಓಂ ಬಂದಿತ್ತು, ಡೆಡ್ಲಿ ಸೋಮ ಬಂದಿತ್ತು, ಎಷ್ಟೋ ಸಿನಿಮಾಗಳು ಬಂದಿತ್ತು. ಸೊ ಆದಿನಗಳು ಮಾಡಿದಾಗ ಎಷ್ಟೋ ಜನ ಹೇಳಿದ್ರು ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾನ ಏನು ಹೊಸದಿರುತ್ತೆ ಇದರಲ್ಲಿ. ಬಟ್ ಆ ಸಿನಿಮಾ ನಾವು ತೋರಿಸಿದ ರೀತಿಯಲ್ಲಿ, ಅಲ್ಲಿ ಕ್ಯಾರೆಕ್ಟರ್ಗಳನ್ನ ಬಿಲ್ಡ್ ಮಾಡಿದ ರೀತಿಯಲ್ಲಿ ಇದು ಬೇರೆ ಸಿನಿಮಾ ಅಂತ ಅನಿಸ್ತು. ಸೊ ಅದೇ ರೀತಿ ನಾನು ಅದನ್ನೊಂದು ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಷ್ಟೇ. ಮಿಕ್ಕಿದ್ದು ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ದ ಫಿಲ್ಮ್ ಹೆಚ್ಚು ಹೇಳೋದು ಕಷ್ಟ. ಶೋರ್. ಸರ್, ಈಗ ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಮಾತಾಡಿದ್ವಿ, ನೀವು ಹೇಗೆ ಕ್ಯಾರೆಕ್ಟರ್ ಒಳಗಡೆ ಹೋದ್ರಿ ಆಲ್ ಆಫ್ ದಟ್. ಆ್ಯಂಡ್ ಅದಕ್ಕೆ ಸಾಕಷ್ಟು ನೀವಿಬ್ರು ಡಿಸ್ಕಸ್. ಫಸ್ಟ್ ಆಫ್ ಆಲ್, ಈ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಒಂದು 3-4 ತಿಂಗಳಾಯಿತು ಅಂತ ಮೆನ್ಷನ್ ಮಾಡಿದಾಗಿತ್ತು. ಅದರಲ್ಲಿ ನಿಮ್ಮ ಇನ್ಪುಟ್ಸ್ ಇರುತ್ತಾ? ಅವರು ಇಫ್ ವಾಸ್ ಇತ್ತು ಅಂದ್ರೆ ನಾವು ವಿ ವುಡ್ ನರೇಟ್ ದ ಸ್ಟೋರಿ ಟು ಹಿಮ್. ಐ ಟೆಲ್ ಯು ಸಮ್ ಆಫ್ ದಿ ಬೆಸ್ಟ್ ಇನ್ಪುಟ್ಸ್ ದಟ್ ಹಿ ಹಸ್ ಗಿವನ್ ವರ್, ನಾನು ತುಂಬಾ ದೊಡ್ಡ ಕ್ಯಾರೆಕ್ಟರ್ ಆಗಿದ್ದೀನಿ, ಆ ಇನ್ನೊಂದು ಕ್ಯಾರೆಕ್ಟರ್ ತುಂಬಾ ಚಿಕ್ಕದಾಗಿದೆ, ಅದನ್ನ ಬೆಳೆಸಿ ಅಂತ. ಅವ್ರ ಕ್ಯಾರೆಕ್ಟರ್ಗಿಂತ ಬೇರೆ ಕ್ಯಾರೆಕ್ಟರ್ಗಳನ್ನ ಬೆಳೆಸಕ್ಕೆ ಮುತ್ತಪ್ಪರೈ ನನ್ನ ಇಮ್ಯಾಜಿನೇಷನ್ ಅಲ್ಲಿ ಬೇರೆ ತರ ಇದ್ರು, ನಮ್ಮ ಮೋನಪ್ಪರೈ ಕ್ಯಾರೆಕ್ಟರ್ ಬೇರೆ ತರ ಇದೆ ಅಂತ ಹೇಳೋರು. ಅಥವಾ ಕತ್ತಿ ಕ್ಯಾರೆಕ್ಟರು, ಮೇಕ್ ಹಿಮ್ ಇವನ್ ಮೋರ್ ಅಗ್ರೆಸಿವ್, ಮೇಕ್ ಹಿಮ್ ಇವನ್ ಮೋರ್ ಅನ್ಪ್ರೆಡಿಕ್ಟಬಲ್. ಸೊ ಮೋರ್ ದೆನ್ ಹಿಸ್ ಓನ್ ಕ್ಯಾರೆಕ್ಟರ್, ಹಿ ವಾಸ್ ಹೆಲ್ಪಿಂಗ್ ಮಿ ಬಿಲ್ಡ್ ದಿ ಅದರ್ ಕ್ಯಾರೆಕ್ಟರ್ಸ್. ಅಫ್ಕೋರ್ಸ್ ಮೋನಪ್ಪರೈ ವಾಸ್, ನಾನು ಹೇಳಿದೆ ಕರೆಕ್ಟ್. ಅವರು ಎಷ್ಟು ಸ್ಟ್ರಾಂಗ್, ಅವ್ರನ್ನ ವೀಕ್ ಮಾಡೋದು ಬೇಡ, ಅವ್ರು ಎಷ್ಟು ಸ್ಟ್ರಾಂಗ್ ಆಗ್ತಾರೋ. ಯಾಕಂದ್ರೆ ಲೀಡ್ ಕ್ಯಾರೆಕ್ಟರ್ ಬಂದು ನೀವು ಡೋಂಟ್ ಬೀಟ್ ದಿ ವೀಕ್, ವಿಚ್ ಇಸ್ ಅನ್ಯೂಶುವಲ್. ಯಾಕಂದ್ರೆ ಯೂಶಲಿ ಹೀರೋಗಳು ಏನು ಮಾಡ್ತಾರೆ, ಅವ್ರ ಕ್ಯಾರೆಕ್ಟರ್ನ ದೊಡ್ಡದು ಮಾಡ್ತಾ ಹೋಗ್ತಾರೆ, ಬೇರೆ ಕ್ಯಾರೆಕ್ಟರ್ಗಳನ್ನ ಚಿಕ್ಕ ಮಾಡ್ತಾ ಹೋಗ್ತಾರೆ. ಆದರೆ ಒಂದು ಹೀರೋ ಆಗೋದು ಯಾವಾಗ ಅಂದರೆ ಅದಕ್ಕೆ ಆಪೋಸಿಟ್ ಕ್ಯಾರೆಕ್ಟರ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾಗ. ಕರೆಕ್ಟ್. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಗುಡ್ ರೈಟಿಂಗ್ ವಿಚ್ ಹಿ ಯೂಸ್ ಟು ರಿಮೈಂಡ್ ಮೀ. ದೋಸ್ ಡಿಸ್ಕಷನ್, ಅದಾದ್ಮೇಲೆ ಒಂದಿಷ್ಟು ಹೆಲ್ದಿ ಡಿಸ್ಕಷನ್ಗಳು, ಅದಾದ್ಮೇಲೆ ಸಮ್ಟೈಮ್ಸ್ ವಿ ಯೂಸ್ ಟು ಆರ್ಗ್ಯೂ, ಇಲ್ಲ ಇದು ಕರೆಕ್ಟ್, ಇದು ರಾಂಗ್, ಇದು ಕರೆಕ್ಟ್, ಇದು ರಾಂಗ್ ಅಂತ. ಆಮೇಲೆ ದೆನ್ ಎಂಡ್ ಆಫ್ ದ ಡೇ ಇಟ್ಸ್ ಗೋಯಿಂಗ್ ಟು ಬಿ ಸಿನಿಮಾ. ಓಕೆ, ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದೇ ಎಲ್ರಿಗೂ ಫೈಟ್ ಮಾಡ್ತಿರೋದು. ಅದಾದ್ಮೇಲೆ ದೆನ್ ಈ ಗೇಮ್ ಈ ಸೋ ಮಚ್ ಆಫ್ ಲಿಬರ್ಟಿ ಇನ್ ಆ್ಯಕ್ಷನ್. ನನಗೆ ದಟ್ ಇಸ್ ನಾಟ್ ಮೈ ಥಿಂಗ್, ನೀವು ಮಾಸ್ಟರ್ ಇಟ್ಕೊಳ್ಳಿ ಅಂತ. ದೆನ್ ಎಡಿಟಲ್ಲೂ ಒಂದಿಷ್ಟು ದೆನ್ ಅವರು, ಬಟ್ ಅವ್ರದ್ದು ಇತ್ತು, ನನಗೆ ಇಷ್ಟರಲ್ಲಿ ನೀವೇನು ಮಾಡ್ತೀರಾ ಮಾಡಿ, ಅದನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು. ಸೊ ಐ ಯೂಸ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಆ ವೇಟೇಜ್ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಹಿಂದೆ ಯಾಕೆ ಈ ಸೀನ್ ಬರ್ತಿದೆ, ಮುಂದೆ ಯಾಕೆ ಇದು ಬರ್ತಿದೆ, ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾಗಿದ್ರೆ ಮಾತ್ರ ದೆನ್ ವಿ ಕ್ಯಾನ್ ಸಿಟ್ ಫಾರ್ ಎಡಿಟ್ ಮಾಡೋದು ಸಾಧ್ಯ. ಸಮ್ಟೈಮ್ಸ್ ಆಶೀಶ್ ಸರ್ದು ಹಿ ಯೂಸ್ ಟು ಕಮ್ ಅಂಡ್ ಚೇಂಜ್, ಕೆಲವೆಲ್ಲ ಸ್ಪಾಟಲ್ಲಿ ಚೇಂಜ್, ಸುಮಾರು ಚೇಂಜ್. ನಾನು ಚೇತನಜಿ 1 ಮಿನಿಟ್ ಅಂತ ಹೇಳಿ ಕರೆದು ಇದನ್ನೆಲ್ಲ ಹೇಳಿದಾಗ, ಬಟ್ ದೆನ್ ಯೂಸ್ ಟು ಅಗೇನ್ ಎಕ್ಸ್ಪ್ಲೇನ್, ಹಿಂದೆ ಈ ಥರ ಮಾಡ್ಕೊಂಬಂದ್ರಿ, ಮುಂದೆ ಹಿಂಗೆ ಮಾಡ್ತೀರಾ, ಹಾಗಾಗಿ ಈ ಸೀನು ಮಾಡಬಾರ್ದು ನೀವು ಅಂದಾಗ ದೆನ್ ಕರೆಕ್ಟು. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಸೊ ಒಂದು ಟೀಮ್ ಆಗಿ ವೆನ್ ವಿ ಗೋ, ಐ ಥಿಂಕ್ ಸಿನಿಮಾಸ್ ಲೈಕ್ ದಿಸ್ ವಿಲ್ ಕಮ್ ಆನ್. ರೈಟ್. ಹಿ ಇಸ್ ಆಲ್ಸೋ ಅ ಗುಡ್ ಮಿಮಿಕ್. ಅವರು ಈಸಿಯಾಗಿ, ಮೈ ಗಾಡ್, ತುಂಬಾ ಕಷ್ಟ.
ಅವರು ಕೆಲಸದಿ ಮಾತಾಡ್ತಿದ್ರೆ ಅಲ್ಲಿ ಬಿ ರೋಲಿಂಗ್ ಆನ್ ದ ಫ್ಲೋರ್ ಲಾಫಿಂಗ್. ಅವ್ರು ಮೂರು ಜನ ಹೇಗ್ ಮಾತಾಡ್ತಾರೆ ಅಂತ ತೋರಿಸಿದ್ರೆ ಆ 3 ಜನ ಆಹ್ವಾನ ಮಾಡ್ಕೊಂಡ್ಬಿಡ್ತಾರೆ. ನನಗೆ ಭಯ ಏನಂದ್ರೆ ಇವ್ರು ಬೇರೆಯವ್ರ ಜೊತೆ ನನ್ನ ಬಗ್ಗೆ ಮಾತಾಡಿದಾಗ ಇದೇ ಮಾಡ್ತಾರ ಅಂತ. ಮಾಡಿದ್ದೀನಿ ಅವ್ರು ಅಷ್ಟು ಫಾಸ್ಟ್ ಆಗಿ ಸಮ್ಟೈಮ್ಸ್ ಶೂಟಿಂಗ್ ಸ್ಪಾಟ್ ಅಲ್ಲಿ ನೋಡ್ಬೇಕು, ಯಾ ಇಡಿಯಟ್ ಯು ಬಿ ಲೈಕ್, ಬಟ್ ಆನ್ ಸೆಟ್ ಯು ಹ್ಯಾವ್ ಟು ಸಿ ಹಿಮ್. ಎಷ್ಟು Tell us about it. ನೀವು ದಿಸ್ ಇಯರ್ 25th ಫಿಲ್ಮ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ನೀವು ಬೇರೆ ಬೇರೆ ನಿರ್ದೇಶಕರನ್ನ ನೋಡಿದ್ದೀರಿ. ಇವರ ವೇ ಆಫ್ ಎಕ್ಸ್ಟ್ರಾಕ್ಟಿಂಗ್ ಪರ್ಫಾರ್ಮೆನ್ಸಸ್ ಅಲ್ಲಿ ನಿಮಗೆ ಇದು ಚೆನ್ನಾಗಿದೆ ಈ ಪ್ರಾಸೆಸ್ ಅಂತ ಅನ್ಸಿದ್ದು? ಈಗ ಒಂದು ಸೀನ್ನ ಹಿಂಗೆ ಶೂಟ್ ಮಾಡ್ಬೋದು ಅಂತ ಇರೋದನ್ನ he will go to the opposite angle. Why not like this? We are going like this. ಈಗ ಹೀರೋಯಿನ್ನು ಅಥವಾ ಹೀರೋ ಎದುರುಗಡೆ ಬಂದು ನಾನು ಇನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದನ್ನ, ಅಥವಾ ಏನೋ ಒಂದು ರಫ್ ಅಪ್ ಅಲ್ಲಿ ಹೋಗೋದು ಸಹಜ. ಬಟ್ ಆ ರಫ್ ಅಪ್ನ ನಾವು ಅದನ್ನ ಸ್ಮೂತಾಗಿ ಹೋಗಿ ಬೇರೆ ಥರದ್ದೊಂದು ಅದಕ್ಕೆ ಫ್ಲೇವರ್ ಕೊಟ್ಟು ಅದಕ್ಕೊಂದು ಇಮೋಷನಲ್ ಟಚ್ ಕೊಟ್ಟು ಹೋದಾಗ ನಮಗೆ ಫೀಲ್ ಆಗ್ಬಿಡುತ್ತದು. ಆ ದಿನಗಳಿಗೆ ಗಿರೀಶ್ ಕಾರ್ನಾಡ್ ಅವ್ರದ್ದು ಸ್ಕ್ರೀನ್ ಪ್ಲೇ ಅದು. ಸೊ ಫಸ್ಟು ಶ್ರೀಧರ್ ಅವರು ಅದನ್ನ ಕಪ್ಪು ಮಳೆ ಅಂತ ಬರೆದಿದ್ರು. ಆಮೇಲೆ ಅದಕ್ಕೆ ಬೇರೆ ಡೈರೆಕ್ಟರ್ ಇದ್ರು. ಆಮೇಲೆ ಅವ್ರಿಗೆ ಅದೇನಿಸ್ತೋ, ಹಿ ಫೆಲ್ಟ್ ದಟ್ ಹಿ ನೀಡ್ಸ್ ಟು ಚೇಂಜ್ ದ ಡೈರೆಕ್ಟರ್. ಆಗ ಅವರು ಅನೇಕ ಡೈರೆಕ್ಟರ್ಗಳನ್ನ ಅಪ್ರೋಚ್ ಮಾಡಿದ್ರು. ಅನೇಕ ಡೈರೆಕ್ಟರ್ಗಳು ಇಲ್ಲ ಅಂತಂದರು. ಕಡೆಗೆ ನನಗೆ ಕೇಳಿದ್ರು ಶ್ರೀಧರ್ ಸರ್, ಕಾರ್ನಾಡ್ ಅವ್ರಿಗೆ ನಾನು ನರೇಷನ್ ಕೊಡ್ಬೋದಾ ಅಂತ. ಸೊ ಶ್ರೀಧರ್ ಸರ್ನ ನಾನು ಕಾರ್ನಾಡ್ ಅವ್ರ ಹತ್ರ ಕರ್ಕೊಂಡೋದೆ. ಕಾರ್ನಾಡ್ ಅವ್ರಿಗೆ ಅವ್ರು ನರೇಷನ್ ಕೊಟ್ಟರು. ಕಾರ್ನಾಡ್ ಅವರು ಕೇಳಿಸ್ಕೊಂಡು ಅವ್ರು ಹೇಳಿದ್ರು, ತುಂಬ ಚೆನ್ನಾಗಿದೆ ಇದು, ಆದರೆ ನಾನು ಐ ಆಮ್ 72 years old, ದಿಸ್ ನೀಡ್ಸ್ ಅ ಯಂಗರ್ ಡೈರೆಕ್ಟರ್ ಅಂತಂದರು. ಆಗ ಶ್ರೀಧರ್ ಸರ್ ಥಾಟ್ ಹಿ ಈಸ್ ಪ್ರಾಬ್ಲಿ ಹಿಂಟಿಂಗ್ ಎಟ್ ಮೀ, ವಿಚ್ ಪ್ರಾಬ್ಲಿ ಹಿ ವಾಸ್. ಸೊ ಅದರಿಂದ ನನ್ನ ಅವರು ಚೂಸ್ ಮಾಡಿದಾಗ ನಾನು ಶ್ರೀಧರ್ ಸರ್ಗೆ ಕೇಳ್ಕೊಂಡಿದ್ದು ಒಂದೇನೆಂದರೆ, ನಿಮ್ಮ ಜೊತೆ ಕಾರ್ನಾಡ್ ಅವರು ಇದನ್ನ ಸ್ಕ್ರೀನ್ ಪ್ಲೇ ಬರೆಯೋಕ್ಕೆ ತೊಗೋಬೋದಾ ಅಂತ. ಆ್ಯಂಡ್ ಅವ್ರು ಒಪ್ಕೊಂಡ್ರು. ಯಾಕೆಂದರೆ ಅದು ತುಂಬ ದೊಡ್ಡ ಹೆಲ್ಪ್ ಆಯ್ತು ನನಗೆ. ಯಾಕಂದರೆ ಶ್ರೀಧರ್ ಸರ್ ತುಂಬ ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡ್ಕೊಂಡಿದ್ರು, ಆದರೆ ಕಾರ್ನಾಡ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಸಿನಿಮಾ ಜೊತೆ, ಆ್ಯಂಡ್ ಈಸ್ ಥಿಂಕಿಂಗ್ ಆಫ್ ಸ್ಟ್ರಕ್ಚರ್. ಯಾಕಂದರೆ ಹಿ ಈಸ್ ನೋನ್ ಫಾರ್ ಸ್ಟ್ರಕ್ಚರ್, ತುಗ್ಲಕ್ ಆಗಲಿ ತಲೆದಂಡ ಆಗಲಿ. ಸೊ ಆ ಸ್ಟ್ರಕ್ಚರ್ನ ಒಂದು ಕ್ಲಾಸಿಕಲ್ ಒಂದು ಶೇಕ್ಸ್ಪಿಯರಿಯನ್ ಫಾರ್ಮ್ಯಾಟನ್ನ ಕಾರ್ನಾಡ್ ಅವರು ಆ ಸಿನಿಮಾಗೆ ತರೋಗಾಯಿತು. ಬಟ್ ದ ಮೇನ್ ಸ್ಕ್ರೀನ್ ಪ್ಲೇ, ದ ಮೇನ್ ಸ್ಟೋರಿ, ದ ಡೈಲಾಗ್, ಎವ್ರಿಥಿಂಗ್ ವಾಸ್ ಶ್ರೀಧರ್ ಸರ್. ಪ್ರಾಬ್ಲಿ ಕಾರ್ನಾಡ್ ಸರ್ಸ್ inputs were about 10%. 90% of it was what Agnish Sridhar sir wrote. ಒಂಥರ ಇಟ್ಸ್ ಅ ಥಿಂಗ್ ಟು ಎನ್ವಿ ನಿಮ್ಮ ಎಕ್ಸ್ಪೀರಿಯನ್ಸ್ ವಿತ್ ಗಿರೀಶ್ ಕಾರ್ನಾಡ್. ನಮಗೆ ನೀವು ಹೇಳೋದಾದರೆ ಸ್ಟ್ರಕ್ಚರ್ ಬಗ್ಗೆ ಈಗಷ್ಟು ಹೇಳಿದ್ರೆ, ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟ್ರಕ್ಚರ್ ಅಂತ, ಅದಕ್ಕೆಲ್ಲ ಏನು, ವಾಟ್ ಮೇಕ್ಸ್ ಎ ಪರ್ಸನ್ ಲೈಕ್ ಕಾರ್ನಾಡ್? ಇಸ್ ಇಟ್ ಇಂಟೆನ್ಸಿವ್ ರೀಡಿಂಗ್? Why is he a genius? Oh, that's a very difficult question. I think some people are genius, right? They're born genius. On top of it, he was very hard working. So ಒಂದು ನಾಟಕ ಬರೆಯೋದಕ್ಕೆ 9 ವರ್ಷ ತಗೊಳ್ಳೋರು. And the process was that he would write the play, keep it aside. ಅದಕ್ಕೆ ರಿಸರ್ಚ್ ಮಾಡೋಕ್ಕೆ he would take about 2 years. ತುಗ್ಲಕ್ ಅಂತ ನಾಟಕಕ್ಕೆ 1 year, 2 years. He would read every book there is about Tughlaq and write it, and then he would keep it aside. And then he would move on to do other things. ಮತ್ತೆ 2 ವರ್ಷ ಆದಮೇಲೆ he would go back to that script, take it and see it, rewrite it and keep it aside. ಮತ್ತೆ 1 year later he would rework. So ಒಂದೊಂದು ನಾಟಕನೂ it has taken 5 to 9 years to write. And that is why it is so perfect. ಆಮೇಲೆ he would make ಅದನ್ನ ಪ್ರೊಡ್ಯೂಸ್ ಮಾಡೋರು ಜನ, ನಾಟಕನ ಆಡೋರು, ನಾಟಕ ಆಡಿದಾಗ ಹೋಗಿ ಪರ್ಫಾರ್ಮೆನ್ಸ್ ನೋಡೋರು, ಆ್ಯಕ್ಟರ್ಗಳು ಎಲ್ಲಿ ಒದ್ದಾಡ್ತಿದ್ದಾರೆ ಅಥವಾ ಎಲ್ಲಿ ಇದು ಸರಿ ಫ್ಲೋ ಆಗ್ತಿಲ್ಲ ಅಂತ ನೋಡೋರು, ಮತ್ತೆ ಆ ನಾಟಕ ತಗೊಂಡು ತಿದ್ದಿ ಮತ್ತೆ ರಿರೈಟ್ ಮಾಡೋರು. ಸೊ ಐ ಮೀನ್ ಅಬೌಟ್ ಕಾರ್ನಾಡ್ ಐ ಕ್ಯಾನ್ ಹ್ಯಾವ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೆಷನ್ ವಿತ್ ಯು, ಬಟ್ ಇಟ್ ಇಸ್ ಸೋ ಮಚ್ ಟು ಸ್ಪೀಕ್. ಬಟ್ ಆಗಾಗ ಅವರು ಕೆಲವು ಚಿತ್ರಗಳಲ್ಲೂ ದಿ ಯುನೋ ಕಮರ್ಷಿಯಲ್ ಫಿಲ್ಮ್ಸ್ ಅಲ್ಲೂ ಪಾತ್ರಗಳನ್ನ ಮಾಡ್ಬಿಡ್ತಾ ಇದ್ರು. ಅವ್ರು ಹೇಳ್ತಿದ್ರು, ಅವ್ರು ಅದು ಬೇರೆ ಇಂಟರ್ವ್ಯೂಗಳಲ್ಲೂ ಹೇಳಿದ್ದಾರೆ, ಐ ಡೋಂಟ್ ಥಿಂಕ್ ಐ ಆಮ್ ಸಚ್ ಎ ಗುಡ್ ಆಕ್ಟರ್. ಆದರೆ ಅವರು ಒಂದು ತಮಾಷೆ ಕೂಡ ಮಾಡೋರು. ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಇವರು ತುಂಬ ಜನ ನಾರ್ತ್ ಇಂಡಿಯನ್ ಹೀರೋಯಿನ್ಗಳು ಹಾಕೊಂಡ್ಬಿಡೋರು, ಅದಕ್ಕೆ ಅಪ್ಪ ಆಗಿ ನಾನೇ ಬೇಕಾಗಿತ್ತು ಇವ್ರಿಗೆ ಅಂತ ತಮಾಷೆ ಮಾಡೋರು. ಅಫ್ಕೋರ್ಸ್ ಹಿ ವಾಸ್ ಅ ವೆರಿ ಗುಡ್ ಆಕ್ಟರ್, ಓನ್ಲಿ ಹಿ ವಾಸ್ ಮೇಕಿಂಗ್ ಫನ್ ಆಫ್ ಹಿಮ್ಸೆಲ್ಫ್ ಬಿಕಾಸ್ ದಟ್ಸ್ ದ ಕೈಂಡ್ ಆಫ್ ಪರ್ಸನ್ ಹಿ ವಾಸ್.
But our acting, he thought of it as a way to earn money so that he can chase his passion of playwriting. And put into research of Yes. so many years Yes. ಅಂತ. ಕಾಯ್ಕಿಣಿ ಅವರು ಈ ಶುರು ಹಾಡಿನ ಸ್ಟೇಜ್ ಮೇಲೆ ಹೇಳಿದ್ರು, ನಿಮ್ಮ ಬಗ್ಗೆ ಹೇಳ್ತಾ ಮಾಡರ್ನ್ ಸೆನ್ಸಿಬಿಲಿಟೀಸ್ ಅಂಡ್ ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಇರುವಂಥ ಡೈರೆಕ್ಟರ್ ಇವರು, ಇನ್ನೂ ಹೆಚ್ಚೆಚ್ಚು ಫಿಲ್ಮ್ಸ್ ಮಾಡ್ತಲೇ ಇರಬೇಕು ಅಂತ ಹೇಳಿದ್ರು. ಕೆನ್ ಯು ಟಾಕ್ ಅಬೌಟ್ ದಟ್ ಮಾಡರ್ನ್ ಸೆನ್ಸಿಬಿಲಿಟೀಸ್ ಅಂಡ್ ಪ್ರೋಗ್ರೆಸಿವ್ ಮೈಂಡ್ ಸೆಟ್? See, I come from my father founded the leftist theatre organization called Samudaya. I've grown up in the presence of Prasanna and many. And Satyu was one of my mentors, apart from Karnat. Satyu is somebody I learnt a lot with. So I naturally come from a leftist thinking and leftist thought tarada background in the bandantonu. Modern sensibilities, of course, naturally, because I'm born in a family of educated people and very strong women, and so my idea of how women have to be presented, how women have to be treated, is, I think, I think that is the definition of modernity, nan prakara. You don't have to be educated, you just have to have sensibilities to know how to treat women, both in your life and in your movies. ನಿಮ್ಮ ಸಾಕಷ್ಟು ಚಿತ್ರಗಳಲ್ಲಿ, ಆಲ್ ದ ಲಿಸ್ಟ್ ಇಸ್ ನಾಟ್ ಟೂ ಲಾಂಗ್, ಸುಮಾರು ಚಿತ್ರಗಳಿಗೆ ಆ ಇಂದನೇ ಶೀರ್ಷಿಕೆ ಇದೆ. ಅದು ಕಾಕತಾಳೀವ ಅಥವಾ? ನನ್ನ ಫಸ್ಟ್ ಫಿಲ್ಮ್ ಆ ದಿನಗಳು ಆಗಿತ್ತು. ಅದಾದ್ಮೇಲೆ ಸೂರ್ಯಕಾಂತಿ ಅಂತ ಮಾಡಿದೆ, ಪರಾರಿ ಅಂತ ಮಾಡಿದೆ. 4ನೇ ಸಿನಿಮಾಗೆ ನಾನು ದ್ವಾರಕೀಶ್ ಚಿತ್ರಗೆ ಮಾಡಕ್ಕೆ ಹೋದಾಗ ಅವ್ರಿಗೆ ಒಂದಷ್ಟು ಟೈಟಲ್ಗಳನ್ನ ಕೊಟ್ಟೆ. ಅವರ ಹಿಟ್ ಫಿಲ್ಮ್ ಆಪ್ತಮಿತ್ರ ಆಗಿತ್ತು, ನಂದು ಆ ದಿನಗಳು ಆಗಿತ್ತು. ಅದರಿಂದ ಅದಕ್ಕೆ ಆಟಗಾರ ಅಂತ ಹೆಸರಿಟ್ರು. ಅದಾದ್ಮೇಲಿಂದ 3 ಸಿನಿಮಾಗಳು ಅವ್ರಿಗೆ ಮಾಡಿದ್ರಿಂದ ಆ ಆಟಗಾರ ಹಿಟ್ ಆಗಿದ್ದರಿಂದ ಆ ಒಂದ್ ರೀತಿ ಕಚ್ಕೊಂಡ್ಬಿಡ್ತು ನನಗೆ. ಬಟ್ ಈಗ ನಾನು ಆ ಇಂದ ಬಾಗ್ ಬಂದಿದ್ದೀನಿ, ತನಕ ಇನ್ನೂ ಇದೆ, ಬೀಗ್ ಬಂದಿದೆ. ಅಂಡ್ ನೀವು ರಿಪೀಟೆಡ್ ಆಗಿ ಅದೇ ಹೀರೋಸ್ ಜೊತೆನೂ ಕೆಲಸ ಮಾಡಿದ್ದೀರಾ. ದಿ ಫಸ್ಟ್ 2 ಫಿಲ್ಮ್ಸ್ ವಾಸ್ ವಿತ್ ಒನ್ ಹೀರೋ, ದೆನ್ ಚಿರಂಜೀವಿ ಸರ್ಜಾ ಅವ್ರ ಜೊತೆ ಮಾಡಿದ್ರಿ ಕೂಡ. ಅದು ಕಂಫರ್ಟ್ ಇತ್ತು ಅಂತಲ್ಲ, ಅಥವಾ ವಾಟ್ ವಾಸ್ ದಿ ರೀಸನ್ ಫಾರ್ ದಟ್? ಕಂಫರ್ಟ್ ಇತ್ತು. ಅಂಡ್ see, that is the biggest thing, alla. The hero, if you're comfortable with him and he wants to work hard and you want to work hard, then that's a great combination. I hope I do many more films with Vinod. Absolutely. ಈಗ even I wish the same. We work together lots of cinemas. Yeah. ನೀವು ಇದನ್ನ ಹೇಳಿದ್ರಿ, big hits. Correct. And unfortunately, I think that is what is required these days. You need a hit to repeat anything. Correct. And hit ಕೊಟ್ಬಿಟ್ರೆ ಅವರೇ ರಿಪೀಟ್ ಬರ್ತಾರೆ ಕಾಂಬಿನೇಷನ್, ರೈಟ್? ಆ ದಿನಗಳದು ಫ್ರೇಮಿಂಗ್ ಅನ್ನ ನೀವು ದ ಗುಡ್ ದ ಬ್ಯಾಡ್ ಅಂತ ಅಗ್ಲಿಯಿಂದ ಅಲ್ಲಿ ಆ ಇನ್ಸ್ಪಿರೇಷನ್ ಇತ್ತು ಅಂತ ಹೇಳಿದ್ರಿ. ಅದು ಆಮೇಲೆ ಗೊತ್ತಾಗಿದ್ದು ನನಗೆ, ಸಿನಿಮಾ ಶೂಟ್ ಮಾಡೋ ಗೊತ್ತಾಗ. ಓಕೆ, ಬಟ್ ಎನಿವೇ ಮೈ ಕ್ವೆಶ್ಚನ್ ಇಸ್ ನಾಟ್ ಅಬೌಟ್ ದಟ್. ಮೈ ಕ್ವೆಶ್ಚನ್ ಇಸ್ ಅಬೌಟ್, ಈಗ ವೇಣು ಅವ್ರ ಜೊತೆ ಕೆಲಸ ಮಾಡಿದಿರಿ. ಬಲರಾಮನ ದಿನಗಳಿಗೆ ವಾಟ್ ಆರ್ ದ ಕಾನ್ವರ್ಸೇಷನ್ಸ್ ಲೈಕ್? ವಾಟ್ ಇಸ್ ಇಟ್ ದಟ್ you both discussed and finally arrived at? ಸೊ ಒಂದು ಟೊನಾಲಿಟಿ ಇರುತ್ತೆ ಸಿನಿಮಾಗೆ, ಒಂದು ಮೂಡ್ ಬೋರ್ಡ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಳ್ತೀವಿ, ಯಾವ ಮೂಡಲ್ಲಿ ಇರಬೇಕು ಅಂತ. ಆ ದಿನಗಳಲ್ಲಿ ಒಂದಷ್ಟು ಕಲರ್ಗಳನ್ನ ನಾನು ತೆಗೆದುಬಿಟ್ಟಿದ್ದೆ ಸಿನಿಮಾಯಿಂದ. ಅದು ಆಡಿಯನ್ಸ್ಗೆ ಗೊತ್ತಾಗೋದಿಲ್ಲ. ಅದೇ ಈ ಸಿನಿಮಾದಲ್ಲೂ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ದಟ್ ಬಿಕೇಮ್ ಅ ವೆರಿ ಚಾಲೆಂಜಿಂಗ್ ಥಿಂಗ್ ವೈಲ್ ಡೂಯಿಂಗ್ ಕಾಸ್ಟ್ಯೂಮ್ಸ್. ಕೆಲವು ಕಲರ್ಗಳನ್ನೇ ಬ್ಯಾನ್ ಮಾಡಿಬಿಟ್ಟಿದೆ. ಈ ಕಲರ್ಗಳು ಕಾಸ್ಟ್ಯೂಮಲ್ಲೂ ಇರೋ ಹಾಗಿಲ್ಲ, ಸೆಟ್ಟಲ್ಲೂ ಇರೋ ಹಾಗಿಲ್ಲ ಅಂತ. Was green one of them? Green, blue, yellow, pink, any fluorescent colors are not there in the film. But only his character, only Vinay Gowda's character has everything because he is very colorful. So Vinay Gowda's character and Priya, only they have colors because they are colorful people. Adu bitre none of the others have too many colors on them. ಅದು ಒಂದು ರೀತಿ ಎಲ್ಲೋ ಒಂದು ಕಡೆ ಆ ಕಲರ್ ಪ್ಯಾಲೆಟ್ನ ನೀವು ಡಿಸೈಡ್ ಮಾಡಿದ ಕೂಡಲೇ ಅದು ಇವತ್ತು ನಡೀತಿಲ್ಲ, ಅದೊಂದು ರೆಟ್ರೋ ಅನ್ಸಕ್ಕೆ ಶುರುವಾಗುತ್ತೆ, ಅದಕ್ಕೊಂದು ಬೇರೆ ಫೀಲ್ ಸಿಗೋಕ್ಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ಅಫ್ಕೋರ್ಸ್ ವೇಣು ಸರ್ ಈಸ್ ಅ ಪೇಂಟರ್, ಲಿಟ್ರಲಿ, ಬಿಕಾಸ್ ಹಿ ಕಮ್ಸ್ ಫ್ರಮ್ ದ ಕೆನ್ ಸ್ಕೂಲ್ ಆಫ್ ಆರ್ಟ್ಸ್. He was a fine arts graduate, and so he thinks in terms of composition, in terms of paintings. Lovely. Can you tell me about the title design? ಯಾಕೆಂದ್ರೆ ನಾನು ಸುಮಾರು ದಿನ ಆದ್ಮೇಲೆ ಒಂದು ಕ್ಲೀನ್ ಆಗಿದೆ ಡಿಸೈನ್ ಅಂತ ನನಗೆ ಅನ್ನಿಸ್ತು. All thanks to Praveen, my poster designer. Okay. ಸೊ ನಮಗೆ ಆ್ಯಕ್ಚುಲಿ ಬಲರಾಮ ಅಂತ ಇಡಬೇಕು ಅಂತ ಇತ್ತು ಈ ಸಿನಿಮಾಗೆ ಹೆಸರು. ಆದರೆ ಬಲರಾಮ ಅನ್ನೋ ಟೈಟಲ್ ಅವೈಲೇಬಲ್ ಇರಲಿಲ್ಲ, ಅದರಿಂದ ಬಲರಾಮನ ದಿನಗಳು ಅಂತ ಹೆಸರಿಟ್ವಿ. ಆದ್ರೆ ನೀವು ಈ ಪೋಸ್ಟರ್ ನೋಡಿದ್ರೆ ನಿಮಗೆ ಬಲರಾಮ ಅನ್ನೋದು ದೊಡ್ಡದಾಗಿ ಕಾಣಿಸುತ್ತೆ, ದಿನಗಳು ಒಂದು
ಆಫ್ಟರ್ ಥಾಟ್ ಥರ ಇದೆ. ರೈಟ್. ಒಂದು 2-3 ಸಲ ಬಂತು ದಟ್ ಅ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ದಿಸ್ ಫಿಲ್ಮ್ಸ್ ಬಡ್ಜೆಟ್ ವೆನ್ ಟು ಗೆಟಿಂಗ್ ಸನಾ ಆನ್ ಬೋರ್ಡ್ ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ನಾನು ಈ ಕಡೆ ಅಫ್ಕೋರ್ಸ್ ಹಿಸ್ ಮ್ಯೂಸಿಕ್ ವಿಲ್ ಸ್ಪೀಕ್ ಫಾರ್ ಇಟ್. ಅವರು ಅದನ್ನೇ ಹೇಳಿದ್ರು, ನಾನು ಮ್ಯೂಸಿಕ್ನ ಚೆನ್ನಾಗಿ ಮಾಡ್ಕೊಡೋದು ನನ್ನ ಜವಾಬ್ದಾರಿ, ಅದು ಬಿಡಿ ನನಗೆ ಅಂತ. ಬಟ್ ಇಲ್ಲಿ ನಮಗೆ ಗೊತ್ತಿರೋ ಪ್ರೇಕ್ಷಕರಿಗೆ, ದಿ ಮಾಸಸ್ಗೆ ಗೊತ್ತಿರೋ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ. ಈಗ ಸಂತೋಷ್ ನಾರಾಯಣ ಇಸ್ ಅ ನ್ಯೂ ಎಂಟಿಟಿ ಫಾರ್ ದಿ ಕನ್ನಡ ಮಾಸಸ್ ಪರ್ಸೆ. ಅಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ ಏನಾಗಿರುತ್ತೆ? ಓಕೆ, ನನಗೆ ಮ್ಯೂಸಿಕ್ ಡೈರೆಕ್ಟರ್ನ ಬ್ರ್ಯಾಂಡ್ ವ್ಯಾಲ್ಯೂಗಿಂತ ಈ ಚಿತ್ರಕ್ಕೆ ಒಂದು ಮ್ಯೂಸಿಕಲ್ಲಿ ಅಥವಾ ಟೋನಲಿ ಅಥವಾ ಆರಲಿ ಆಡಿಯೋ ವೈಸ್ ನನಗೊಂದು ಬೇಕು, ಹಾಗಾಗಿ ಅಲ್ಲಿ ಗೋ ವಿತ್ ಹಿಮ್ ಅನ್ನೋದಾಗಿರುತ್ತಾ? ಲೈಕ್ ಬಿಕಾಸ್ ಐ ವಾಸ್ ಲೈಕ್, ಓಕೆ, ಇಫ್ ಯು ಆಮ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಆನ್ ಹಿಮ್ ಬಟ್ ದಿ masses don't really know who Santosh Narayan is, how does that make a Actually, I let him answer this because the music director was essentially his and the producer's choice. ಅದು ಬಹಳ ಚೆನ್ನಾಗಿ ಇದು BGM ಕಾರಲ್ಲಿ ಓಡ್ತಿತ್ತು ಅಂತ ಹೇಳಿದ್ರು. ಬಿಕಾಸ್ ಸಿ ನಾವು ಯಾವುದೇ ಅಂಡರ್ವರ್ಲ್ಡ್ ಒಂದು ರೀಲ್ ಬಂದ್ರೂ ಕಿಂಗ್ ಆಫ್ ದ ಸಿ ಅದು ಒಡ ಚೆನ್ನಾಗಿ ಓಡ್ತಾ ಇರುತ್ತೆ. ಸೊ ನಾವು ನಮ್ಮ ಸಿನಿಮಾ ಮಾಡಿದಾಗ ಓಕೆ ಇದು ಅಂಡರ್ವರ್ಲ್ಡ್ ಬೇಸ್ಡ್ ಅಲ್ವಾ ಅಂತೇಳಿ ಶ್ರೇಯಸ್ ಆ ಕಡೆಯಿಂದ ನನಗೆ ಕಳಿಸ್ತಾರೆ, ನಾನು ಒಂದು ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ತೀನಿ. ಒಂದಿಷ್ಟು ಹೆಸರುಗಳು ಬರುತ್ತೆ, ಅಫ್ಕೋರ್ಸ್ ಒಂದಿಷ್ಟು ಹೆಸರುಗಳು ಬಂದಾಗ ಆ್ಯಂಡ್ ಇಳಯರಾಜ ಸರ್ನು ಇವರು ಸಜೆಸ್ಟ್ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಐ ಥಿಂಕ್ ಈ ಅವ್ರದ್ದು ಏನೋ ಫ್ಯಾಮಿಲಿದೇನೋ ಇಶ್ಯೂ ನಡೀತಿತ್ತು. ಸೊ ಈ ವಾಸ್ ಅ ಲಿಟಲ್ ಲೋ ಅನಿಸುತ್ತೆ. ಸೊ ಭಾಳ ನಾವು ಟ್ರೈ ಮಾಡಿದ್ವಿ. ಬಟ್ ಸರಿ ಆಲ್ಟರ್ನೇಟ್ ಯಾರು ಅಲ್ಲಿ ನನ್ನ ಶ್ರೇಯಸ್ ಅವರ ಮಧ್ಯೆ ಒಂದಿಷ್ಟೆಲ್ಲ ಇದಾಗುತ್ತೆ. ದೆನ್ ಶ್ರೇಯಸ್ ಆ ಕಡೆಯಿಂದ ಕಳಿಸ್ತಾರೆ, ನಾನು ಈ ಕಡೆಯಿಂದ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಬಟ್ ವಿ ಹ್ಯಾವ್ ಲಿಟ್ರಲಿ ಎಕ್ಸ್ಚೇಂಜ್ಡ್ ಸೇಮ್ ಟೈಮ್. ಹೌದಲ್ಲ, ಸರಿ ಆಯಿತು ನೋಡೋಣ. ದೆನ್ ಅದಾದಮೇಲೆ ಅವರು ಇವ್ರಿಗೆ ಹೇಳ್ತಾರೆ, ಇವರು ಸುಬ್ರಾಜ್ ಸರ್, ಕಾರ್ತಿಕ್ ಸುಬ್ರಾಜ್ ಸರ್ ಹತ್ರ. ದೆನ್ ಫೈನಲಿ ದೇ ಮೆಟ್ ಆ್ಯಂಡ್ ಅಫ್ಕೋರ್ಸ್ ಆ ಕಡೆಯಿಂದ ನಮಗೆ ಟಿ ಸೀರೀಸ್ನವರು ದೇ ಬಾಟ್ ದಿ ಪರ್ಚೇಸ್ ದಿ ಆಡಿಯೋ. ಬಟ್ ಅದು ನಿಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ಇರ್ಲಿಲ್ಲ ಅಲ್ವಾ? ಸಂತೋಷ್ ನಾರಾಯಣ ಅಂದ್ರೆ ನಿಮ್ಗೆ ಸಂತೋಷ್ ನಾರಾಯಣ ಬೇಕು, ಟಿ ಸೀರೀಸ್ ಆಮೇಲೆ ಅದು ಕಾನ್ಸಿಕ್ವೆಂಟ್ ಆಗಿ ಆಗಿದ್ದಷ್ಟೇ ಅದು. ಓಕೆ. ಬಟ್ ವಿನೋದ್ ಅವರು ಹಿ ವಾಸ್ ಕಾನ್ಫಿಡೆಂಟ್. ಹಿ ಸೆಡ್ ಅವಾಗಲೇ, ಈವನ್ ಅವಾಗಲೇ ನಮ್ಗೆ ಗೊಂದಲ ಇತ್ತು, ಸಂತೋಷ್ ನಾರಾಯಣ ಅವ್ರು ಕರ್ಕೊಂಬಂದ್ರೆ, ಕನ್ನಡಕ್ಕೆ ಕರ್ಕೊಂಬಂದ್ರೆ ನಾವು ವಿಲ್ ಬಿ ಏಬಲ್ ಟು ಸೆಲ್ ದಿ ಆಡಿಯೋ ಫಾರ್ ಸಚ್ ಅ ಗುಡ್ ಪ್ರೈಸ್ ಅಂದಾಗ ಐ ಹ್ಯಾಡ್ ಮೈ ಡೌಟ್ಸ್. ಆ್ಯಂಡ್ ಶ್ರೇಯಸ್ ಬಿಕಾಸ್ ಇಟ್ಸ್ ಇಸ್ ಫಸ್ಟ್ ಫಿಲ್ಮ್, ಅವ್ರಿಗೂ ಅಷ್ಟೇನು ಗೊತ್ತಿರಲಿಲ್ಲ. ಬಟ್ ಇವರು ಎದೆ ತಟ್ಕೊಂಡು ಹೇಳಿದ್ರು, ಇಲ್ಲ ಪರವಾಗಿಲ್ಲ ಆಗುತ್ತೆ ಅಂತ. ಸೊ ಅಲ್ಟಿಮೇಟ್ಲಿ ಥ್ಯಾಂಕ್ ಗಾಡ್ ಹಿ ವಾಸ್ ಪ್ರೂವನ್. ಕರೆಕ್ಟ್. ಬಟ್ ಅಲ್ಲ, ಅಷ್ಟು ಮಾಡಿದ್ದಕ್ಕೂ ಇಫ್ ಐ ಜಸ್ಟ್ ಗೋ ಬ್ಯಾಕ್ ಟು ಶುರು ಅಲ್ಲಿರೋ ರಿದಮ್ಸ್ ಆಗಲಿ ವಯಲಿನ್ಸ್ ಆಗಲಿ ದೇ ಬ್ರಿಂಗ್ ಒಂದು ಆ ಹಾಡಿಗೆ ಒಂದು ಹೆಫ್ಟ್ ಅನ್ನ ತಂದು ಕೊಡುತ್ತೆ. ಫಸ್ಟ್ ನಮಗೆ ಆ ಟ್ಯೂನ್ ಬಂದಾಗ ಐ ಥಿಂಕ್ ನಮ್ಮಿಬ್ರಿಗೆ ತುಂಬಾ ಇಷ್ಟ ಆಗಿದ್ದು. ಹೌದು, ವಿ ವರ್ ಬೋತ್, ನಮಗೆ ಇಮಿಡಿಯೇಟ್ಲಿ ಕ್ಯಾಚ್ ಆಯಿತು ಅವರು ಅದು ಬರೀ ಆ ಟ್ಯೂನ್ ಕಳಿಸಿದಾಗ. ಶ್ರೇಯಸ್ಗೆ ಡೌಟ್ಸ್ ಇತ್ತು, ಏನು ಸರ್ ಇದು ಹಿಂಗಿದೆ, ಇದು ನಿಜವಾಗ್ಲೂ ಹಿಂಗೆ ಆಗುತ್ತೆ, ಯಾಕಂದರೆ ಅಲ್ಲಿ ಹಿಂದೆ ವಯಲಿನ್ ಗೇಲಿನ್ ಏನೂ ಇಲ್ಲ. ಅವ್ರು ಕಳಿಸಿದಾಗ ಬರೀ ಟ್ಯೂನ್ ಮಾತ್ರ, ಬೇರೆ ಟ್ಯೂನ್ ಮಾತ್ರ ಇತ್ತು. ಬಟ್ ಹಿ ವಾಸ್ ಅಡಿಕ್ಟೆಡ್. ಇವರು ಕ್ಯಾರವಾನ್ಗೆ ಹೋದಾಗೆಲ್ಲ ಅದೇ ಪ್ಲೇ ಆಗ್ತಿತ್ತು ಅವ್ರಿಗೆ ಅದರೊಳಗೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ವಾಟ್ ವಾಸ್ ದಿ ಕಾನ್ವರ್ಸೇಷನ್ಸ್ ಲೈಕ್? ಸೊ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ನಾನು ಇಳಯರಾಜ ಸರ್ ಹತ್ರ ವರ್ಕ್ ಮಾಡಿ ಇವ್ರ ಹತ್ರ ವರ್ಕ್ ಮಾಡಿದಾಗ ದ ಪ್ಯಾಟರ್ನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಇಳಯರಾಜ ಸರ್ಗೆ ಫಸ್ಟ್ ನನ್ನ ಅಗ್ನಿಶ್ರೀಧರ್ ಅವ್ರು ಪ್ರಿಪೇರ್ ಮಾಡಿದ ಹೇಗಂದರೆ, ನೀನು ಇಲ್ಲಿ ಆ್ಯಕ್ಟರ್ಗಳಿಗೆ ಹಿಂಗೆ ಮಾಡು ಹಂಗೆ ಮಾಡು ಅನ್ನೋ ಹತ್ರ ಹೋಗ್ಬಿಟ್ಟು ಅಲ್ಲಿ ಇಳಯರಾಜ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರಬೇಕು, ಅವ್ರು ಏನು ಕೊಡ್ತಾರೋ ಇಸ್ಕೊ. ಅವ್ರಿಗೆ ಹೇಗೆ ಗೊತ್ತು? ಹೌ ಡಿಡ್ ಮಿಸ್ಟರ್ ಅಗ್ನಿಶ್ರೀಧರ್ ನೋ ಅಬೌಟ್ ಇಳಯರಾಜ? ಅವ್ರು ಅಲ್ಲ, ಎವ್ರಿಬಡಿ ನ್ಯೂ ಅಬೌಟ್ ಇಳಯರಾಜ. ಹಿ ವಾಸ್ ಕ್ವೈಟ್ ಫೇಮಸ್. ಅಲ್ಲ ಅದು ಸರಿ, ಬಟ್ ದಿ ವೇ ಆಫ್ ವರ್ಕಿಂಗ್ ಕೂಡ ಗೊತ್ತಿತ್ತು ಅಗ್ನಿಶ್ರೀಧರ್ ಅವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಗೊತ್ತಿದೆ ಇಂಡಸ್ಟ್ರಿಲಿ. ಇಳಯರಾಜ ಅವ್ರ ಜೊತೆ ವರ್ಕ್ ಮಾಡುವಾಗ ಒಂದು ಯು ಹ್ಯಾವ್ ಟು ಬಿ ಅ ಲಿಟಲ್ ಕೇರ್ಫುಲ್ ಅಂತ. ಸೊ ನನಗೆ ಹಂಗೆ ಪ್ರಿಪೇರ್ ಮಾಡಿ ಕಳಿಸಿದ್ದೀನಿ, ಏನೇ ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇಸ್ಕೊಂಬ ಅಂತ. ಬಟ್ ಅಫ್ಕೋರ್ಸ್ ಇನ್ 3-4 ಡೇಸ್ ಇಳಯರಾಜ ಸರೇ ಕೇಳಕ್ಕೆ ಶುರು ಮಾಡಿದ್ರು, ಯಾಕೆ ಮುಖ ಸಪ್ಪಗಿದೆ, ಏನಾಗಿದೆ, ಏನು ತಪ್ಪಾಗಿದೆ. ಆಮೇಲೆ ನಾನು ಹೇಳ್ತಿದ್ದೆ, ಇಲ್ಲಿ ಮ್ಯೂಸಿಕ್ ತೆಗೆದ್ರೆ ಚೆನ್ನಾಗಿರುತ್ತೆ ಅದು. ಸೊ ದೆನ್ ವಿ ಹ್ಯಾಡ್ ಅ ಗ್ರೇಟ್ ರ್ಯಾಪ್ ಆ್ಯಂಡ್ ಐ ಡಿಡ್ 2 films ವಿತ್ ಇಳಯರಾಜ ಸರ್. ಬಟ್ ಒಂದು ಏನಂದರೆ, ಇಳಯರಾಜ ಸರ್ ಜೊತೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಟೆಲಿಂಗ್ ಹಿಮ್ ವಾಟ್ ಕೈಂಡ್ ಆಫ್ ಮ್ಯೂಸಿಕ್ ಯು ನೀಡ್ ಇನ್ ವಿಚ್ ಸೀನ್. ಈ ಥರ ಬೇಕು, ಇಲ್ಲಿ ಬೇಕು ಅಂತ. ಆದರೆ ವಿತ್ ಸನಾ ಇಟ್ ವಾಸ್ ಕಂಪ್ಲೀಟ್ಲಿ ದಿ ಆಪೋಸಿಟ್. ಹಿ ಸೆಡ್ ಪುಟ್ ಮೀ ರೆಫರೆನ್ಸಸ್ ಥ್ರೂ ಔಟ್. ಹಿ ಸೆಡ್ ನಿಂಗೆ ಯಾವ ಥರ ಮ್ಯೂಸಿಕ್ ಬೇಕು ಅಂತ ರೆಫರೆನ್ಸ್ ಹಾಕು, ನಾನು ಅದು ಮಾಡಲ್ಲ. ಐ ಜಸ್ಟ್ ವಾಂಟ್ ಟು ನೋ ಹೌ ಯು ಆರ್, ವಾಟ್ ಕೈಂಡ್ ಆಫ್ ಮ್ಯೂಸಿಕ್ ಯು ಆರ್ ಹಿಯರಿಂಗ್ ವೆನ್ ಯು ಸಿ ಅ ಸೀನ್,
ಆ್ಯಂಡ್ ಆಲ್ಸೋ ಟು ವೇರ್ ಯು ಡೋಂಟ್ ನೀಡ್ ಮ್ಯೂಸಿಕ್, ಅದು ನನಗೆ ಬೇಕು. ಆ್ಯಂಡ್ ವೇರ್ ಡು ಯು ಸಿ ದ ಮ್ಯೂಸಿಕ್ ಸ್ಟಾರ್ಟಿಂಗ್ ಆ್ಯಂಡ್ ವಾಟ್ ಯು ಆರ್ ಯೂಸಿಂಗ್ ದ ಮ್ಯೂಸಿಕ್ ಫಾರ್. ಸೊ ಇಟ್ಸ್ ಕನ್ವೇಯಿಂಗ್ ಅನ್ ಎಮೋಷನ್. ಅದಕ್ಕೋಸ್ಕರ ಬೇಕು ಹೊರತು ನಾಟ್ ಬಿಕಾಸ್ ಐ ಡೋಂಟ್ ನೋ ಹೌ ಟು ಕಂಪೋಸ್ ದಿ ಮ್ಯೂಸಿಕ್. ಐ ನೀಡ್ ಟು ನೋ ವಾಟ್ ಯು ಆರ್ ಲಿಸ್ನಿಂಗ್ ಅಂತ. ಸೊ ಐ ಹ್ಯಾಡ್ ದಟ್ ಫ್ರೀಡಮ್ ವೇರ್ ಐ ಕುಡ್ then take music from all over the world's music and put it there and send it to. Of course, it'll not come back in any form that I've sent. It will come back as Sana's music. Correct, But absolutely. that ಚೆನ್ನಾಗಿದೆ. freedom ittu ನನಗೆ. ಲಾಸ್ಟ್ಲಿ ನೀವು ಸೂರ್ಯಕಾಂತಿ ವಾಟ್ ಎವರ್ ದಿ ಬಾಕ್ಸ್ ಆಫೀಸ್ ಔಟ್ಕಮ್ ವಾಸ್, ಬಟ್ ಇಟ್ ಹ್ಯಾಸ್ ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್ಸ್ ವಿಚ್ ಇಸ್ ಮೌನಿ ನಾನು. ಡು ಯು ವಾಂಟ್ ಟು ಟಾಕ್ ಅಬೌಟ್ ದಟ್ ಸಾಂಗ್? ಎನಿಥಿಂಗ್ ದಟ್ ಯು ಕ್ಯಾನ್ ಶೇರ್ ಅಬೌಟ್ ದಟ್ ಸಾಂಗ್? ಅದೇ ಕವಿರಾಜ್ ಅವರು ಬರೆದಿದ್ದು. ನಮ್ಮ ಸಿನಿಮಾದಲ್ಲೂ ಒಂದು ಈ ಸಿನಿಮಾದಲ್ಲೂ ಒಂದು ಹಾಡನ್ನು ಬರೆದಿದ್ದಾರೆ. ದ ಬ್ಯೂಟಿ ಆಫ್ ದಟ್ ಆಫ್ ಆಲ್ ಆಫ್ ಕವಿರಾಜಸ್ ರೈಟಿಂಗ್ಸ್ ಈಸ್ ಇಟ್ ಸಿಂಪ್ಲಿಸಿಟಿ. ಅಂದರೆ ಬಹಳ ಸಿಂಪಲ್ ಪದಗಳನ್ನ ಉಪಯೋಗಿಸಿ ಒಂದು ದೊಡ್ಡ ಫಿಲಾಸಫಿನ ಹೇಳೋ ಅಬಿಲಿಟಿ. ಜೊತೆಗೆ ಆ ಮ್ಯೂಸಿಕಲ್ಲಿ ನೀವು ಏನು ಸನಾ ಅವರ ಶುರು ಬಗ್ಗೆ ಹೇಳ್ತಿದ್ರಿ, ಮಿನಿಮಲ್ ಆಗಿರುತ್ತೆ ಬಟ್ ಬಹಳ ದೊಡ್ಡ ಎಫೆಕ್ಟ್ನ ಕೊಡ್ತಿರುತ್ತೆ. ಇಫ್ ಯು ನೋಟಿಸ್ ಮೌನಿ ನಾನುಲಿ ಒಂದು ವಾಯ್ಸು, ಒಂದು ವಯಲಿನ್ನು, ಅದು ಬಿಟ್ಟರೆ ಒಂದು ಸೆಕೆಂಡ್ರಿ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅಷ್ಟೇ. ದೇ ಪ್ರಾಬ್ಲಿ 3 instruments, ಬಟ್ ದ ಎಫೆಕ್ಟ್ ದಟ್ ಇಟ್ ಹ್ಯಾಸ್ ಇಸ್ ಹಾಂಟಿಂಗ್ ಆ್ಯಂಡ್ ಲಿಂಗರಿಂಗ್. ದಿ ವೇ ದಿ ಸಾಂಗ್ ಫ್ಲೋಸ್ ಇಸ್ ಮ್ಯಾಜಿಕಲ್ ಅಂತ ನನಗನ್ಸುತ್ತೆ ಆ ಪರ್ಟಿಕ್ಯುಲರ್ ಹಾಡು. ಇಟ್ಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ಎನಿವೇ, ರಾಪಿಂಗ್ ಇಟ್ ಅಪ್, ಇದು ಟ್ರೈಲರ್ ಯಾವಾಗ ರಿಲೀಸ್ ಮಾಡ್ತೀರಾ? ಈಗ ಸದ್ಯದಲ್ಲ. ಎನಿವೇ ಸಿನ್ಸ್ 26th ಇಸ್ ದ ಫಿಲ್ಮ್ ರಿಲೀಸ್. ಒಂದು ವಾರ ಮುಂಚೆ ದ ಟ್ರೈಲರ್ ವಿಲ್ ಆಲ್ಸೋ ಬಿ ಔಟ್. Lovely. I am looking forward to the trailer especially after this conversation. ನನಗೆ ಅವ್ರ ಬಗ್ಗೆ ದೂರದಿಂದ ಗೊತ್ತಿತ್ತು. ಅವ್ರನ್ನೂ ಮೊದಲೇ ಸಲ ಭೇಟಿ ಮಾಡ್ತಿರೋದು, ನಿಮ್ಮನ್ನ ಭೇಟಿ ಮಾಡಿದ್ರಲ್ಲಿ ಖುಷಿ ಇದೆ. ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ರಿಲೀಸ್ ಅಂಡ್ ಥ್ಯಾಂಕ್ ಯು ಫಾರ್ ಅ ವಂಡರ್ಫುಲ್ ಇಂಟರ್ವ್ಯೂ. ಥ್ಯಾಂಕ್ ಯು. ಬಿನ್ ಲಾಂಗ್ ಅಲ್ಲ, ನಾವು ಬೇರೆ ಸುಮಾರು ವಿಷಯಗಳು ಮಾತಾಡೋದು. ಹೌದು. Thank you for honestly just going by the flow and saying whatever came to your mind at that point. ಈ ಚಿತ್ರದ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ಖಂಡಿತ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಯು ಆರ್ ಕಮಿಂಗ್ ಫ್ರಮ್ ಮಾದೇವ ಆ್ಯಂಡ್ ಆ ಸಕ್ಸಸ್ ಹಾಗೆ ಟ್ರಾನ್ಸ್ಲೇಟ್ ಆಗಿ ಇನ್ನೂ ದುಪ್ಪಟ್ಟಾಗಲಿ ಅಂತ ಆಶಿಸ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.